ನಾವು DVG ನಮ್ಮ ಮನಸ್ಸಿಗೆ ಕಣ್ಣಿಗೆ ಕಟ್ಟುವಂತೆ ರಚಿಸಿದಂತಹ ವ್ಯಕ್ತಿ ಚಿತ್ರಗಳನ್ನು ನೋಡ್ತಾ ಇದ್ದೀವಿ. ನಿನ್ನೆ ದಿವಸ ವಾಸುದೇವಯ್ಯನವರ ಬಗ್ಗೆ ನೋಡಿ ಕೊನೆಗೆ ಅವರ ಅತ್ತಿಗೆ ಹೇಳಿದ ಮಾತು ಕೇಳುವ ಹೊತ್ತಿಗೆ ನಾವು ಮಾತನ್ನು ಮುಗಿಸಿದ್ವಿ. ಇವತ್ತು ಇನ್ನೊಂದು ಕಣ್ಣು ಮುಂದೆ ಹೊಸ ಚಿತ್ರ, ಅದು ಕರ್ಪೂರ ಶ್ರೀನಿವಾಸರಾಯರು ಅಂತ. ಅದು DVG ಬರೆಯುವಂಥ ಶೈಲಿ, ವ್ಯಕ್ತಿ ಪರಿಚಯ ಮಾಡುವಂಥ ರೀತಿ ಕೆಲವೊಂದು ಸಲ ತಾವೇ ಹೇಳ್ತಾರೆ, ಇನ್ನು ಕೆಲವೊಂದು ಸಲ ಮತ್ತೊಬ್ಬರ ಬಾಯಿಯಿಂದ ಆ ವ್ಯಕ್ತಿಗಳ ಲಕ್ಷಣ ಏನು ಅಂತ ಹೇಳಿಸ್ತಾರೆ. ಇದು ಹಾಗೆ ಬರುವಂಥದ್ದು. ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಮೂಲ ಸ್ಥಾಪಕರಲ್ಲಿ ಕರ್ಪೂರ ಶ್ರೀನಿವಾಸರಾಯರು ಒಬ್ಬರು. ದೇಶ ಹಿತ ಪ್ರಯತ್ನಗಳಲ್ಲಿ ಅವರು ಅಗ್ರಗಣ್ಯರಾಗಬೇಕಾದವರು. ವಿಶ್ವೇಶ್ವರಯ್ಯರಂತೆಯೇ ಶ್ರೀನಿವಾಸರಾಯರು ತಮ್ಮ ನೌಕರಿಯನ್ನು ಬೊಂಬಾಯಿ ಸರ್ಕಾರದಲ್ಲಿ ಪ್ರಾರಂಭಿಸಿ ಮೈಸೂರು ಸರ್ಕಾರದಲ್ಲಿ ಉನ್ನತ ಪದವಿಯಿಂದ ನಿವೃತ್ತರಾದರು. 1915 ಫೆಬ್ರವರಿ ತಿಂಗಳಲ್ಲಿ ಶ್ರೀ ಗೋಪಾಲಕೃಷ್ಣ ಗೋಖಲೆಯವರು ದೈವಾಧೀನರಾದ 7-8 ದಿನಗಳಲ್ಲಿ ಶೋಕ ಪ್ರದರ್ಶನಕ್ಕಾಗಿ ಬೆಂಗಳೂರಿನಲ್ಲಿ ಒಂದು ಮಹಾಜನ ಸಭೆಯನ್ನು ನಡೆಸಬೇಕೆಂದು ಕೆಲ ಮಂದಿ ಮಿತ್ರರು ತೀರ್ಮಾನಿಸಿದರು. ಇದನ್ನು ಗಮನಿಸಬೇಕಾದ್ದು, ಗೋಖಲೆಯವರು ತೀರ್ಕೊಂಡು 7-8 ದಿವಸದಲ್ಲಿ ದೊಡ್ಡ ಸಮಾರಂಭ ಮಾಡಬೇಕು ಅಂತ ತೀರ್ಮಾನ ಆಯಿತು. DVG ಅವರಿಗೆ ಗೋಖಲೆಯವ್ರ ಬಗ್ಗೆ ಇರುವಂಥ ಅನನ್ಯವಾದಂಥ ಪ್ರೀತಿ, ವಿಶ್ವಾಸ, ಗೌರವ. ಅವರು ಮತ್ತು ಇನ್ನು 3-4 ಜನ ಸೇರಿಕೊಂಡು ವಿಶ್ವೇಶ್ವರಯ್ಯರ ಕಡೆ ಹೋದ್ರಂತೆ, ಒಂದು ಸಭೆ ಮಾಡೋಣ ಅಂತ ಕೇಳೋದಕ್ಕೆ. ಆ ಸಂದರ್ಭ ಹೇಗಿದೆ ನೋಡಿ. ಆ ಸಭೆಗೆ ದಿವಾನ್ ವಿಶ್ವೇಶ್ವರಯ್ಯನವರು ಅಧ್ಯಕ್ಷರಾಗುವಂತೆ ಕೇಳಿಕೊಳ್ಳಬೇಕೆಂದು ರಾವ್ ಬಹದ್ದೂರ್ ಗರುಡಾಚಾರ್ಯರು, KS ಕೃಷ್ಣಯ್ಯರವರು ಮತ್ತು ನಾನು ದಿವಾನರ ಕಡೆಗೆ ಹೋಗಿದ್ದೆವು. ವಿಶ್ವೇಶ್ವರಯ್ಯನವರು ಹೀಗೆ ಹೇಳಿದರು. ಅವರೇನು ಹೇಳಿದರು ಅನ್ನೋದು ಮುಖ್ಯ. ವಿಶ್ವೇಶ್ವರಯ್ಯನವರು ಹೇಳಿದರಂತೆ, ಆ ಸಭೆಗೆ ಅಧ್ಯಕ್ಷರಾಗಲು ಕರ್ಪೂರ ಶ್ರೀನಿವಾಸರಾಯರನ್ನು ಕೇಳಿರಿ, ಅದು ಯುಕ್ತ. ಆಗ ನಾವು ಹೇಳಿದೆವು, ತಾವು ದಯಮಾಡಿಸಿದರೆ ಸಭೆಗೆ ಹೆಚ್ಚು ಗೌರವ ಬರುತ್ತದೆ ಅಂತ. ಆಗ ವಿಶ್ವೇಶ್ವರಯ್ಯನವರು ಹೇಳಿದರು, ನಾನು ಸಭೆಗೆ ಬರುತ್ತೇನೆ, ನೀವು ಬೇಕೆಂದರೆ 2 ಮಾತನಾಡುತ್ತೇನೆ, ಆದರೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀನಿವಾಸರಾಯರು ಎಲ್ಲ ವಿಧಗಳಲ್ಲೂ ಅರ್ಹರು. ಯಾಕೆ ಅಂತ ಹೇಳ್ತಾರೆ. ಅವರು ಗೋಖಲೆಯವರು ಸಹಪಾಠಿಗಳು, ಒಂದೇ ಕ್ಲಾಸಿನಲ್ಲಿ ಇದ್ದವರು. ನಾನು ಆ ಇಬ್ಬರಿಗಿಂತ 1-2 ವರ್ಷ ಹಳಬ. ಗೋಖಲೆ 2 ವರ್ಷ ಇಂಜಿನಿಯರಿಂಗ್ ಕಾಲೇಜಲ್ಲಿದ್ದು ಬಿಟ್ಟರು. ಶ್ರೀನಿವಾಸರಾಯರು ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಂತು ಮುಂದೆ ಬಂದರು. ಗಣಿತಶಾಸ್ತ್ರದಲ್ಲಿ ಗೋಖಲೆಯವರಿಗಿಂತ ಮೇಧಾವಿ ಎನ್ನಬಹುದು ಶ್ರೀನಿವಾಸರಾಯರು. ನಡವಳಿಕೆಯಲ್ಲಿ ಪ್ರಾಮಾಣಿಕರು, ಪರಿಪೂರ್ಣ ದೇಶಾಭಿಮಾನಿಗಳು ಮತ್ತು ನಿರ್ಭೀತರು. ಅವರು ಅಧ್ಯಕ್ಷರಾದಲ್ಲಿ ನಾನು ಬರುತ್ತೇನೆ. ಇದನ್ನು ಗಮನಿಸಬೇಕಾದ ದೊಡ್ಡತನ ಹೇಗಿದೆ ಅಂತ, ಯಾರ ದೊಡ್ಡತನ ಹೇಗೆ ಅಂತ ಹೇಳೋದು. ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದವರು, ಕರ್ಪೂರ ಶ್ರೀನಿವಾಸರಾಯರು ಚೀಫ್ ಇಂಜಿನಿಯರ್ ಆಗಿದ್ದವರು. ದಿವಾನರು ಹೇಳ್ತಾರೆ, ಅವರು ಅಧ್ಯಕ್ಷ ಆದರೆ ನಾನು ಬರ್ತೇನೆ. ಈ ವ್ಯಕ್ತಿನ ಚಿತ್ರ ಬಿಡಿಸೋದಿದೆಯಲ್ಲ, ವಿಶ್ವೇಶ್ವರಯ್ಯನವರು ಎಷ್ಟು ಮಟ್ಟದಲ್ಲಿ ಅಸೆಸ್ ಮಾಡಿದ್ದಾರೆ ನೋಡಿ ಅವ್ರನ್ನ. ಗೋಖಲೆಯವರು ಅವರು ಒಂದೇ ಕ್ಲಾಸಲ್ಲಿ ಇರೋದರಿಂದ ಅವ್ರ ವಿಷಯ ಅವ್ರಿಗೆ ಹೆಚ್ಚು ಗೊತ್ತು, ಒಂದು. ಎರಡನೇದು, ನಾನು ಸ್ವಲ್ಪ ಹಳಬ ಅಂದರೆ ಸ್ವಲ್ಪ ದೂರ ಆಯಿತು. ಇನ್ನೊಂದು ಮುಖ್ಯ, ಗೋಖಲೆಯವರು 2 ವರ್ಷಕ್ಕೆ ಇಂಜಿನಿಯರಿಂಗ್ ಬಿಟ್ಟುಬಿಟ್ರು, ಆದರೆ ಇವರು ಗಟ್ಟಿಯಾಗಿ ನಿಂತ್ಕೊಂಡು ಇಂಜಿನಿಯರಿಂಗ್ ಮುಗಿಸಿದರು. ಅವ್ರಿಗಿಂತ ಹೆಚ್ಚು ಟೆನಾಸಿಟಿ ಆಫ್ ಪರ್ಪಸ್ ಇದೆ ಅನ್ನೋ ಥರ. ಇನ್ನೊಂದು, ಅವ್ರಿಗಿಂತ ಗಣಿತದಲ್ಲಿ ಇವರು ಮೇಧಾವಿಗಳು. ಅದಲ್ಲದೆ ನೋಡಿ, ಪರಿಪೂರ್ಣ ದೇಶಾಭಿಮಾನಿಗಳು, ಪ್ರಾಮಾಣಿಕರು. ಇದಕ್ಕಿಂತ ಒಳ್ಳೆಯ ಸರ್ಟಿಫಿಕೇಟ್ ದಿವಾನರಿಂದ ಯಾರಿಗಾದ್ರೂ ಸಿಕ್ಕಿತೆ? ಇಷ್ಟೆಲ್ಲ ಹೇಳಿಬಿಟ್ಟು ಅವ್ರ ಅಧ್ಯಕ್ಷರಾದೇ ಬರ್ತೇನೆ ಅಂತ ಹೇಳಿದ್ರಂತೆ. ಕೊನೆಗೆ ವಿಶ್ವೇಶ್ವರಯ್ಯನವರ ಸಲಹೆಯಂತೆ ಸಭೆ ನಡೆಯಿತು. ಆಗ ಶ್ರೀ ವಿಶ್ವೇಶ್ವರಯ್ಯನವರು ಮಾಡಿದಂಥ ಭಾಷಣ ನಮ್ಮ ಮನಸ್ಸಿನಿಂದ ಅಳಿದು ಹೋಗಿಲ್ಲ. ಯಾವಾಗಲೂ ಅವರೇ ವಿಶ್ವೇಶ್ವರಯ್ಯನವರ ಭಾಷಣ ಅಂತಂದರೆ ಅದು ಕೊರದಿಟ್ಟ ಹಾಗೆ. ನನ್ನ ಕಡೆ ಒಂದು ಪುಸ್ತಕ ಅಪರೂಪದ ಸಿಕ್ಕಿದೆ. ನನಗೊಬ್ಬರು ಹಿರಿಯರು ದೊಡ್ಡವರು ಅವ್ರ ಪುಸ್ತಕ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ನನಗೆ, ಸ್ಪೀಚಸ್ ಆಫ್ ದಿವಾನ್ ವಿಶ್ವೇಶ್ವರಯ್ಯ ಅಂತ ತಿಳ್ಕೊಂಡು. ಅದು ಓದ್ತಾ ಇದ್ದರೆ ಅನಿಸುತ್ತೆ ಅವರು ಬರೆದಂಥ ವಿಷಯ ಇವತ್ತಿಗೂ ಪ್ರಸ್ತುತ. ಅದು ಅವ್ರ ವಿಚಾರ ಇವತ್ತಿಗೆ ನಾಳೆಗೆ ಸಂಬಂಧಪಟ್ಟದ್ದಲ್ಲ. ನಾವು ದಿವಸ ಬರ್ತಾವಲ್ಲ ಪೇಪರಲ್ಲಿ ನ್ಯೂಸು, ಇವತ್ತಿನ ಸುದ್ದಿ ನಾಳೆಗೆ ಹಳಸು ಹೋಗ್ತದೆ. ಅವರು ಬರೆದದ್ದು ಇವತ್ತಿಗೂ ಪ್ರಸ್ತುತ, ಇವತ್ತಿಗೂ ವಿಚಾರ ಮಾಡುವಂಥ ವಿಷಯಗಳನ್ನು ಅವತ್ತು ಬರೆದಿದ್ದಾರೆ ಅವರು. ಮುಂದೆ ಹೀಗೆ ಆಗಬಹುದು ಅಂತೇನು ಬರೆದಿದ್ದರೋ ಅದೆಲ್ಲ ಆಗಿದೆ ಈಗ. ಅಂಥವ್ರು ಬರೆದದ್ದು ಮನಸ್ಸು ಹೋಗಿಲ್ಲ. ಅದು ಮಿತ ಪದಗಳಿಂದ ಕೂಡಿ ಗಂಭೀರ ವಿಚಾರವನ್ನೊಳಗೊಂಡಿತ್ತು. ಆ ದಿನ ಕರ್ಪೂರ ಶ್ರೀನಿವಾಸರಾಯರು ಅಧ್ಯಕ್ಷ ಭಾಷಣ ಮಾಡುವ ಕಾಲದಲ್ಲಿ ಅವರಿಗೆ ಮಾತನಾಡುತ್ತಾ ಹಳೆಯ ನೆನಪುಗಳು ಉಕ್ಕಿ ಬಂದು ಅಳು ತಡೆಯಲಾರದಷ್ಟಾಯಿತು.
ಸ್ವಲ್ಪ ಗಮನಿಸಬೇಕಿದೆ, ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ವಿಶ್ವೇಶ್ವರಯ್ಯವ್ರು ಮಾತಾಡುವಂಥ ರೀತಿ ಹೇಗಿತ್ತು, ಕರ್ಪೂರ ಶ್ರೀನಿವಾಸರಾಯರು ಮಾತಾಡುವಂಥ ರೀತಿ ಹೇಗೆ. ಅವರು ಬ್ಯಾಲೆನ್ಸ್ಡಾಗಿ ಇಮೋಷನ್ ಕಳ್ಕೊಳ್ಳದೇನೆ ಮಿತವಾಗಿ ಬಟ್ ಗಂಭೀರವಾಗಿ ವಿಶ್ವೇಶ್ವರಯ್ಯರು ಮಾತಾಡಿದರು. ಶ್ರೀನಿವಾಸರಾಯರು ಹೇಗೆ ಮಾತಾಡಿದರು ಅಂದರೆ ಅಳು ಬಂದ್ಬಿಡ್ತು ಅವರಿಗೆ. ಬೆಳವಾಡಿ ನಂಜುಂಡಯ್ಯ, ರಾಮಣ್ಣ ಇವರು ಮೈಸೂರಿನಿಂದ ಬೊಂಬಾಯಿಗೆ ಹೋಗಿ ಇಂಜಿನಿಯರುಗಳಾಗಿ ಹೆಸರು ಪಡೆದವರಲ್ಲಿ ಮೊದಲಿಗರು. ಶ್ರೀನಿವಾಸರಾಯರು ಗದ್ಗದಿತರಾಗಿ ಅವರ ಹೆಸರುಗಳನ್ನು ನೆನೆಯುತ್ತಾ ಓ ರಾಮಣ್ಣ ಎಂದು ಕೋಟಿನ ಕೊನೆಯಿಂದ ಕಣ್ಣುಗಳನ್ನು ಮೂಗನ್ನು ಒರೆಸಿಕೊಳ್ಳುತ್ತಿದ್ದರು. ಮೈ ಮೇಲೆ ಉತ್ತರಿಗೆ ಬಿದ್ದದ್ದು ಅವರ ಗಮನಕ್ಕೆ ಬರಲಿಲ್ಲ. ಆ ಕೋಟಿಂದಾನೇ ಒರೆಸ್ಕೋತಾ ಇದ್ದರು. ಒಂದೆರಡು ನಿಮಿಷ ಅವಾಕ್ಕಾಗಿ ನಿಂತುಬಿಟ್ರು. ಇದು ತೋರಿಸುತ್ತದೆ ಅವರ ಹೃದಯವನ್ನು. ಅಂದರೆ ವಿಶ್ವೇಶ್ವರಯ್ಯನವರು ಭಾವನಾಜೀವಿ ಅಲ್ಲ, ಇವರು ಭಾವನಾಜೀವಿ ಅಂತ ತೋರಿಸೋದಕ್ಕೆ ಮಾಡಿದ್ದು. ವಿಶ್ವೇಶ್ವರಯ್ಯನವರಿಗೂ ಶ್ರೀನಿವಾಸರಾಯರಿಗೂ ಹಲವು ವೈಲಕ್ಷಣ್ಯಗಳು ಕಾಣುತ್ತಿದ್ದವು. ವಿಶ್ವೇಶ್ವರಯ್ಯನವರು ಆಕಾರದಲ್ಲಿಯೂ ಸಹ ನಯ ನಾಜೂಕು, ಶ್ರೀನಿವಾಸರಾಯರದು ಎಂಕರು ಕೊಂಕರು. ವಿಶ್ವೇಶ್ವರಯ್ಯನವರದು ಮಾತುಕತೆಯಲ್ಲಿ ಲೆಕ್ಕಾಚಾರದ ಸ್ವಭಾವ, ಶ್ರೀನಿವಾಸರಾಯರದು ವಿಷಯದಂತೆ ಪುರುಸೊತ್ತಿದ್ದಂತೆ ಹಿಗ್ಗಿ ವಿಸ್ತಾರವಾಗುತ್ತಿತ್ತು. ಇದು ಚೆಂದಾಗಿ ಮಾತು ಕೇಳೋದು. ವಿಷಯ ಅಂದರೆ ವಿಷಯದ ಮೇಲೆ ಮತ್ತು ಸಮಯ ಇದ್ದ ಹಾಗೆ. ಸಮಯ ಇತ್ತು ಎಳ್ದೆಳ್ದು ಹಿಗ್ಗಿಸೋರು, ಇಲ್ಲಾಂದ್ರೆ ಅಷ್ಟೇ ಕ್ಲುಪ್ತವಾಗಿ ಮಾತಾಡೋರು. ಅಂದರೆ ಎರಡೂ ಸಾಧ್ಯ ಇತ್ತು ಅವರಿಗೆ. ಒಂದು ಘಟನೆಯನ್ನು ಬರೀತಾರೆ ಡಿ ವಿ ಜಿ, ಅದ್ಭುತವಾದ ಘಟನೆ ಇದು. ಇದನ್ನು ವ್ಯಕ್ತಿ ಪರಿಚಯ ಮಾಡೋರು ಯಾರಾದರೂ ಬರೀಬೇಕು ಅಂತ ವಿಚಾರ ಇದ್ದರೆ ಇದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿ. ಇದೊಂದು ಮುಂದಿನ ಪಾತ್ರ ಒಂದು ನೋಡಿ. ಅವ್ರ ಸ್ವಭಾವ ಹೇಗಿತ್ತು ಅಂತ ಹೇಳೋದನ್ನು ಬರೀಬೋದಾಗಿತ್ತು ಒಂದು ಪ್ಯಾರಾಗ್ರಾಫ್. ಅವ್ರು ಹೀಗೇ ಯಾವುದೋ ಒಂದು ವಿಚಾರ ಮಾಡ್ತಿದ್ದು ಇನ್ನೊಂದು ಮರ್ತು ಬಿಡ್ತಿದ್ರು, ಅಥವಾ ಒತ್ತಡಕ್ಕೆ ಮಾಡುವಂಥವರಲ್ಲ, ಆರಾಮಾಗಿ ಮಾಡುವಂಥ ಕೆಲಸ ಅಂತ ಬರೀಬೋದಾಗಿತ್ತು. ಅದನ್ನು ಬರೀದೇನೆ ಘಟನೆಯನ್ನು ತೋರಿಸ್ಕೊಡ್ತಾರೆ, ಅದರಿಂದ ಎಲ್ಲ ಅರ್ಥ ಆಗೋ ಹಾಗೆ. ಘಟನೆ ತುಂಬ ಸ್ವಾರಸ್ಯ ಆಗಿರುವಂಥದ್ದು. 1913-14ರಲ್ಲಿ ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ಅಧಿವೇಶನ. ಅದರ ಮೊದಲನೇ ದಿವಸ ಆಗಬೇಕಾಗಿದ್ದ ಭಾಷಣದಲ್ಲಿ ಕನ್ನಂಬಾಡಿ ಜಲಾಶಯಕ್ಕೆ ಸಂಬಂಧಪಟ್ಟ ಒಂದು ಲೆಕ್ಕಾಚಾರದ ಅಂಶವನ್ನು ಸೇರಿಸಬೇಕೆಂದು ದಿವಾನರ ಸಂಕಲ್ಪ. ಏನೇನು ಅಂಕೆ ಸಂಖ್ಯೆಗಳನ್ನು ಕೊಡಬೇಕಲ್ಲ ಅಧಿವೇಶನದ ಮುಂದೆ. ಆ ಅಂಶವನ್ನು ಇಲ್ಲಿ ಸೇರಿಸಿದರೆ ಇಂಡಿಯಾ ಸರ್ಕಾರದೊಡನೆ ನಡೆಯುತ್ತಿದ್ದ ವ್ಯವಹಾರಕ್ಕೆ ಅನುಕೂಲವಾದೀತೆಂಬುದು ಅವರ ಪ್ರತೀಕ್ಷೆ. ಈಸ್ ಎ ವೆರಿ ಕ್ಯಾಲ್ಕುಲೇಟಿವ್ ಮ್ಯಾನ್. ಮುಂದೆ ಅನುಕೂಲ ಆಗ್ತದೆ ಮಾಡಿದ್ದಾರೆ. ಆ ಅಂಶವನ್ನು ಒದಗಿಸಬೇಕಾದವರು ಸಂಸ್ಥಾನದ ಚೀಫ್ ಇಂಜಿನಿಯರ್ ಆಗಿದ್ದ ಕರ್ಪೂರ ಶ್ರೀನಿವಾಸರಾಯರು. ಅಂಕೆ ಸಂಖ್ಯೆ ಕೊಡಬೇಕಾದವ್ರು ಇವರು, ಕೊಡಬೇಕು ಅಂತ ತೀರ್ಮಾನ ಮಾಡಿದವರು ಅವರು. ಇದಕ್ಕಾಗಿ ಸಭಾ ಪ್ರಾರಂಭದ ಹಿಂದಿನ ದಿನ ರಾತ್ರಿ 7 ಗಂಟೆಯ ವೇಳೆಗೆ ಒಬ್ಬ ಆಳು ಶ್ರೀನಿವಾಸರಾಯರ ಬಳಿಗೆ ಬಂದ ದಿವಾನರ ಕಚೇರಿಯಿಂದ. ಅಂದರೆ ಏನರ್ಥ, ಆ ಕಾಗದ ಕೊಡಿ, ತೊಗೊಂಡು ಹೋಗಿ ಕೊಡಬೇಕು, ನಾಳೆಗೆ ಸಭೆ ಶುರು ಆಗ್ತದೆ ಅಂದರೆ. ನಾಳೆ ಸಭೆ ಶುರು ಆಗುತ್ತೆ, ಹಿಂದಿನ ದಿವಸ ಸಾಯಂಕಾಲ 7 ಗಂಟೆವರೆಗೂ ಕಾಗದ ಹೋಗಿಲ್ಲ ಅವ್ರಿಗೆ, ವಿಶ್ವೇಶ್ವರಯ್ಯನವ್ರಿಗೆ. ಅದಕ್ಕೆ ಆಳು ಕಳಿಸಿದ್ರು ತೊಗೊಂಡು ಬಾ ಅಂತ. ರಾಯರು ಆಗೊಬ್ಬ ಪಂಡಿತರೊಡನೆ ತರ್ಕ ವಿವಾದ ನಡೆಸುತ್ತಿದ್ದರು ಸಂಸ್ಕೃತದಲ್ಲಿ. ಮರುದಿನ ಸಭೆಗೆ ಪೇಪರ್ ಕೊಡಬೇಕಾಗಿತ್ತು, ಅದಕ್ಕೆ ಆಳಕ್ಕೆ ಬಂದಿದ್ದಾನೆ ತೊಗೊಂಡು ಹೋಗೋದಕ್ಕೆ. ಇವರು ಸಂಸ್ಕೃತ ಚರ್ಚೆ ಮಾಡ್ತಾ ಇದ್ದಾರೆ. ಶ್ರೀನಿವಾಸರಾಯರು ದಿವಾನರ ಆಳನ್ನು ನೋಡಿ ಇರು ಎಂದರು. 15-20 ನಿಮಿಷ ಕಳೆಯಿತು. ಇನ್ನೊಬ್ಬ ಆಳು ಬಂದ. ರಾಯರು ಅವನನ್ನು ನೋಡಿ ನಕ್ಕು ಇರು ಎಂದರು. ತರ್ಕ ನಡೆಯುತ್ತಲೇ ಇತ್ತು. ಇನ್ನೂ 15 ನಿಮಿಷವಾದ ಮೇಲೆ 3ನೇ ಆಳು ಬಂದ. ರಾಯರು ಪಂಡಿತರಿಗೆ ಹೇಳಿದರು, ತಪ್ಪಾದದ್ದು ಇವ್ರ ಕಡೆಯಿಂದ, ನಿಧಾನ ಆಗಿರೋದು. ಪಂಡಿತರಿಗೆ ಏನು ಹೇಳಿದರು ಅಂತ. ಪಂಡಿತರಿಗೆ ಹೇಳಿದರು, ಇವ ಹಾಗೇನಪ್ಪ, ಇವನು ವಿಶ್ವೇಶ್ವರಯ್ಯ ಬಾಲ್ಯದಿಂದ ಹೆಂಗೇನೆ, ಅವ್ರ ತಪ್ಪವನು ಹಂಗೆ. ಇವ ಹಾಗೇನಪ್ಪ, ಈ ವಿಶ್ವೇಶ್ವರಯ್ಯ ಬಾಲ್ಯದಿಂದಲೂ ಹೀಗೇನೆ, 7ನೇ ತಿಂಗಳಾಗಿ ಹುಟ್ಟಿದವ. ಪರಂಗಿಯವ್ರು ಹಾಗೆ, ಭಾಷೆ ವೇಷ ಎಲ್ಲ ಹಾಗೆ ಎಂದು ಹೇಳುತ್ತಾ ತರ್ಕ ಬಿಟ್ಟು ಬಂದು ಬೇಕಾದ ತಿಳುವಳಿಕೆಯನ್ನು ಬರೆದುಕೊಟ್ರು. ಇದನ್ನೆಲ್ಲ ನಾನು ಪಕ್ಕದ ಮಹಡಿಯ ಮೇಲಿಂದ ನೋಡುತ್ತಿದ್ದೆ. ಸೆಕ್ರೆಟರಿ DM ನರಸಿಂಗರಾಯರು ನನ್ನ ಪಕ್ಕದಲ್ಲಿ ನಿಂತು ನೋಡಿಪ್ಪ ನೋಡಿ ಎನ್ನುತ್ತಿದ್ದರು. ನಮಗಿಬ್ಬರಿಗೂ ತುಂಬ ನಗು. ತಡ ಆದದ್ದು ಇವರಿಂದ, ಬಯಸ್ಕೊಳ್ಳೋದವರು, 7ರಲ್ಲಿ ಹುಟ್ಟಿದ್ದಾರೆ ಇವರು ಅಂತ. ಅವ್ರದ್ದು ಸ್ವಭಾವ ಇನ್ನೊಂದು ಮಗ್ಗಲು ಹೇಗಿತ್ತು ಕರ್ಪೂರ ಶ್ರೀನಿವಾಸರಾಯರದು ಅಂತ. ಸಮ್ಮೇಳನ ಸಮಾರಂಭಗಳಲ್ಲಿ ಇದು ಇವತ್ತಿಗೂ ಸರಿಯೇ ಅನಿಸುತ್ತೆ. ಸಮ್ಮೇಳನ ಸಮಾರಂಭಗಳಲ್ಲಿ ಸಭಾಕಾಲಕ್ಕಿಂತ ಭೋಜನ ಕಾಲವು ಹೆಚ್ಚು ಸ್ವಾರಸ್ಯದ್ದಾಗಿತ್ತು. ಈಗೂ ಹಾಗೆ ಇರುತ್ತೆ. ಸೆಮಿನಾರ್ಗಳಲ್ಲಿ ಕಾನ್ಫರೆನ್ಸಿಗೆ ಹೋದರೆ ಕಾನ್ಫರೆನ್ಸ್ ಪ್ಲ್ಯಾನ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ತಮಾಷೆ ಹೇಳ್ತಿರ್ತಾರೆ. ದರ್ ಇಸ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಇನ್ ಮ್ಯಾನೇಜ್ಮೆಂಟ್. ಯು ಪ್ರೊವೈಡ್ ಎಕ್ಸಲೆಂಟ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಆ್ಯಂಡ್ ಎಕ್ಸಲೆಂಟ್ ಲಂಚ್ ಫೆಸಿಲಿಟೀಸ್, 75% ಆಫ್ ದ ಸೆಮಿನಾರ್ ಈಸ್ ಓವರ್ ಅಂತ.
ಕೂತ್ಕೊಳ್ಳೋಕೆ ಒಳ್ಳೆ ಕುರ್ಚಿ ಆಸನ ವ್ಯವಸ್ಥೆ ಮಾಡಿ, ಒಳ್ಳೆ ಊಟದ ವ್ಯವಸ್ಥೆ ಮಾಡಿ. ಸೆಮಿನಾರ್ 75 ಭಾಗ ಮುಗಿದೋಯ್ತು. ಊಟ ಚೆನ್ನಾಗಿ ಮಾಡಿದರೆ, ಆಸನ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಡಿಸ್ಕಷನ್ನೇ ಆಗೋಲ್ಲಲ್ಲ ಹೇಗಿದ್ರು, ಸೆಮಿನಾರ್ ಬೇಗ ಮುಗಿದೋಗುತ್ತೆ ಅಂತ. ಇಲ್ಲಿ ಅವ್ರು ಹೇಳ್ತಾರೆ, ಸಮ್ಮೇಳನ ಸಮಾರಂಭದಲ್ಲಿ ಸಭಾಕಾಲಕ್ಕಿಂತ ಭೋಜನ ಕಾಲು ಹೆಚ್ಚು ಸ್ವಾರಸ್ಯದ್ದಾಗಿತ್ತು. ಅದಕ್ಕೆ ರಾಯರೇ ಅಧ್ಯಕ್ಷರು, ಕರ್ಪೂರ ಶ್ರೀನಿವಾಸರಾಯರು. ಅವ್ರ ಕಂಡೀಷನ್ ಏನಿತ್ತು ಅಂದರೆ, ಊಟಕ್ಕೆ ಕುಳಿತ ಪ್ರತಿಯೊಬ್ಬನೂ ಒಂದು ಶ್ಲೋಕವನ್ನೋ, ಒಂದು ಪದ್ಯವನ್ನೋ, ಒಂದು ಚೂರ್ಣಿಕೆಯನ್ನೋ, ಒಂದು ಹಾಡನ್ನು ಹೇಳಲೇಬೇಕು ಎಂದವರು ಕಟ್ಟಾಜ್ಞೆ ಮಾಡಿದರು. ಬರುತ್ತೋ ಬಿಡುತ್ತೋ ಒಂದು ಹಾಡು ಹೇಳಬೇಕೆಲ್ಲರೂ. ಬಹುಬಗೆಯಾದ ಪದ್ಯಗಳು ಗದ್ಯಗಳು ಆಗ ನಲಿದಾಡುತ್ತಿದ್ದವು. ಒಂದು ಸಾರಿ ನಂಗಪುರಂ ವೆಂಕಟೇಶಯ್ಯಂಗಾರ್ಯರು ಗುಬಳಾಳದ ಶ್ಯಾಮಾಚಾರ್ಯರೆಂಬುವರು ಬರೆದ ಸೌಗಂಧಿಕಾ ಪರಿಣಯವೆಂಬ ಒಂದು ನಡುಗನ್ನಡ ಕಾವ್ಯದಿಂದ ಗದ್ಯ ಭಾಗವನ್ನು ಹೇಳಿದರು. ನೋಡಿ, ನಡುಗನ್ನಡ ಕಾವ್ಯದಿಂದ ಗದ್ಯ ಭಾಗವನ್ನು ಹೇಳಿದರು. ಕೆಲವರು ಜೈಮಿನಿ ಭಾರತದಿಂದ ಹೇಳಿದರು, ಕೆಲವರು ಗದುಗಿನ ಭಾರತದಿಂದ. ಅವ್ರಿಗೆ ಏನೇನು ಬರ್ತಿತ್ತು ಅದು ಹೇಳ್ತಾಯಿದ್ರು. ಕಡಪ ರಾಘವೇಂದ್ರ ರಾಯರು ಲಂಗೋಟಿ ಬಲು ಒಳ್ಳೆಯದಣ್ಣ ಹಾಡಿದರು. ಉಪಚಾರ ಹೇಳುವ ವೈಖರಿಯಲ್ಲಿ ಚಿತ್ರ ವಿಚಿತ್ರ ಗಾದೆಗಳು ಬರುತ್ತಿದ್ದವು. ಆ ಗಾದೆ ಹೇಗಿತ್ತು ನೋಡಿ, ಇದು ಆ ಕಾಲದ ಗಾದೆ, ನೆನೆಸ್ಕೋಬೇಕು ಅದನ್ನು. ಚಿತ್ರ ವಿಚಿತ್ರ ಗಾದೆಗಳು ಬರುತ್ತಿದ್ದವು. ಗಾದೆ ಹೇಗಿದೆ ಒಂದು ಅಂದರೆ, ಸರ್ಕಾರದ ಹುದ್ದೆಯಲ್ಲಿದ್ದು ಲಂಚ ತಗೊಳ್ಳದವ ಕುಟುಂಬ ದ್ರೋಹಿ. ಸರ್ಕಾರದ ಹುದ್ದೆಯಲ್ಲಿದ್ದು ಲಂಚ ತಗೊಳ್ಳದವ ಕುಟುಂಬ ದ್ರೋಹಿ, ಸಮಾರಾಧನೆಯಾಗಿ ಕೂತು ಹೊಟ್ಟೆತುಂಬ ಉಣ್ಣದವ ಆತ್ಮದ್ರೋಹಿ ಅಂತ. ಈ ಗಾದೆಗಳು ಬರ್ತಾ ಇತ್ತಂತೆ. ಇದಕ್ಕೆಲ್ಲ ಸೃಷ್ಟಿ ಕಾರಣ ಕರ್ಪೂರ ಶ್ರೀನಿವಾಸರಾಯರು. ಉತ್ತೇಜನ ಕೊಡೋರು, ಎಲ್ಲರೂ ಹೇಳಬೇಕಲ್ಲ, ಏನಾದರೂ ಹೇಳುವಂದಾಗ ಇಂಥ ಹೊಸ ಕ್ರಿಯೇಟಿವ್ ಸ್ಟೇಟ್ಮೆಂಟ್ಸ್ ಬರೋದು. ಕರ್ಪೂರ ಶ್ರೀನಿವಾಸರಾಯರು ಇಂಥ ಪ್ರಸಂಗಗಳಲ್ಲೆಲ್ಲ ಮನಸಾರೆ ಸಮಾನ ಸ್ಕಂದರಂತೆ ನಕ್ಕು ಬಿಡುತ್ತಿದ್ದರು. ಒಂದು ವಿಶೇಷ ಪ್ರಸಂಗ, ಇದನ್ನು ಗಮನಿಸಬೇಕು. ಶ್ರೀನಿವಾಸರಾಯರ ಮನಸ್ಸು ಅವ್ರನ್ನ ಒಲಿಸೋದು ಭಾಳ ಕಷ್ಟ ಅಲ್ಲ. ಯಾರು ಇಮೋಷ್ನಲ್ ಆಗಿರ್ತಾರಲ್ಲ ಅವ್ರನ್ನ ಒಪ್ಸೋದು ಭಾಳ ಸುಲಭ. ಇಮೋಷ್ನಲ್ ಆಗಿಲ್ಲದೆ ಇರೋರನ್ನ ಒಪ್ಸೋದು ಭಾಳ ಕಷ್ಟ. ಅವ್ರು ಗಟ್ಟಿ ಹಿಡ್ಕೊಂಡ್ಬಿಡ್ತಾರೆ ಅಭಿಪ್ರಾಯಗಳನ್ನು. ಕರ್ಪೂರ ಶ್ರೀನಿವಾಸರಾಯರು ಭಾವನಾಜೀವಿ ಆದ್ದರಿಂದ ಸ್ವಲ್ಪ ಒತ್ತಡ ತಂದರೆ ಒಪ್ಕೊಂಡ್ಬಿಡ್ತಿದ್ರು. ಅಂಥ ಒಂದು ಸಂದರ್ಭ ತಮಾಷೆ ಆಗಿರೋದಿದೆ, ಬಹಳ ತಮಾಷೆ ಆಗಿರೋ ಪ್ರಸಂಗ. ಒಂದು ವಿಶೇಷ ಪ್ರಸಂಗ, ಸಾಹಿತ್ಯ ಪರಿಷತ್ತಿನ ಒಬ್ಬನೊಬ್ಬ ವಿದ್ವಾಂಸರು ಪ್ರತಿ ಸಮ್ಮೇಳನಕ್ಕೂ ಬರುತ್ತಿದ್ದರು. ಆದರೆ ಅವರು ವೆಂಕಟನಾರಾಯಣಪ್ಪನವರು ಉಪಾಧ್ಯಕ್ಷರವರು. ವೆಂಕಟನಾರಾಯಣಪ್ಪನವರು ಹೆಚ್ಚಾಗಿ ಪುರಸ್ಕರಿಸುತ್ತಿರಲಿಲ್ಲ, ಅವಕಾಶನೇ ಕೊಡ್ತಿರಲಿಲ್ಲ ಅವರಿಗೆ, ದೂರದಲ್ಲಿಟ್ಟಿರುತ್ತಿದ್ದರು. ಅದಕ್ಕೆ ಕಾರಣಗಳು ಇದ್ದವು ಎಂದಿಟ್ಟುಕೊಳ್ಳಿ, ದೂರ ಇಡೋ ಹಾಗೆ ಇದ್ದರು ಅವರು. ಆ ವಿದ್ವಾಂಸರನ್ನು ಕ್ಷ ಎಂದು ಕರೆಯೋಣ. DVG ಹೆಸರು ಕೊಟ್ಟಿದ್ದಾರೆ, ಎಕ್ಸ್ ಅಂತೀವಲ್ಲ ಹಾಗೆ ಕ್ಷ ಅಂತ ಹೆಸರು ಕೊಡೋಣ ನಾವು ವಿದ್ವಾಂಸರಿಗೆ. ಚಿಕ್ಕಮಗಳೂರಿನಲ್ಲಿ ಸಾಹಿತ್ಯ ಸಮ್ಮೇಳನ. ವಿದ್ವಾನ್ ಕ್ಷರವರು ಕರ್ಪೂರ ಶ್ರೀನಿವಾಸರಾಯರಲ್ಲಿ ಅಂಗಲಾಚಿ ದೂರು ಹೇಳಿಕೊಂಡಂತೆ ಕಾಣುತ್ತದೆ. ಈ ಕಡೆ ವೆಂಕಟನಾರಾಯಣಪ್ಪನವ್ರ ಕಡೆ ಹೋದರೆ ಪರ್ಮಿಷನ್ ಸಿಗೋಲ್ಲ, ಇವ್ರ ಕಡೆ ಹೋದರು. ರಾಯರು, ವೆಂಕಟನಾರಾಯಣಪ್ಪ, ಆ ಮನುಷ್ಯನಿಗೆ ಈ ಹೊತ್ತಾದರೂ ಸ್ವಲ್ಪ ಅವಕಾಶ ಕೊಡೀಪ, ಅವನು ಏನೋ ಹೇಳ್ತಾನಂತೆ, ನೀವು ಅವಕಾಶ ಕೊಡಲಿಲ್ಲ ಒಂದು ಬಾಯಿ ಬಡ್ಕೊಳ್ತಾನೆ, ಕೊಂಚ ಕೃಪೆ ತೋರಿಸಿ ದೇವರು ಅಂದರು. ಕೃಪೆ ತೋರಿಸಿ ದೇವರು. ಶ್ರೀನಿವಾಸರಾಯರು ಹೇಳಿದ ಇಲ್ಲ ಅನ್ನೋಕ್ಕಾಗತ್ತೆ. ವೆಂಕಟನಾರಾಯಣಪ್ಪನವರು ರಾಯರ ಮಾತು ಮೀರಲಾರದೆ ಆ ಸಂಜೆ ವಿದ್ವಾನ್ ಕ್ಷರವರು 15-20 ನಿಮಿಷ ಮಾತನಾಡಿದರೆ ಆಗಬಹುದು ಎಂದರು. ಸಾಯಂಕಾಲ ಆ ಸಂಜೆ ಭರ್ತಿ ಸಭೆ, ಕಲ್ಪನೆ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ. ಭರ್ತಿ ಸಭೆ, 100 ಮಂದಿ ಮಹಿಳೆಯರು ಬಂದಿದ್ದರು. ಸಭಾ ಕಾರ್ಯ ಕೊಂಚ ದೂರ ಸಾಗಿದ ಮೇಲೆ ವಿದ್ವಾನ್ ಕ್ಷರವರನ್ನು ವೇದಿಕೆಗೆ ತರಲಾಯಿತು. ಕ್ಷರವರು ಅವ್ರ ಕಲ್ಪನೆ ಕೊಡ್ತಾರೆ ಹೇಗಿದ್ದರು ಅವರು ಅಂತ. ಕ್ಷರವರು ಆಕಾರದಲ್ಲಿ ಕುಳ್ಳು, ಬಣ್ಣದಲ್ಲಿ ಕಪ್ಪು, ಅಂಥ ರೂಪವರಂತೆ ಎಂದು ಹೇಳುವಂತೂ ಇಲ್ಲ. ಆರೋಗ್ಯ ದೃಢಕಾಯರೂ ಅಲ್ಲ, ಆದರೂ ಏನೋ ಚಪಲ. ಆತ ವೇದಿಕೆ ಮೇಲೆ ಬಂದು ನಿಂತು ತಾನು ಭಾಷಣ ಮಾಡತಕ್ಕವನಲ್ಲವೆಂದು, ಒಂದು ಪ್ರಸಿದ್ಧ ಕಾವ್ಯದಿಂದ ಕೆಲವು ವಾಕ್ಯಗಳನ್ನು ಉದಾಹರಿಸುವ ಉದ್ದೇಶವೆಂದು ಪೀಠಿಕೆ ಹೇಳಿ, ಕಬ್ಬಿಗರ ಕಾವದಿಂದ ಮಥನನ ವಿಜಯ ಯಾತ್ರೆಯ ರಗಳೆಯನ್ನು ಹೇಳತೊಡಗಿದ. ಬಿಳಿಯ ನನೆಯ ಇತ್ಯಾದಿಯಾಗಿ ಹೇಳಿದ್ದೇನೋ ಸರಿ, ಅವ್ರು ಹೇಗೆ ಹೇಳಿದರು ಅಂತ ಮಜಾ ಆಯ್ತು. ಈ ವಾಕ್ಯಗಳನ್ನು ಹೇಳುವಾಗ ಕ್ಷರವರು ಮನ್ಮಥನನ್ನು ಅನುಕರಣ ಮಾಡಿ ಹೊರಟರು. ಮನ್ಮಥನ ವಿಜಯ ಯಾತ್ರೆ ಹೇಳಬೇಕು ಅಂತ ಬಂದವರು ತಾವೇ ಮನ್ಮಥನಿಗೆ ನಡಲಿಕ್ಕೆ ಶುರು ಮಾಡಿದರು. ಮನ್ಮಥನನ್ನು ಅನುಕರಣ ಮಾಡಿ ಹೊರಟರು. ಕಣ್ಣುಗಳನ್ನು ಹೊರಳಿಸುವುದು, ಹುಬ್ಬು ಹಾರಿಸುವುದು, 2 ಕೈಗಳಿಂದಲೂ ಚಿಟಿಕೆ ಹಾಕುವುದು, ಕಾಲೆತ್ತಿ ಕುಣಿಯುವುದು. ಸಭಿಕರು ತಮ್ಮೊಳಗೆ ಅಸಹ್ಯ ಪಟ್ಟುಕೊಳ್ಳುತ್ತಿದ್ದರು. ತೀರಾ ಜಾಸ್ತಿ ಆಗಿಬಿಡ್ತದೆ. ಕರ್ಪೂರ ಶ್ರೀನಿವಾಸರಾಯರು ಹೇಳಿದಲ್ಲಿ ಇಮೋಷ್ನಲ್, ಇವರೇ ಪರ್ಮಿಷನ್ ಕೊಡಿಸಿದ್ದು, ಒಂದು 15 ನಿಮಿಷ ಕೊಡ್ರಿ. ಅದು ಕೊಡೋದಂದ್ರೆ ಎಷ್ಟು ಮಾತಾಡಿದ್ದು ನೋಡಿ ಹೇಗಿದೆ, ನೀವು ಅವಕಾಶ ಕೊಡಲಿಲ್ಲ ಬಾಯಿ ಬಡ್ಕೊಳ್ತಾನೆ ಸ್ವಲ್ಪ ಕೊಡಿ ಅಂತ ಹೇಳಿದ್ದು. ಹೋಗಿ ಮಾತಾಡ್ತಿದ್ದಾರೆ ಅವರು. ಇವ್ರು ಏನು ಮಾಡಿದ್ರು ಅಂತ ಅಲ್ಲಿ ಕೂತವರು, ದೂರ ಕೂತವರು
ಜೋರಾಗಿ ಕೂಗಿದ್ರಂತೆ ಅಲ್ಲಿಂದಾನೆ. ಇಮೋಷ್ನಲ್ ಮನುಷ್ಯ ಅಲ್ಲಿಂದ ಕೂಗ್ಕೊಂಡ್ರಂತೆ, ವೆಂಕಟನಾರಾಯಣಪ್ಪ ಆ ಹುಚ್ಚು ಮುಂಡೆನ ಕೆಳಗೆ ಇಳಿಸ್ರಿ, ಸೆಳೀರಿ ಅವನ ಕೆಳಗೆ ಅಂತ ಗಟ್ಟಿಯಾಗಿ ಕೂಗಿದ್ರು. ಮುಂದೆ ನಡೆದದ್ದನ್ನು ಹೇಳಬೇಕಾಗಿಲ್ಲ ಅಂತ. ಸಭಾದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅವ್ರಿಗೆ ಸಂಕಟ ಆಗಿ ಹೋಗಿದೆ. ಅದು ಒಂದು ಬಹುಶಃ ಅನಿಸಿರ್ಬೇಕು ಅವರಿಗೆ, ಯಾಕೆ ಚಾನ್ಸ್ ಕೊಟ್ಟಿರಲಿಲ್ಲ ಇವರಿಗೆ ಅಂತ ಗೊತ್ತಿರಲಿಲ್ಲ ಅವರಿಗೆ. ತಾವೇ ಕಾರಣ ಇವ್ರನ್ನ ಸ್ಟೇಜ್ ಮೇಲೆ ಹೋಗೋದಕ್ಕೆ ಅಂತ ಒಂದು ಗೊತ್ತಾಗಿದೆ ಅವರಿಗೆ. ಅದಕ್ಕೆ ಅಲ್ಲಿಂದ ಕೂಗಿದ್ರಂತೆ, ಇಳಿರಿಸ್ರಿ ಕೆಳಗೆ ಅವನ್ನ, ಸೆಳೀರಿ ಅವನ ಕೆಳಗೆ ಅಂತ. ಮುಂದೆ ನಡೆದದ್ದನ್ನು ಹೇಳಬೇಕಾಗಿಲ್ಲ ಅಂತ. ಇನ್ನೊಂದು ಪ್ರಕರಣ ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಂಥದ್ದು. ಒಂದಾನೊಂದು ವರ್ಷ ಸಮ್ಮೇಳನದ ಅಧ್ಯಕ್ಷ ಪದವಿಗೆ ಯಾರನ್ನು ಚುನಾಯಿಸಬೇಕೆಂದು ಮುಖಂಡರ ಮನಸ್ಸಿನಲ್ಲಿ ಆಂದೋಲನ ನಡೆಯುತ್ತಿತ್ತು. ಅಧ್ಯಕ್ಷರು ಯಾರಾಗಬೇಕು? ಆ ಪದವಿಗೆ ಉಮೇದುವಾರರಾಗಿದ್ದವರಲ್ಲಿ ಎಂಬೊಬ್ಬರು, ಅಂತ ಒಬ್ಬರ ಹೆಸರು ಅವರು. ಈ ವಿದ್ವಾಂಸರು ಹಿಂದೆ 4-5 ವರ್ಷಗಳಿಂದ ಅದಕ್ಕಾಗಿ ಶ್ರಮ ಪಡುತ್ತಿದ್ದರು, ಅಧ್ಯಕ್ಷರಾಗಬೇಕು ಅಂತ. ಮೇಲೆ ಹೇಳಿದ ರವರ ಪಂಗಡಕ್ಕೆ ಸೇರಿದವರು. ಮೇಲೆ ಹೇಳಿದ ರವರ ಪಂಗಡಕ್ಕೆ ಸೇರಿದವರು. ಹೀಗೆ ರವರು ತಮ್ಮ ಗುಂಪನ್ನು ಕಟ್ಟುತ್ತಿದ್ದರು. ಈ ಗುಂಪು ಹಾಕೋದು ಇವತ್ತಿಗೇನಲ್ಲ, ಅವತ್ತೇ ಆದದ್ದು, ಗುಂಪು ಕಟ್ಟುತ್ತಿದ್ದರು. ಈ ಗುಂಪುಗಾರಿಕೆ ವೆಂಕಟನಾರಾಯಣಪ್ಪನವರಿಗೂ ಶ್ರೀನಿವಾಸರಾಯರಿಗೂ ಇನ್ನೂ ಕೆಲವರಿಗೂ ಸರಿದೋರಲಿಲ್ಲ. ಆದರೆ ಗುಂಪುಗಾರಿಕೆಯನ್ನು ತಡೆಯುವುದು ಹೇಗೆ? ಉಮೇದುವಾರಿಕೆಯನ್ನು ತಳ್ಳಿ ಹಾಕುವುದು ಹೇಗೆ? ಡೆಮೋಕ್ರೆಟಿಕ್ ಸೊಸೈಟಿ ಎಲೆಕ್ಷನ್ ನಿಂತ್ಕೊಂಡ್ರೆ ಬರಬೇಕು, ಅವನು ಬರದೇ ಇರೋ ಹಂಗೆ ಮಾಡೋದು ಹೇಗೆ ಅಂತ ಚಿಂತೆ ಅವ್ರದ್ದು. ಪರಿಷತ್ತಿನ ನಿಯಮಾವಳಿಯ ಪ್ರಕಾರ ಯಾವ ಮಾರ್ಗವೂ ತೋರಲಿಲ್ಲ, ರೂಲ್ಸ್ ಪ್ರಕಾರ ಬರೋದಿಲ್ಲ ಅಂತ. ಏತನ್ಮಧ್ಯೆ ಉಮೇದುವಾರಿಕೆ ಪತ್ರಗಳ ಬಗ್ಗೆ ಗೊತ್ತಾದ ದಿನ ಬಂತು. ಆ ದಿನ ಬೆಳಗಿನ ಟಪಾಲಿನಲ್ಲಿ ಬಂದ ಪತ್ರಗಳಲ್ಲಿ ಅವರದು ಇರಲಿಲ್ಲ. ಆದ್ದರಿಂದ ಗಂಡಾಂತರ ತಪ್ಪಿ ಹೋಯ್ತೆಂದು ಎಲ್ಲರ ಮನಸ್ಸು ಹಗುರವಾಯಿತು. ಉಮೇದುವಾರಿಕೆನೇ ಬಂದಿಲ್ಲ ಅಪ್ಲಿಕೇಶನ್ ಅವ್ರದ್ದು, ಅವ್ನು ತಪ್ಪಿಸೋ ಚಿಂತೆನೇ ಇಲ್ಲಲ್ಲ, ಬಹುಶಃ ಅವರೇ ಬೇಡ ಅಂದ್ಕೊಂಡಿದ್ದಾರೆ, ಸಂತೋಷ ಆಯಿತು ಇವರಿಗೆ, ಚಿಂತೆ ಮುಗೀತು ಅಂತ. ಆದರೆ ಆ ರಾತ್ರಿ ಯಾವಾಗಲೋ ಅವರ ಪತ್ರ ಬಂದು ಪರಿಷತ್ತಿನ ಕಟ್ಟಡದ ಒಳಗೆ ಬಿದ್ದಿತ್ತು. ಆಗ ಪರಿಷತ್ತು ಶಂಕರಪುರದಲ್ಲಿ ಇತ್ತು. ಆ ಕಾಲದಲ್ಲೆಲ್ಲ ವೆಂಕಟನಾರಾಯಣಪ್ಪನವರು ರಾತ್ರಿ ಒಂದು ಸಾರಿ ಪರಿಷತ್ತಿನ ಕಟ್ಟಡಕ್ಕೆ ಬಂದು ಹೋಗುವ ಪದ್ಧತಿ ಇತ್ತು. ನೋಡಿ ಅಬ್ಸೆಷನ್ ಹೇಗಿರುತ್ತೆ, ರಾತ್ರಿ ಬಂದು ಹೋಗ್ತಿದ್ರು ಅವರು. ಅದರಂತೆ ಅವರು ಬಂದಾಗ ಅಲ್ಲಿ ಒಂದು ಲಕೋಟೆ ಬಿದ್ದಿದ್ದುದು ಕಾಣಿಸಿತು. ಅದರೊಳಗೆ ಅವರ ಉಮೇದುವಾರಿಕೆಯ ಪತ್ರವಿತ್ತು. ಹಗುರವಾಗಿದ್ದ ಮನಸ್ಸು ಮತ್ತೆ ಭಾರವಾಯಿತು. ಭಾರ ಆಯ್ತಲ್ಲಪ್ಪ, ಬಂದಿಲ್ಲ ಅಂದ್ಕೊಂಡಿದ್ರು. ಬಂದು ಕೂತ್ಕೊಂಡ. ಈಗ ಅವರು ಆ ಹೊರೆಯನ್ನು ತಡೆಯಲಾರದೆ ಕೂಡಲೇ ಕರ್ಪೂರ ಶ್ರೀನಿವಾಸರಾಯರ ಮನೆಗೆ ಹೋಗಿ ತಮ್ಮ ಹೊಸ ಕಷ್ಟವನ್ನು ತೋಡಿಕೊಂಡರು. ರಾಯರಿಗೂ ಯೋಚನೆ ಬಂದಿತು, ಈಗ ಏನು ಉಪಾಯ? ಮಾರನೇ ದಿನ ಏನಾಯಿತು ನೋಡಿ, ತಮಾಷೆಯಾಗಿದೆ. ಮಾರನೇ ದಿನ ಬೆಳಗ್ಗೆ ಸುಮಾರು 9 ಗಂಟೆ ವೆಂಕಟನಾರಾಯಣಪ್ಪನವರು ಪರಿಷತ್ತಿನ ಕಟ್ಟಡದಲ್ಲಿದ್ದರು. ನಂಗಪುರಂ ವೆಂಕಟೇಶ ಅಯ್ಯಂಗಾರ್ಯರು ನಾನು ಅಲ್ಲಿಗೆ ಬಂದಿದ್ದೆವು. ನಾವು ಬಂದು 5 ನಿಮಿಷದೊಳಗಾಗಿ ರಾಯರ ಧ್ವನಿ ನಮಗೆ ಕೇಳಿಸಿತು, ಕರ್ಪೂರ ಶ್ರೀನಿವಾಸರಾಯರ ಧ್ವನಿ ಕೇಳಿಸಿತು. ಅವರು ಸುಮಾರು ಅರ್ಧ ಫಲ್ಲಾಂಗ್ ದೂರದಿಂದ ವೆಂಕಟನಾರಾಯಣಪ್ಪ ವೆಂಕಟನಾರಾಯಣಪ್ಪ ಎಂದು ಕೂಗಿಕೊಂಡೇ ಬಂದರು. ಅಲ್ಲಿಂದಾನೆ ಬೀದಿಯಿಂದಲೇ ಏನೂ ಯೋಚನೆ ಮಾಡಬೇಡ್ರಿ, ನೀನು ಒಂದು ಬಂತಲ್ಲ ಅದನ್ನು ಲೆಕ್ಕಕ್ಕೆ ತೊಗೊಳ್ಬೇಡ್ರಿ, ನಾನು ಹಾಗಂದು ಬರ್ಕೊಡ್ತೇನೆ, ನನಗೆ ತಾನೇ ಜವಾಬ್ದಾರಿ ಎಂದರು. ಶ್ರೀನಿವಾಸರಾಯರು ಪರಿಷತ್ತಿನ ಉಪಾಧ್ಯಕ್ಷರು ಆಗ, ಮತ್ತು ಸಮಸ್ತ ಅಧ್ಯಕ್ಷ ಕರ್ತವ್ಯವನ್ನು ನಿರ್ವಹಿಸಲು ಕ್ರಮವಾಗಿ ಅಧಿಕೃತರಾದವರು. ಅವರ ಮಾತನ್ನು ಕೇಳಿ ವೆಂಕಟನಾರಾಯಣಪ್ಪನವರಿಗೆ ಕೊಂಚ ತಬ್ಬಿಬ್ಬಾಯಿತು. ಪತ್ರ ಬಂದಿದೆ, ಉಮೇದುವಾರಿಕೆ ಬಂದಿದೆ, ತೊಗೋಬೇಡ ಅಂದರೆ ಹೇಗೆ, ನಾನೇ ಬರ್ಕೊಡ್ತೀನಿ ಅಂತಾರಲ್ಲ, ಎಲ್ಲಿ ಆವೇಶನ ತಪ್ಪು ಮಾಡಿಬಿಡ್ತಾರೋ ಅಂತ ಚಿಂತೆ ಅವರಿಗೆ. ನಾನು ಏನೋ ಒಳ್ಳೆಯ ವಿವರಣೆ ಬಂದೀತು ಎಂದು ಕುತೂಹಲದಿಂದ ನೋಡುತ್ತಿದ್ದೆ. ರಾಯರು ಹೇಳಿದರು, ಶ್ರೀನಿವಾಸರಾಯರು ಏನು ಹೇಳಿದರು ಅಂತ ತಮಾಷೆ ನೋಡಿ ಆಗಿದೆ. ನೋಡ್ರಿ, ನಾನೊಂದು 2 ವರ್ಷಗಳಿಂದ ಸುಧಾ ಗ್ರಂಥದ ಮೇಲೆ ಟೀಕಾ ಬರೀಬೇಕೆಂದು ಸಿದ್ಧಪಡಿಸ್ಕೊಳ್ತಾ ಇದ್ದೀನಿ. ಸುಧಾ ಗ್ರಂಥದ ಮೇಲೆ ಟೀಕೆ ಬರೀಬೇಕು ಅಂತ ಕೂತಿದ್ದೇನೆ. ಅದರಲ್ಲಿ ಹೇಗೆಲ್ನ ತಾತ್ವಿಕಗಳನ್ನು ವಾದಗಳನ್ನು ಪ್ರಸ್ತಾವಿಸಬೇಕಾಗ್ತದೆ, ಹೇಗೆಲ್ಲಿನ ತಾತ್ವಿಕನ ವಾದಗಳನ್ನು ಪ್ರಸ್ತಾವಿಸಬೇಕಾಗ್ತದೆ. ಆದ್ದರಿಂದ ಸುಧಾ ಗ್ರಂಥವನ್ನು, ಹೆಗೆಲಿನ ಲೇಖನಗಳನ್ನು ತದೇಕ ಚಿತ್ತದಿಂದ ವ್ಯಾಸಂಗ ಮಾಡಬೇಕು ಎಂದು ಅದಕ್ಕಾಗಿ ಒಂದು ಮನೆಯನ್ನು ಪ್ರತ್ಯೇಕವಾಗಿರಿಸಿಕೊಂಡಿದ್ದೇನೆ. ಪೀಠಿಕೆ ನೋಡಿ ಎಲ್ಲಿದ್ದು ಹೋಗ್ತದೆ ಅದು. ಕೂಗಿದ್ದೇನೋ, ನಾನು ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ, ಚಿಂತೆ ಮಾಡಬೇಡಿ ಅಂತ. ಈಗ ಹೇಳ್ತಿರೋ ಸುಧಾ ಟೀಕೆ ಬರಿತಾ ಇದ್ದೀನಿ, ಅದಕ್ಕೆ ಹೇಗೆಲ್ಲಿ ನಿಯಮಗಳು ಬೇಕಾಗ್ತದೆ, ಎರಡೂ ಓದೋದಕ್ಕೆ ಒಂದು ಬೇರೆ ಮನೆ ಮಾಡ್ಕೊಂಡು ಕೂತಿದ್ದೇನೆ ಅಂತ ಹೇಳ್ತಾರೆ. ಸ್ನಾನಾನಂತರ ಸ್ವಾಮಿಗಳು ಕೊಟ್ಟ ಶೇಷವಸ್ತ್ರವನ್ನು ಹೊತ್ತು ಮನೆಯ ಬಾಗಿಲುಗಳನ್ನೆಲ್ಲ ಮುಚ್ಚಿ ನಡುಮನೆಯಲ್ಲಿ ಏಕಾಂತವಾಗಿ ಕುಳಿತು ಧ್ಯಾನ ಮಾಡುವುದು, ಆಲೋಚನೆ ಮಾಡುವುದು ಪದ್ಧತಿ. ನೀವು ಕೇಳ್ತಾ ಇದ್ದರೆ ಅವ್ರಿಗೇನೋ ಪಾಪ ಟೆನ್ಷನ್ ಆಗಿದೆ, ಆ ಅಂತ ಬಂದು ಕೂತ್ಕೊಂಡಿದೆ ಅಂತ.
ಇವರು ಸೊಲ್ಯೂಷನ್ ಸಿಕ್ತು ಅಂತಾರೆ. ಸೊಲ್ಯೂಷನ್ ಹೇಳ್ಬೇಕಾದ್ರೆ ದೂರ ಬಂದಿದ್ದಾರೆ ನೋಡಿ ಇವರು. ತಮ್ಮದು ಟೀಕೆ ಬರೆಯೋದು, ಹೇಗಲ್ನ ವಿದ್ವಾನ್ ತತ್ವಗಳನ್ನು ಸೇರಿಸೋದು, ಬೇರೆ ಮನೆ ಮಾಡ್ಕೊಂಡಿದ್ದು, ಬಾಗಿಲು ಹಾಕಿ ಧ್ಯಾನ ಮಾಡಿ ಕೂತ್ಕೊಂಡಿದ್ದು, ಸ್ವಾಮಿಗಳು ಕೊಟ್ಟಂಥ ಶೇಷ ವಸ್ತ್ರ ಹೊತ್ಕೊಂಡಿದ್ದು ಇದೆಲ್ಲ ಹೇಳ್ತಾರೆ. ಹೇಳಿಬಿಟ್ಟು ಮುಂದಿನ ಮಾತು ತಮಾಷೆ ಆಗಿರೋದು, ಈ ಹೊತ್ತು ಬೆಳಗ್ಗೆ ಪಾರಾಯಣ ಕಾಲದಲ್ಲಿ, ಯಾವಾಗ ಬಂದದ್ದು ನೋಡಿ ಐಡಿಯಾ ಇದು, ಈ ಹೊತ್ತು ಬೆಳಗ್ಗೆ ಪಾರಾಯಣ ಕಾಲದಲ್ಲಿ ಎಲ್ಲ ಈ ತಾಯಿ ಗಂಡನ್ನು ಹೇಗೆ ತಪ್ಪಿಸೋದು ಎಂದು ಯೋಚನೆ ಮಾಡುತ್ತಿದ್ದೆ. ಆಗ ನೋಡ್ರಿ ಹೊಳೀತು, 15ನೇ ತಾರೀಕು ಸೋಮವಾರ ಅಂದರೆ ಅಂದು ಸೂರ್ಯಾಸ್ತದವರೆಗೆ ಅಂದರ್ಥ. ಸೂರ್ಯಾಸ್ತದ ನಂತರ ಬಂದದ್ದು ಆ ದಿನಕ್ಕೆ ಸೇರತಕ್ಕದ್ದಲ್ಲ. ಆದ್ದರಿಂದ ಪತ್ರಿಕೆ ಸಕಾಲದಲ್ಲಿ ಬರಲಿಲ್ಲ, ವಜಾ ಮಾಡಿ ಎಂದರು. ಆದರೆ DVG ಕಾಮೆಂಟ್ಸ್ ಚೆನ್ನಾಗಿದೆ ಮುಂದೆ. ಹೀಗೆ ಪರಿಷತ್ತಿಗೆ ಬಂದ ಅಪಾಯ ತಪ್ಪಿತು. ಪರಿಷತ್ತಿನ ನಿಯಮಾವಳಿಯನ್ನು ಭಂಗ ಮಾಡದೆ ಪಾಲಿಸಿದ್ದಾಯಿತು. ಆದರೆ ಧ್ಯಾನ ಸಮಾಧಿಯಲ್ಲಿ ಎಂಥ ಯೋಚನೆ ಅಂತ ಧ್ಯಾನ ಮಾಡೋಕ್ಕೆ ಕೂತ್ಕೊಂಡ ಯೋಚನೆ ಬಂದದ್ದು ಪರಿಷತ್ತಿಂದು. ಹೇಗಲ್ಲೂ ಅಲ್ಲೇ ಕೂತ್ಕೊಂಡ, ಸೋದಾನೂ ಅಲ್ಲೇ ಕೂತ್ಕೊಂತು. ಆಮೇಲೆ ಅವ್ರು ಬರೀತಾರೆ, ಎಷ್ಟು ಮುಖಗಳನ್ನು ಪರಿಚಯ ಮಾಡೋಕ್ಕೆ ಸಾಧ್ಯ ಇದೆಯೋ ಅಷ್ಟು ಮುಖಗಳನ್ನು ಪರಿಚಯ ಮಾಡ್ತಾರೆ. ಕರ್ಪೂರ ಶ್ರೀನಿವಾಸರಾಯರು ಚೆನ್ನಾಗಿ ವಾಗ್ಮಿಗಳು, ಒಳ್ಳೆಯ ವಾಗ್ಮಿಗಳು, ಚೆನ್ನಾಗಿ ಮಾತಾಡ್ತಾರೆ ಅಂತ. ಅದನ್ನು ಪರಿಚಯ ಮಾಡೋ ರೀತಿ ಹೇಗಿದೆ ನೋಡಿ. ಕರ್ಪೂರ ಶ್ರೀನಿವಾಸರಾಯರು ವಿಶ್ವವಿದ್ಯಾನಿಲಯದ ಸೆನೆಟ್ ಸಭೆಯಲ್ಲಿ ಭಾಷಣ ಮಾಡಲು ಆರಂಭಿಸುವವರು ಇಂಗ್ಲೀಷ್ನಲ್ಲಿ ಶುರು. ಮಿಸ್ಟರ್ ವೈಸ್ ಚಾನ್ಸಲರ್, ವಾಟ್ ಐ ಹ್ಯಾವ್ ಟು ಸೇ ಈಸ್ ಎಂದು ಉಪಕ್ರಮಿಸಿ ಒಂದೆರಡು ವಾಕ್ಯಗಳಾದ ಮೇಲೆ ಕನ್ನಡಕ್ಕೆ ತಿರುಗುವರು. ಹಾಗಲ್ಲ ಸ್ವಾಮಿ, ನಾನು ಹೇಳೋದೇನೆಂದರೆ ದೇವರು ಇಲ್ಲಿ ಕೇಳೋಣವಾಗಬೇಕು. ಇದು 1-2 ನಿಮಿಷವಾದಮೇಲೆ ಮತ್ತೆ ಇಂಗ್ಲೀಷಿಗೆ, ಮಧ್ಯೆ ಮಧ್ಯೆ ಮಿಸ್ಟರ್ ವೈಸ್ ಚಾನ್ಸಲರ್ ಎಂಬುದನ್ನು ಬಿಟ್ಟು ಮಿಸ್ಟರ್ ನಂಜುಂಡಯ್ಯ ಎಂದೇ ಸಂಬೋಧಿಸುವರು. ಹೀಗೆ ಇಂಗ್ಲೀಷಿನಿಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲೀಷಿಗೆ ತಿರುಗುವುದಲ್ಲದೆ ಇಂಗ್ಲೀಷ್ ಮಾತುಗಳನ್ನು ಕನ್ನಡದಂತೆಯೂ, ಕನ್ನಡದ ಮಾತುಗಳನ್ನು ಇಂಗ್ಲೀಷಿನಂತೆ ಉಚ್ಚರಿಸುವರು. ವಾಟ್ ಐ ಸಬ್ಮಿಟ್ ಟು ದೇರ್ ಫೋರು, ಹೀಗೆ. ಇದು ಸಂಪೂರ್ಣ ಸ್ಮಿತಾಸ್ಮಿಸ್ಮರಣೆ ಅಂತ. ಎಷ್ಟು ತನ್ಮಯರಾದಾಗ ಅದು ವಿಸ್ಮರಣೆ ಆಗಿಬಿಡ್ತಿತ್ತು ಅವ್ರಿಗೆ, ಕನ್ನಡನೋ ಇಂಗ್ಲೀಷ್ ಯಾವುದೋ ಒಂದು. ಆ ಮಾತಿನ ಭರದಲ್ಲಿ ಇದೊಂದು ಸಾಮಾನ್ಯವಾಗಿ ಆಗೋದುಂಟು. ಯಾರು ಭಾವನಾತ್ಮಕವಾಗಿ ಇರ್ತಾರೋ ಮಾತಾಡಬೇಕಾದ್ರೆ ಹೀಗೆ ಆಗೋದು ಸಾಮಾನ್ಯವಾಗಿ ಆಗ್ತದೆ. ಕಾರಣ ಇಷ್ಟೇ, ಭಾವನೆಗಳು ಒಂದಾದ ನುಗ್ಗಿ ಬಂದಾಗ ಅದು ಹೇಳ್ತಾರೆ ಟ್ರಾಫಿಕ್ ಜಾಮ್ ಆಗ್ತದೆ ಅಂತ. ಮಾತಾಡೋದು ಬಾಯಿ ಒಂದೇ, ಅಲ್ಲಿ ಪದಗಳು ಆಗಿ ಹೊರಗೆ ಬರಬೇಕಲ್ಲ, ಅದು ಬರೋ 4 ಪದ ನಿಂತ್ಕೊಂಡಿದ್ದು ಹಿಂದೆ ಒತ್ತುತ್ತಾ ಇದೆ. ಅದು ಬಂದಾಗ ಯಾವ್ಯಾವುದೋ, ಅದಕ್ಕೆ ಹೇಳ್ತಾರೆ ಇಮೋಷ್ನಲ್ ಪೀಪಲ್ ಆಲ್ವೇಸ್ ಹ್ಯಾವ್ ಡಿಫಿಕಲ್ಟಿ ಇನ್ ಎಕ್ಸ್ಪ್ರೆಸ್ಸಿಂಗ್ ಅಂತ. ಒಂದು ಮಾತನ್ನು ಹೇಳ್ತಾರೆ, ಬಹುದೊಡ್ಡ ವಾಚಾಳಿ ಆದವರು ಬರವಣಿಗೆಯಲ್ಲಿ ಕಮ್ಮಿ ಆಗ್ತಾರೆ ಅಂತ. ಅಪರೂಪ ಇದೆ, ಕೆಲವೊಂದು ಅಪವಾದಗಳು ಕೆಲವೊಂದು ಇದೆ ಅದಕ್ಕೆ ಬಿಡಿ. ಆದರೆ ಸಾಮಾನ್ಯವಾಗಿ ಮಾತನಾಡುವವರು ಬರೆಯೋದು ಕಮ್ಮಿ, ಬರೆಯೋರು ಮಾತು ಕಮ್ಮಿ. ಯಾಕಂದರೆ ಮಾತು ಬರದೇ ಹೋದಾಗ ಭಾವನೆಗಳು ಖುದ್ದಾಗ ಒಂದು ಹೊರಗೆ ಬರೋಕ್ಕೆ ಒಂದು ಹಾದಿ ಬೇಕಲ್ಲ, ಅದು ಬರಹದ ಮೂಲಕ ಬರ್ತದೆ ಅಂತ. ಕರ್ಪೂರ ಶ್ರೀನಿವಾಸರಾಯರು ಮಾತಿಗೆ ಅಷ್ಟು ಜೋರಾಗಿ ಬರೋರು. ಇನ್ನೊಂದವ್ರು ಜೋರು ಬೇರೆ ಕಡೆ ಇದೆ, ಅದನ್ನು DVG ಭಾಳ ಚೆನ್ನಾಗಿ ಹೇಳ್ತಾರೆ. ಇನ್ನೊಂದು ವಿಷಯ ಭಾಳ ಜೋರಾಗಿರುವಂಥದ್ದು, ಕರ್ಪೂರ ಶ್ರೀನಿವಾಸರಾಯರ ಮನೆಗೆ ನಾವಿಬ್ಬರು 3 ಮಿತ್ರರು ಸಂಜೆಗೆ ಹೋಗುತ್ತಿದ್ದೆವು. ಸಂಜೆ ಯಾಕೆ ಹೋಗ್ತಿದ್ದೀವಿ ಅವ್ರ ಮನೆಗೆ ಅಂತ ಒಂದು ಕಾರಣ ಇದೆ. ಕಾರಣ ಈಗಲೇ ಸ್ಪಷ್ಟಪಡುತ್ತದೆ. ರಾಯರು ಫಲಾಹಾರಕ್ಕೆ ಕೊಡುತ್ತಿದ್ದರು. ಸಾಯಂಕಾಲ ಅವ್ರ ಮನೆಗೆ ಹೋಗೋದಂದರೆ ಫಲಾಹಾರ ಟೈಮಿಗೆ ಹೋಗೋದು. ಅವ್ರ ಫಲಾಹಾರ ಎಷ್ಟು ಮಿತವಾಗಿತ್ತು ಅಂತ ಹೇಳ್ತಾರೆ. ಎಷ್ಟು ಮಿತವಾಗಿತ್ತು ಫಲಾಹಾರ, 15-20 ಚಪಾತಿಗಳು ಅಥವಾ ಪೂರಿ, 15-20 ಚಪಾತಿಗಳು ಅಥವಾ ಪೂರಿ. ಅದರ ಜೊತೆಗೆ 2 ದಿನಸುಗಳು, ಒಂದು ಕೊಬ್ಬರಿ ಚಟ್ನಿ, ಇನ್ನೊಂದು ಸೀಕರಣೆ. ಬಟ್ಲೆ ಅಂತದ್ದು ನೋಡಿ, 1 ಅಡಿ ವ್ಯಾಸವುಳ್ಳ ಬೆಳ್ಳಿಯ ಬಟ್ಟಲಿನ ತುಂಬ ಸೀಕರಣೆ, 1 ಅಡಿ ವ್ಯಾಸವುಳ್ಳ ಬೆಳ್ಳಿಯ ಬಟ್ಟಲಿನ ತುಂಬ ಸೀಕರಣೆ. ಮಾವಿನ ಹಣ್ಣು, ಹಲಸಿನ ಹಣ್ಣುಗಳು ಇಲ್ಲದದ್ದ ಕಾಲದಲ್ಲಿ ರಸಬಾಳೆ ಹಣ್ಣಿನ ಸೀಕರಣೆ. ಆನಂತರ 1 ಲೋಟ ಹಾಲು. ಇಷ್ಟೋರು ಫಲಹಾರ. ಸಾಯಂಕಾಲ ಫಲ ಮತ್ತು ಆಹಾರ ಎರಡೂ ಆಯ್ತಲ್ಲ. ನಾವು ಹೋಗಿ ಕುಳಿತೊಡನೆ ಅವರ ಅಡಿಗೆ ಆತ ನಮಗೆ 2 ಚಪಾತಿ ಅಥವಾ ಪೂರಿ, ಅದಕ್ಕೆ ತಕ್ಕಷ್ಟು ಚಟ್ನಿ, ಸೀಕರಣೆ ತಂದು ಕೊಡುವನು. ನಾವು ಅದರಲ್ಲಿ ಅರ್ಧ ತಿಂದು ಹೊಟ್ಟೆ ಭಾರವಾಯಿತು ಎನ್ನುತ್ತಿದ್ದೆವು. ಹಾಗೆ ನೋಡಿದರೆ DVG ಕಮ್ಮಿ ಏನಿಲ್ಲ. ತಿಂಡಿಪೋತ ಸಂಘದಲ್ಲಿದ್ದವರು ಅವರೆಲ್ಲನೂ, ಅವರಿಗೆ ಸಾಕು ಅನ್ನಿಸ್ತಿತ್ತಂತೆ ಅರ್ಧ ಆಗಿ. ಆದರೆ ಅವರು ಇದು 4 ಪಟ್ಟು ತೊಗೊಂಡು ಫಲಹಾರ ಮುಗಿಸ್ದೆ ಅಂತ ಹೇಳ್ತಾಯಿದ್ರು. ಅದು ಒಂದು ಜೀವನದೊಂದು ಸೌಭಾಗ್ಯ. ಎಷ್ಟೋ ಜನ ಹೇಳ್ತಾರೆ ಈ ಭೋಜನ ಭಾಗ್ಯ ಒಂದು ಅಪರೂಪ ಅಂತ. ಪುತ್ರ ಭಾಗ್ಯ, ದೈವ ಭಾಗ್ಯ, ಸಂಪತ್ ಭಾಗ್ಯ ಜೊತೆಗೆ ಈ ಭೋಜನ ಭಾಗ್ಯನೂ ಹೇಳ್ತಾರೆ. ಕೆಲವರಿಗೆ ಊಟದ ರುಚಿನೇ ಇರೋಲ್ಲ, ಗೊತ್ತೂ ಆಗಲ್ಲ ಪಾಪ. ಅವಕ್ಕೆ ಹೇಗೋ ತಿಂದು ಹೋಗ್ಬಿಡೋದು. ಅಂದರೆ ಅದು ಒಂದು ಭಾಗ್ಯ.
ಅದನ್ನು ಸಂತೋಷ ಪಟ್ಕೊಂಡು ತಿನ್ನೋದಿದೆಯಲ್ಲ, ಮೆಚ್ಕೊಂಡು ತಿನ್ನೋದಿದೆಯಲ್ಲ, ಭಾಗ್ಯ ಅದು. ಅದು ಡಿ ವಿ ಜಿಗಿತ್ತು ಮತ್ತು ಅವ್ರಿಗಿಂತ ಚೆನ್ನಾಗಿ ಕರ್ಪೂರ ಶ್ರೀನಿವಾಸರಾಗಿತ್ತು ಅಂತ ಗೊತ್ತಾಗುತ್ತೆ. ಮುಂದಿನ ಪಾತ್ರ ಮಾತ್ರ ನಿಜವಾಗಲೂ ಅದ್ಭುತವಾದಂಥ ಪಾತ್ರ. ನಾವು ಗಮನಿಸಬೇಕಾದದ್ದು ಈ ವ್ಯಕ್ತಿಯ ಜೀವನ ಚರಿತ್ರೆಯಲ್ಲ, ವ್ಯಕ್ತಿ ಚಿತ್ರದ ಬಗ್ಗೆ ಡಿ ವಿ ಜಿ ಎಷ್ಟು ಆಳವಾಗಿ ಬರೆದಿದ್ದಾರೆ ಅಂದರೆ ಬಹುಶಃ ಇವರಿಗೋಸ್ಕರ ಬರೆದಷ್ಟು ವಿಶಾಲವಾಗಿ ಇನ್ಯಾರಿಗೂ ಬರೆದಿಲ್ಲ ಅನಿಸುತ್ತೆ. ಈ ಪುಸ್ತಕದಲ್ಲಿ ಸುಮಾರು 55 ಪ್ರಿಂಟೆಡ್ ಪೇಜಸ್ ಇದೆ ಒಬ್ಬರ ಬಗ್ಗೆನೇ, ಬೆಳ್ಳಾವಿಯ ವೆಂಕಟನಾರಾಯಣಪ್ಪನ ಬಗ್ಗೆ 55 ಪುಟ ಬರೆದಿದ್ದಾರೆ. ಯಾರ ಬಗ್ಗೆನೂ ಅಷ್ಟು ಬರೆದಿಲ್ಲ. 2 ಪುಟ, 1 ಪುಟ, 3 ಪುಟ, 4 ಪುಟ ಹಿಂಗೆ ಬರೆದ್ರೆ ಇವ್ರ ಬಗ್ಗೆ 55 ಪುಟ ಬರೆದಿದ್ದಾರೆ. ನಾನು ಎಷ್ಟು ಸಲ 3-4 ಸಲ ತಿರುಗಿ ಹಾಕಿದೆ, ಯಾಕೆ ಎಷ್ಟು ಬರೆದಿದ್ದಾರೆ ಇದ್ರ ಬಗ್ಗೆ ಅಂತ. ಕಾರಣ ಇಷ್ಟೇ, ಈ ವ್ಯಕ್ತಿ ಬೆಳ್ಳಾವಿ ವೆಂಕಟನಾರಾಯಣಪ್ಪನವರ ಮುಖಕ್ಕೆ ಎಷ್ಟು ಆಯಾಮಗಳು ಅಂತಂದರೆ ಆ ಆಯಾಮಗಳನ್ನು ಪರಿಚಯ ಮಾಡ್ಬೇಕಾದ್ರೆ ಅಷ್ಟು ಹೇಳಲೇಬೇಕಾಗತ್ತೆ. ತಾವು ಗಮನಿಸ್ತಾ ಹೋಗಬೇಕು. ಎಷ್ಟು ವೈಚಿತ್ರ್ಯ, ಅಷ್ಟು ಅದ್ಭುತ ಇದೆ ಅದರೊಳಗೆ. ಜ್ಞಾನ ಇದೆ, ಸಂಪತ್ತಿದೆ, ಅದರೊಳಗೆ ಇನ್ನೋಸೆನ್ಸ್ ಇದೆ, ಎಕ್ಸ್ಪರಿಮೆಂಟೇಷನ್ ಇದೆ, ಟ್ರೈ ಮಾಡಬೇಕು ಅನ್ನೋವಂಥದ್ದು, ಭಯ ಇದೆ, ದ್ವಂದ್ವ ಇದೆ, ಮಡಿ ಇದೆ, ಕೋಲಾಹಲ ಎಲ್ಲ ಇದೆ ಇದರೊಳಗೆ. ಆಗೊಂದು ಚೂರು ಪರಿಚಯ ಮಾಡಬೇಡವಾ? ಅದಕ್ಕೆ ಅಷ್ಟು ವಿಸ್ತಾರವಾಗಿ ಬರ್ಕೊಂಡು ಹೋಗಿದ್ದಾರೆ ಡಿ ವಿ ಜಿ. ಅದನ್ನು ಸಹ ನಾವು ಸ್ವಲ್ಪ ವಿಶೇಷ ಅಟೆನ್ಷನ್ ಕೊಟ್ಟು ಗಮನಿಸೋಣ ಅಂತ. ವೆಂಕಟನಾರಾಯಣಪ್ಪನವ್ರ ಲಕ್ಷಣ ಹೇಗಿತ್ತು ಅಂತ, ವ್ಯಕ್ತಿ ಲಕ್ಷಣ ಅಂತ ಬರೀತಾರೆ. ಇದು ಕಣ್ಮುಂದೆ ಕಟ್ಟೋ ಹಾಗಿದೆ. ನಾವು ಕಲ್ಪಿಸ್ಕೋಬೋದು ಕಣ್ಮುಂದೆ ವೆಂಕಟನಾರಾಯಣಪ್ಪನವ್ರು ಹೇಗಿದ್ದರು ಅಂತ. ವೆಂಕಟನಾರಾಯಣಪ್ಪನವರ ರೂಪಲಕ್ಷಣಗಳು ಗಮನಕ್ಕೆ ಬರತಕ್ಕವು. ಆಳು ಎತ್ತರ, ದಪ್ಪವಲ್ಲ, ತೆಳುವೆಂದೇ ಹೇಳಬೇಕು. ಮೈ ಬಣ್ಣ ಸುಮಾರು ಬಿಳುಪು. ದೇಹದ ಯಾವ ಭಾಗದಲ್ಲಿಯೂ ಸೋಮಾರಿತನದ ಸೂಚನೆಯಾಗಲಿ ಅಜಾಗರೂತಿಯ ಸೂಚನೆಯಾಗಲಿ ಇರಲಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಈಗೆಲ್ಲ ಮಾತಾಡ್ತೀವಿ ಡಿಪಾಸಿಷನ್ ಆಫ್ ಫ್ಯಾಟ್ ಎಟ್ ಅನ್ಡಿಸೈರಬಲ್ ಪ್ಲೇಸಸ್ ಅಂತ, ಬೊಜ್ಜು ಬರ್ತದೆ ಅಲ್ಲಿ ಇಲ್ಲಿ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ದೇಹದ ಯಾವ ಭಾಗದಲ್ಲಿಯೂ ಸೋಮಾರಿತನದ ಸೂಚನೆಯಾಗಲಿ ಅಜಾಗರೂಚಿಕತೆಯ ಸೂಚನೆಯಾಗಲಿ ಇರಲಿಲ್ಲ. ಕೈ, ಕಾಲು, ಬೆನ್ನು, ಕತ್ತುಗಳು ದೃಢವಾಗಿ ನೇರವಾಗಿ ನಿಂತಿರುತ್ತಿದ್ದವು, ಯಾವುದಾದರೂ ಕೆಲಸಕ್ಕೆ ಸಿದ್ಧವಾಗಿ. ಇದು ವ್ಯಕ್ತಿ ದೇಹ. ಮುಖ ಪ್ರಸನ್ನವಾಗಿರುತ್ತಿತ್ತು. ತಲೆಯ ಮೇಲೆ ರುಮಾಲು, ಪೂರ್ವಕಾಲದ ಕಟ್ಟು, ಸರಿಗೆ ಅಲ್ಲಲ್ಲಿ ಕೊಂಚ ಕಾಣುವುದು, ಶುಭ್ರವಾದ ಬಿಳಿಯ ಕೋಟು, ಸಣ್ಣ ಸರಿಗೆ ಅಂಚಿನ ಚೆನ್ನಾಗಿ ಮಡಿಸಿ ಇಸ್ತ್ರಿ ಮಾಡಿದ ಉತ್ತರೀಯ, ಉಡುತ್ತಿದ್ದುದು ಶುಭ್ರವಾದ ಧೋತ್ರ, ಪಂಚಗಚ್ಚೆ ಹಾಕಿದ್ದು. ಒಂದು ವೇಳೆ ಕೈಯಲ್ಲಿ ಬೆತ್ತವಿರುತ್ತಿದ್ದುದು ಉಂಟು, ಆದರೆ ಅದು ಊರುಗೋಲಲ್ಲ. ಗಮನಿಸಬೇಕಾದ ಎಷ್ಟು ಒಂದು ಪಾತ್ರ ಬರೀಬೇಕಾದ್ರೆ ಎಷ್ಟು ಜೀವ ತುಂಬೋಕ್ಕೆ ಸಾಧ್ಯ ಇದೆ ನೋಡಿ. ಅವ್ರ ಮುಖ ಹೇಗಿತ್ತು, ಡ್ರೆಸ್ ಹೇಗಿತ್ತು ಹೇಳ್ತಾ ಕೈಯಲ್ಲಿ ಒಂದು ಬೆತ್ತ ಇರ್ತಿತ್ತು ಯಾವಾಗಾದರೂ, ಆದರೆ ಅದು ಊರುಗೋಲಿಗಲ್ಲ, ಸುಮ್ಮನೆ ಅಲಂಕಾರಕ್ಕೆ ಇರುವಂಥದ್ದು ಕೈಗೆ. ಅದಕ್ಕೆ ಹೇಳ್ತಾರೆ ಅದು ಊರುಗೋಲಲ್ಲ, ಆಯುಧವೂ ಅಲ್ಲ, ಅದೊಂದು ಸಣ್ಣ ಅಲಂಕಾರ. ಆದರೆ ಮುಖ್ಯವಾಗಿ ಹೇಳಬೇಕಾದ ಲಕ್ಷಣ ಅವರ ಗಡಿಯಾರದ ಸರಪಳಿಯ ಪದಕ. ಅಲ್ಲಿ ಗಡಿಯಾರ ಇಟ್ಕೊಳ್ಳೋದು ಇತ್ತಲ್ಲ ಅವಾಗ. ಅವರು ಗಡಿಯಾರವನ್ನು ಎಡಗೈ ಮೇಲ್ಜೇಬಿನಲ್ಲಿಟ್ಟು ಅದರ ಸರಪಳಿಯ ಇನ್ನೊಂದು ಕೊನೆಯನ್ನು ಕೋಟಿನ ಗುಂಡಿಯಲ್ಲಿ ಸಿಕ್ಕಿಸಿಕೊಂಡಿರುವರು. ಅದು ಹಾಗೆ ಇರ್ತಿತ್ತು, ಸರಪಳಿ ಹಾಕಿ ಇಟ್ಕೊಳ್ಳೋದು. ಆ ಸರಪಳಿ ಬೆಳ್ಳಿಯ ಉಡುದಾರಿನ ಮಾದರಿಯದು, ಪೂರ್ವಕಾಲದ ತರಹ ದಪ್ಪ ಬೆಳ್ಳಿದು. ಗುಂಡಿಗೆ ಅದರ ಕೊನೆಯನ್ನು ಸೇರಿಸುವ ಕೊಂಡಿಯಿಂದ ಒಂದು ಪದಕವು ನೇಪಾಲೊಡುತ್ತಿತ್ತು. ಅದು ಮೇಜ, ಅದು ಯಾರೂ ನೋಡಿಲ್ಲ ಅದನ್ನು, ಆ ಥರದ್ದು. ವಾಚ್ ಇಟ್ಕೊಳ್ಳೋದೇನೋ ಸರಿಯಪ್ಪ. ವಾಚಿನ ಜೊತೆಗೆ ಒಂದು ಸರ, ಅದಿಲ್ಲಿ ಗುಂಡಿಗೆ ಸಿಕ್ಸ್ಕೊಂಡಿದ್ರು ಕೋಟಿಗೆ. ಅದಕ್ಕೆ ಒಂದು ಪದಕ ತೂಕ ಹಾಕ್ಕೊಂಡಿದ್ರು ಅಂತ. ಆ ಪದಕ ಹೇಗಿತ್ತು ಅಂತ ಚಿತ್ರಾನ್ನ ತೆಗೆದಿದ್ದಾರೆ ಪುಸ್ತಕದಲ್ಲಿ, ಡಿ ವಿ ಜಿ ಚಿತ್ರಾನ್ನ ಬಿಡಿಸಿದ್ದಾರೆ ಅದನ್ನು. ಆ ಪದಕ ಹೇಗಿತ್ತು ಅಂದರೆ 2.5-3 ಅಂಗಲ ಅಗಲ, 3.25-4 ಅಂಗಲ ಉದ್ದವಿದ್ದ ಒಂದು ತಗಡಿನ ಹಲಗೆ, ಸುಮಾರು ಇದು ಅರ್ಧ ಇರುವಷ್ಟು ಒಂದು ಹಲಗೆ. ಎಷ್ಟು ಚೆನ್ನಾಗಿರ್ತೀವಿ ನೋಡಿಕೊಳ್ಳಿ, ನೇತಾಡ್ಕೊಂಡಿದ್ರೆ ಇದು ಹಾಕ್ಕೊಂಡಿದ್ದಾರೆ ಈ ಪದಕ. ಆ ಪದಕ ಹೇಗಿತ್ತು ಅಂತ ಅದು ವರ್ಣನೆ ಮಾಡ್ತಾರೆ. 2.5-3 ಅಂಗಲ ಅಗಲ, 3-4 ಅಗಲ ಅಂಗಲ ಉದ್ದ ಇರುವಂಥದ್ದು. ಅದರ ಮೇಲ್ಭಾಗದಲ್ಲಿ ಕ್ಲಿಪ್ ಹಿಡಿಕೆ. ಈ ತುಂಡುಗಳ ಮೇಲೆ ಆ ಹಿಡಿಕೆಯಿಂದ ಕ್ಲಿಪ್ಪಿಗೆ ಹಾಕಿದ್ರಲ್ಲ, ಆ ಕ್ಲಿಪ್ನಿಂದ ಒಂದು 10-15 ತೆಳ್ಳನೆಯ ಕಾಗದದ ತುಂಡುಗಳು, ಪ್ಲೇಟು, ಆದಮೇಲೆ 15 ಕಾಗದ, ಅದರ ಮೇಲೆ ಮುಚ್ಚೋ ಹಾಗೆ ಈ ತುಂಡುಗಳ ಮೇಲೆ ಇನ್ನೊಂದು ಸಣ್ಣ ತಗಡಿನ ಮುಚ್ಚಳ. ನೆನಪೇನು ಬರ್ತಿತ್ತು ಓದಿದಾಗ ಅಂದರೆ, ಈಗ ಕಂಡಕ್ಟ್ರಿಗೆ ಈ ಕಡೆ ಈ ಥರದ್ದಿಲ್ಲ. ಕಂಡಕ್ಟ್ರದೊಂದು ಬ್ಯಾಗ್ ಇರ್ತಿತ್ತು, ತಗಡಿನ ಪ್ಲೇಟು, ಅದನ್ನ ಟಿಕೆಟೆಲ್ಲ ಹಾಕೋದು, ಮೇಲೆ ಮುಚ್ಚಳ ಒಂದು. ಅದೇ ಸಣ್ಣ ಪ್ರಮಾಣದಲ್ಲಿ ಕಲ್ಪನೆ ಮಾಡ್ಕೋಬಹುದು ನಾವು. ಒಂದು ತಗಡಿನ ಪ್ಲೇಟು, ಅದ್ಮೇಲೆ ಕಾಗದ, ಕ್ಲಿಪ್ಪು, ಮೇಲೆ ಮತ್ತೊಂದು ಮುಚ್ಚಳ, ಈ ಥರ ಯಾವಾಗಲೂ ಇರೋದಂತೆ ಬರೆದಿದ್ದಾರೆ ಅದಕ್ಕೆ. ಇದರ ಜೊತೆಗೆ ಒಂದು ಸ್ಕ್ರೂ ಪೆನ್ಸಿಲ್ ಬರ್ಕೊಳ್ಳೋದಕ್ಕೆ.
ಈ ಸಣ್ಣ ಕಾಗದದ ಹಲಗೆ ಪುಸ್ತಕವು ಪೆನ್ಸಿಲ್ ಕಡ್ಡಿಯು ಅವರ ಮೈ ಮೇಲೆ ಇಲ್ಲದಿದ್ದ ಕಾಲವೇ ಇಲ್ಲ, ಯಾವಾಗಲೂ ಇರೋದು ಪದಕ. ಯಾವಾಗ ಯಾರು ಏನು ಮುಖ್ಯ ವಿಷಯ ಹೇಳಿದರೂ, ತಮಗೆ ಯಾವುದು ಜ್ಞಾಪಕಕ್ಕೆ ಬಂದರೂ, ತಾವು ಯಾವ ಎಂಗೇಜ್ಮೆಂಟ್ ಮಾಡಿಕೊಂಡರೂ ಒಡನೆಯೇ ಅದನ್ನು ಹಲಗೆ ಪುಸ್ತಕದಲ್ಲಿ ಗುರುತು ಮಾಡುವರು. ತಕ್ಷಣ ತೊಗೊಂಡು ಬರ್ಕೊಳ್ಳೋದು ಅದರ ಮೇಲೆ. ಅಲ್ಲಿ ಗುರುತಾಯಿತೆಂದರೆ ಚಿತ್ರಗುಪ್ತನ ಲೆಕ್ಕದಲ್ಲಿ ಬರೆದಂತೆಯೇ, ಮರೆಯುವಂಗೆ ಇಲ್ಲ ಅದನ್ನು. ಇದರಿಂದಲೇ ನಮಗೆಲ್ಲ ಕಾಟ. ಡಿ ವಿ ಜಿ ಹೇಳ್ತಾರೆ ನಮಗೆಲ್ಲ ಕಾಟ ಅದರಿಂದಾನೇ ಅಂತ. ಬರ್ಕೊಂಡಿದ್ದಾರಲ್ಲ ಅವರೆಲ್ಲ ಕರೆಕ್ಟಾಗಿ. ಅವ್ರು ಹೇಳ್ತಾರೆ, ಮದುವೆ ಬೆಳಗ್ಗೆ 7ರಿಂದ 7:30 ಒಳಗೆ ಸಲ್ಲುವ ಶುಭ ಮಿಥುನ ಲಗ್ನದಲ್ಲಿ ಒಂದು ಲಗ್ನ ಪತ್ರಿಕೆಯಲ್ಲಿದ್ದರೆ 6:59 ವೆಂಕಟನಾರಾಯಣಪ್ಪನವರು ಹಾಜರು. 6:58 ಮುಂಚೆ ಇಲ್ಲ, 7:01 ಮೇಲೂ ಇಲ್ಲ. ಹೀಗೆ ಕಟ್ಟುನಿಟ್ಟು ಅದು ನಮ್ಮಂಥವ್ರಿಗೆ ಹಿಂಸೆ ನೋಡಿ. ಅದು ನಮ್ಮಂಥವ್ರಿಗೆ ಹಿಂಸೆ. ಎಷ್ಟು ವಿಶದವಾಗಿ ಒಂದು ವ್ಯಕ್ತಿಯನ್ನು ವರ್ಣನೆ ಮಾಡಬಹುದಲ್ಲ. ಬರೀ ಒಂದು ಪದಕದ ವರ್ಣನೆ ಎಷ್ಟು ಕ್ಲುಪ್ತವಾಗಿದ್ದರು ಅದು ನೋಡಿಕೊಂಡಾಗ ಎಷ್ಟು ಸಮಯಕ್ಕೆ ಅವರು ಮಹತ್ವ ಕೊಡ್ತಾಯಿದ್ರು ಅಂತ. ಅವರು ಅಧ್ಯಾಪಕ ವೃತ್ತಿ ಮಾಡಿದರು, ಶುರು ಮಾಡಿದ್ರು ಅಧ್ಯಾಪಕ ವೃತ್ತಿ. ವೆಂಕಟನಾರಾಯಣಪ್ಪನ ವಿದ್ಯಾನಿಷ್ಠೆಯನ್ನು ನೀತಿ ನಿಷ್ಠೆಯನ್ನು ಮೆಚ್ಚಿಕೊಂಡಿದ್ದ ಕುಕ್ ಸಾಹೇಬರು, ಪ್ರಿನ್ಸಿಪಾಲರು ಕುಕ್ ಸಾಹೇಬರು, ಅವರು BA ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಕೂಡಲೇ ಅವರು ತಮ್ಮ ಕಾಲೇಜಿನಲ್ಲಿ ಉಪಾಧ್ಯಾಯರನ್ನಾಗಿ ನೇಮಿಸಿಕೊಂಡರು. ಮೇಷ್ಟ್ರ ಆದದ್ದು ಫಸ್ಟ್ ವೆಂಕಟನಾರಾಯಣಪ್ಪನವ್ರ ಕಾಲೇಜಲ್ಲಿ. ವೆಂಕಟನಾರಾಯಣಪ್ಪನವರ ಶಿಷ್ಯರಲ್ಲಿ ಮುಂದೆ ಅವರು ಉತ್ತರೋತ್ತರ ಫಾರೆಸ್ಟ್ ಇಲಾಖೆ ಮುಖ್ಯಾಧಿಕಾರಿಗಳಾದರಂತೆ. ಅವ್ರು ಯಾರಪ್ಪ ಅಂದರೆ BV ರಾಮಯ್ಯಂಗಾರರು ಅಂತ, ವೆಂಕಟನಾರಾಯಣಪ್ಪನ ಶಿಷ್ಯರವರು. ಒಂದು ದಿನ ಪಾಠ ನಡೆಯುತ್ತಿದ್ದಾಗ, ಕಲ್ಪಿಸ್ಕೊಳ್ಳಿ, ಮೊದಲೇ ಭಾವನಾಜೀವಿ ಇವರು, ಅವ್ರ ವ್ಯಕ್ತಿ ಒಂದೊಂದು ಚಿತ್ರ ಬರ್ಕೊಂಡು ಹೋಗುತ್ತೆ ಅವ್ರ ಸ್ವಭಾವ ಹೇಗಿತ್ತು ಅಂತ. ಕ್ಲಾಸ್ ತೊಗೋತಾ ಇದ್ದಾರೆ. ಒಂದು ದಿನ ಪಾಠ ನಡೆಯುತ್ತಿದ್ದಾಗ ರಾಮಯ್ಯಂಗಾರರು ಅಕ್ಕಪಕ್ಕದ ವಿದ್ಯಾರ್ಥಿಗಳೊಡನೆ ಪಿಸುಗೊಟ್ಟುತ್ತಾ ಕೈ ಚೇಷ್ಟೆ ಮಾಡುತ್ತಾ ಇದ್ದುದು ವೆಂಕಟನಾರಾಯಣಪ್ಪರು ಕಣ್ಣಿಗೆ ಬಿತ್ತು. ಮೇಷ್ಟ್ರೆ ಕಾಣಿಸುತ್ತೆ, ಅವ್ನು ಹಿಂದೆ ಮಾತಾಡ್ತಾ ಇದ್ದಾರೆ, ಕ್ಲಾಸಲ್ಲಿ ಲಕ್ಷ್ಯ ಇಲ್ಲ ಅಂತ ಗೊತ್ತಾಯಿತು. ತಕ್ಷಣ ಏನು ಮಾಡಿದರು ಅವರು ರಾಮಯ್ಯಂಗಾರ ಹೆಸರು ಹಿಡಿದು ಕರೆದು, ತಾವು ಕಪ್ಪು ಹಲಿಗೆ ಮೇಲೆ ಬರೆದಿದ್ದ ಲೆಕ್ಕವನ್ನು ಪೂರ್ತಿ ಮಾಡು ಎಂದರು. ಲಕ್ಷ್ಯ ಇಲ್ಲ ಅಂತ ಗೊತ್ತಾಯ್ತಲ್ಲ ಅವರಿಗೆ, ಪೂರ್ತಿ ಮಾಡು ಅಂತ ಕೇಳಿದ್ರಂತೆ. ರಾಮಯ್ಯಂಗಾರರು ಆ ಪಾಠಕ್ಕೆ ಗಮನ ಕೊಟ್ಟಿರಲಿಲ್ಲ, ತಬ್ಬಿಬ್ಬಾಗಿ ನಿಂತರು. ಈಗ ಮೇಷ್ಟ್ರು ಏನು ಮಾಡಬೇಕು? ಅವನು ಲಕ್ಷ್ಯ ಇಲ್ಲ ಅಂತ ಗೊತ್ತಾಗಿದೆ, ಅವನು ಕರೆಸಿದ್ದಾರೆ, ಬರೆಯೋಕ್ಕೆ ಬಂದಿಲ್ಲ, ನಿಂತ್ಕೊಂಡಿದ್ದಾನೆ. ಇವ್ರಿಗೆ ಕೋಪ ಬಂತು, ವೆಂಕಟನಾರಾಯಣಪ್ಪನವ್ರಿಗೆ ಕೋಪ ಬಂತು. ಅವ್ರೇನು ಮಾಡಿದರು ಅಂದರೆ ಕೈಯಲ್ಲಿದ್ದ ಧೂಳು ಬಟ್ಟೆ, ಡಸ್ಟರ್ ಇದೆಯಲ್ಲ, ಅದನ್ನು ಶಿಷ್ಯನ ಮುಖಕ್ಕೆ ತಿಕ್ಕಿದರು. ಕೋಪ ಏನು ಮಾಡೋದು ತಿಳಿದಿಲ್ಲ ಅವರಿಗೆ, ಡಸ್ಟರ್ ತೊಗೊಂಡು ಮುಖಕ್ಕೆ ತಿಕ್ಕಿದ್ರಂತೆ. ರಾಮಯ್ಯಂಗಾರ ಮೈ ಬಣ್ಣ ಕೆಂಪು, ಮುಖ ಅಂದವಾದದ್ದು. ಈ ಧೂಳು ಬಟ್ಟೆಯ ಸೀಮೆ ಸುಣ್ಣದ ಪುಡಿ ಕಣ್ಣಿನಲ್ಲೆಲ್ಲ ಬಿದ್ದು ಕಣ್ಣು ಕೆಂಪಾಯಿತು, ಕಣ್ಣಲ್ಲಿ ನೀರು ಬಂತು. ಅವರೇನು ಹತ್ತಿರಲಿಲ್ಲ, ಸೀಮೆ ಸುಣ್ಣ ಬಿದ್ದಲ್ಲ ಅಂತ ಅಳು ಬಂತು, ಕಣ್ಣ ನೀರು ಬಂದಿದೆ ಅಷ್ಟೇ ಅವರಿಗೆ. ಇವ್ರಿಗೆ ಗಾಬರಿ ಆಗಿಬಿಡ್ತು. ವೆಂಕಟನಾರಾಯಣಪ್ಪನವರು ಏನೋ ಯೋಚಿಸಿದ್ದು ಇನ್ನೇನೋ ಆಯಿತೆಂದು ದಿಗಿಲುಪಟ್ಟು ಕ್ಲಾಸನ್ನು ನಿಲ್ಲಿಸಿ ತಾವು ಬೇಗ ಬೇಗ ಪೇಟೆಗೆ ಹೋಗಿ ಬಾಳೆಹಣ್ಣು, ಕಲಸಕ್ಕರೆ, ದ್ರಾಕ್ಷಿ, ಖರ್ಜೂರಗಳನ್ನು ಕೊಂಡು ಪೊಟ್ಟಣ ಕಟ್ಟಿಸಿ ರಾಮಯ್ಯಂಗಾರ ಮನೆ ಕಡೆಗೆ ಓಡಿದರು. ಇದು ನೋಡಿ, ಇದು ಕ್ಲಾಸಲ್ಲಿ ಅವನು ಡಸ್ಟರ್ ಹೊಡೆದ ತಕ್ಷಣ ಕಣ್ಣಲ್ಲಿ ನೀರು ಬಂತಲ್ಲಿ ಇವ್ರು ಗಾಬರಿ ಆಗಿಬಿಡ್ತು. ಪಾಪ ಏನಾಯಿತು ಹುಡುಗನಿಗೆ ಅಳ್ತಾ ಇದ್ದಾನೆ ಅವನು ಅಂಥೇಳಿ. ಇವ್ರ ದುಃಖ ತಡ್ಕೊಳ್ಳೋಕ್ಕಾಗಿಲ್ಲ, ಅವನು ಆದರೆ ಇವರು ಅಂಗಡಿಗೆ ಹೋಗಿ ದ್ರಾಕ್ಷಿ ಎಲ್ಲ ಕಟ್ಸ್ಕೊಂಡು ಮನೆಗೆ ಹೋದ್ರಂತೆ. ಅಲ್ಲೇನು ತಮಾಷೆ ಆಗಿದೆ, ರಾಮಯ್ಯಂಗಾರರ ತಂದೆ ವೆಂಕಟಪತ ಅಯ್ಯಂಗಾರರು, ಇವರು ಮೈಸೂರು ಸಂಸ್ಥಾನದ ವಿದ್ಯಾ ಇಲಾಖೆಗೆ ತಳಪಾಯ ಕಟ್ಟಿದವರು. ಅವರು ವಿದ್ಯಾ ಇಲಾಖೆ ಇದ್ದವರು, ಇನ್ಸ್ಪೆಕ್ಟರ್ ಆಗಿ ಪ್ರಸಿದ್ಧರಾದವರು. ಅವರು ಸೌಜನ್ಯದಿಂದಲೂ ವಾತ್ಸಲ್ಯದಿಂದಲೂ ಪ್ರಖ್ಯಾತರಾದ ಮಹಾನುಭಾವರು. ಎಷ್ಟು ದೊಡ್ಡವರು ಅಂದರೆ 100 ಮನೆಗಳಲ್ಲಿ ದೇವರ ಮುಂದೆ ದೀಪ ಹೊತ್ತಿಸಿ ವೆಂಕಟಪತ ಅಯ್ಯಂಗಾರರು ಅನ್ನವಿಟ್ಟ ಮಹೋಪಕಾರಿ ಎಂದು ಜನ ನೆನೆಯುತ್ತಿದ್ದರು. ಈ ರಾಮಯ್ಯಂಗಾರ ತಂದೆ. ಈ ಮಹನೀಯರು ಅಲಸೂರು ಪೇಟೆಯಲ್ಲಿದ್ದ ದೊಡ್ಡ ವೆಂಕಟರಮಣ ಶೆಟ್ಟಿಯರ ಮನೆಯಲ್ಲಿ ವಾಸವಾಗಿದ್ದರು. ಅವ್ರದ್ದು ದೊಡ್ಡ ಕುಟುಂಬ, ಬಹುಮಂದಿ ಅವರ ಪೋಷಣೆಯಲ್ಲಿದ್ದರು. ವೆಂಕಟನಾರಾಯಣಪ್ಪನವರು ಆಗ ವಾಸವಾಗಿದ್ದುದು ಅಲಸೂರು ಪೇಟೆಯಲ್ಲೇ. ಆದ್ದರಿಂದ ಅವರಿಗೂ ವೆಂಕಟಪತ ಅಯ್ಯಂಗಾರರಿಗೂ ನೆರೆಹೊರೆಯ ಸ್ನೇಹ ಇತ್ತು. ತಮಾಷೆ ನೋಡಿ, ಇದೆಲ್ಲ ಕ್ಲಾಸ್ ಅರ್ಧ ಹಾಕಿಬಿಟ್ಟು ಓಡಿ ಹೋಗಿದ್ದಾರೆ ಮನೆಗೆ. ಅವ್ರ ಮನೆಗೆ ಹೋಗಬೇಕು, ಪರಿಚಯ ಕೂಡ ಇದೆ, ಅವ್ರ ತಂದೆ ಪರಿಚಯ ಇದೆ. ಅವಾಗೇನು ಮಾಡಿದರು ಅವರು ಅಂದರೆ, ಮೇಲೆ ಹೇಳಿದ ದಿವಸ ವೆಂಕಟಪತ ಅಯ್ಯಂಗಾರರು ಮನೆಯ ಮುಂಭಾಗದ ವಿಶಾಲವಾದ ಮೊಗಸಾಲೆಯಲ್ಲಿ ಕುಳಿತಿದ್ದಾರೆ. ವೆಂಕಟನಾರಾಯಣಪ್ಪನವರು ವಿಷಯ ಅವರು ತಿಳಿಯುವುದಕ್ಕಿಂತ ಮುಂಚೆಯೇ ಶಿಷ್ಯನನ್ನು ಸಮಾಧಾನ ಪಡಿಸಬೇಕೆಂದು ಸಂಕಲ್ಪಿಸಿ, ಅವನು ಅಳುತ್ತಾ ಇದ್ದಾನೆ ಅಂತೀವಿ ಸಂಕಟ. ಅಪ್ಪನಿಗೆ ಗೊತ್ತಾಗೋದಕ್ಕಿಂತ ಮೊದಲು ಸಮಾಧಾನ ಮಾಡೋಣ ಶಿಷ್ಯನ ಅಂತ ಒಳಗೆ ಹೋದ್ರಂತೆ. ವೆಂಕಟಪತ ಅಯ್ಯಂಗಾರ ಬಳಿ ಹೋಗದೆಯೇ ಮನೆಯ ಪಕ್ಕದ ಬಾಗಿಲಿಂದ ಒಳಕ್ಕೆ ಹೋಗಬೇಕೆಂದು ಸರಸರ ನಡೆಯುತ್ತಿದ್ದರು. ವೆಂಕಟಪತ ಅಯ್ಯಂಗಾರರು ತಾವಿದ್ದ ಕಡೆಯಿಂದಲೇ ಅದನ್ನು ಕಂಡು ನಗುತ್ತಾ ನೋಡೇ ಬಿಟ್ಟರು. ಅವ್ರು ಹೋಗೋದನ್ನು ನೋಡಿಬಿಟ್ಟು,
ವೆಂಕಟನಾರಾಯಣಪ್ಪ ಬನ್ನಿ ಬನ್ನಿ, ಇನ್ನೂ 4 ಬಿಗಿ ಬೇಕಾಯ್ತಾ ಹುಡುಗ ಮುಂಡೆಗೆ. ಅಪ್ಪ ಹೇಳೋದು, ಇನ್ನೂ 4 ಬಿಗಿ ಬೇಕಾಯ್ತು ಹುಡುಗ ಮುಂಡೆಗೆ, ಅವನ ತುಂಟಾಟಕ್ಕೆ ಫಲಾಹಾರ ಬೇರೆ ತಂದಿದ್ದೀರಿ ಎಂದು ಹೇಳುತ್ತಾ ಅವರೇನು ಮಾಡಿದರು ಅಂದರೆ, ಹೊಡೀರಿ ಅವನ್ನ ಅಂತ ಹೇಳ್ತಾ ಬಾಳೆಹಣ್ಣು ಕಲ್ಲು ಸಕ್ಕರೆಯನ್ನು ತಾವೇ ಭಕ್ಷಿಸಲು ಆರಂಭಿಸಿದರು. ತಂದದ್ದು ಹುಡುಗನಿಗೆ ಅವನು ಸಮಾಧಾನ ಮಾಡೋದಕ್ಕೆ. ಅವನು ಸಮಾಧಾನ ಮಾಡೋದು ಹೋಗಲಿ, ಅಪ್ಪ ಹೇಳ್ತಾ ಇನ್ನೊಂದು 4 ಹೊಡೀರಿ ಅವನಿಗೆ ಅಂತ ಹೇಳ್ತಾರೆ. ತಾವು ತಿಂತಾ ಇದ್ದಾರೆ. ಹುಡುಗರನ್ನು ದಂಡಿಸುವ ಪದ್ಧತಿಯನ್ನು ಬಾಯಿ ತುಂಬ ಹೊಗಳಿದರು ಅವರು, ಅದು ತಂದೆ ಹೊಡಿಬೇಕು ಇವ್ರನ್ನ ಅಂತ. ವೆಂಕಟನಾರಾಯಣಪ್ಪ ನೈಜವಾಗಿದ್ದ ಪ್ರವೃತ್ತಿ ಅದು. ಅವರು ಯಾರನ್ನೂ ಎಂದೂ ಹೊಡೆದದ್ದಿಲ್ಲ, ಆದರೆ ಹೊಡೆಯ ಹೊರಟವರಂತ ನಟಿಸುತ್ತಿದ್ದರು. ನೋಡಿ, ಅವ್ರ ಸ್ವಭಾವ ಹೇಳೋದಕ್ಕೆ ಈ ಘಟನೆ ಹೇಳ್ಕೊಂಬಂದರು. ತಪ್ಪು ಮಾಡಿದ್ದು ರಾಮಯ್ಯಂಗಾರರು, ಕ್ಲಾಸಲ್ಲಿ ಲಕ್ಷ್ಯ ಇಲ್ಲ ಇದಕ್ಕೆ. ರಾಮಯ್ಯಂಗಾರ್ ಫೌಂಡಿಂಗ್ ಮೆಂಬರ್ ಆಫ್ ಗೋಖಲೆ ಇನ್ಸ್ಟಿಟ್ಯೂಟ್. ಅವ್ರ ಮುಖಕ್ಕೆ ಇವ್ರು ತಿಕ್ಕಿದ್ರಲ್ಲ, ಅವ್ರಿಗೆ ಪಾಪ ಬೇಜಾರಿಲ್ಲ, ಅವರಿಗೆ ಕಣ್ಣಲ್ಲಿ ಧೂಳು ಹೋಯ್ತಲ್ಲ ಅಂತ ನೀರು ಬಂದಿದೆ ಅಷ್ಟೇ. ಇವ್ರು ಗಾಬರಿಯಾಗಿ ಪಾಪ ಅಳ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅವ್ನು ಸಮಾಧಾನ ಮಾಡೋದಕ್ಕಂತ ಹೋಗಿ ಅಂಗಡಿಗೆ ಹೋಗಿ ತಂದು ರಾಕ್ಷಿ ಕೊಟ್ಟು ಬಂದರೆ ಅವ್ರ ತಂದೆ ಹೊಡೀರಿ ಅಂತ ಹೇಳಿದರು. ಆದರೆ ವೆಂಕಟನಾರಾಯಣಪ್ಪನ ಸ್ವಭಾವ ಹಾಗಲ್ಲ, ಯಾರನ್ನು ನೋಯಿಸುವಂಥ ಮನುಷ್ಯ ಅಲ್ಲ. ಅದು ಒಂದು ಗುಣ ಕಂಡದ್ದು. ಅವ್ರದ್ದು ಇನ್ನೊಂದು ಮುಖವನ್ನು ಪರಿಚಯ ಮಾಡ್ತಾರೆ. ಇದೊಂದು ಎಲ್ಲ ಮೇಷ್ಟ್ರುಗಳಾದವ್ರು ನೆನೆಸ್ಕೊಳ್ಳುವಂಥ ವಿಷಯ. ನನಗಂತೂ ತುಂಬ ಹೆಚ್ಚು ಮುಖ್ಯ ಅನಿಸುತ್ತೆ ಇದು. ವೆಂಕಟನಾರಾಯಣಪ್ಪನವರು ಕಾಲೇಜಲ್ಲಿ ಬೋಧಕರಾಗಿದ್ದಾಗ ಸೀನಿಯರ್ ಪ್ರೊಫೆಸರ್ ಆದಮೇಲೆ ಕೂಡ ಅಂದಂದಿನ ಪಾಠವನ್ನು ಆಯಾ ದಿನ ಬೆಳಗ್ಗೆ ತಾವೇ ಸ್ವಂತವಾಗಿ ಚಿಂತನೆ ಮಾಡಿಕೊಳ್ಳೋರು. ಸೀನಿಯರ್ ಪ್ರೊಫೆಸರ್ ಆದಮೇಲೆ ಕೂಡ ಕ್ಲಾಸಿನ ಪ್ರಿಪ್ರೇಷನ್ ಮಾಡಿಕೊಳ್ಳೋರು. ಒಂದು ದಿನ ಬೆಳಗ್ಗೆ ಸುಮಾರು 7 ಗಂಟೆಯ ವೇಳೆಗೆ ಒಬ್ಬ ಸ್ನೇಹಿತರು ನಾನು ವಾಕಿಂಗ್ ಹೋಗುತ್ತಿದ್ದವರು ನರಹರಿ ರಾಯರ ಗುಡ್ಡದ ಮೇಲೆ ಹೋದೆವು. ಅಲ್ಲಿ ವೆಂಕಟನಾರಾಯಣಪ್ಪನವರು ಗುಡಿಯ ಮೊಗಸಾಲೆಯಲ್ಲಿ ಒಂದು ಗೋಣಿ ಚೀಲವನ್ನು ಹಾಸಿಕೊಂಡು ಅದರ ಮೇಲೆ ಕುಳಿತು ಪುಸ್ತಕವನ್ನು ಕಾಗದವನ್ನು ಇಟ್ಟುಕೊಂಡು ಒಂದು ಹಾಳೆಯ ಮೇಲೆ ಪೆನ್ಸಿಲಿಂದ ಲೆಕ್ಕ ಮಾಡುತ್ತಿದ್ದರು. ಆಶ್ಚರ್ಯ ಆಯಿತು, ಹಿರಿಯ ಮನುಷ್ಯರು ಪ್ರೊಫೆಸರ್ ಆದವ್ರು ಏನು ಮಾಡ್ತಾರೆ? ನಾನು ಇದೇನು ಸಾರ್ ಎಂದು ಕೇಳಿದೆ. ಅವರು ಈ ಹೊತ್ತಿನ ಪಾಠದ ಲೆಕ್ಕವಪ್ಪ ಎಂದರು. ಏನು ಸಾರ್, ನೀವು ಮನೆಯಲ್ಲಿ ಲೆಕ್ಕ ಮಾಡಬೇಕೇ? ನೀವು ಗಣಿತಶಾಸ್ತ್ರದಲ್ಲಿ ಮಹಾಪಂಡಿತರಲ್ವೇ ಎಂದೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ನಮ್ಮ ಪಾಂಡಿತ್ಯವೆಲ್ಲ ಪರೀಕ್ಷೆಗೆ ಬರುತ್ತದೆ. ನಮ್ಮ ಕ್ಲಾಸಿನಲ್ಲಿ ಮಹಾಬುದ್ಧಿವಂತರಿದ್ದಾರೆ. ಅವರು ನಮ್ಮ ತಪ್ಪುಗಳನ್ನು ಕಂಡುಕೊಳ್ಳಬಲ್ಲರು, ಸೂಕ್ಷ್ಮವಾದ ಪ್ರಶ್ನೆಗಳನ್ನು ಕೇಳಬಲ್ಲವರು. ಅವರೆದುರಿಗೆ ನಿಲ್ಲುವಾಗ ನಾವು ತಯಾರಿಲ್ಲವೆಂದು ಅವರಿಗೆ ತಿಳಿದರೆ ನಮ್ಮ ದೃಷ್ಟಿಯಲ್ಲಿ ನಾವೇ ಸಣ್ಣವರಾಗುತ್ತೇವೆ. ಇದನ್ನೆಲ್ಲ ಮೇಷ್ಟ್ರು ನೆನ್ಪಿಟ್ಕೊಳ್ಬೇಕಾದಂಥದ್ದು. ಹಿಂದೊಂದು ಸಲ ಹೇಳಿದ್ದೆ ನಾನು, ವಿ ಆರ್ ವೆರಿ ಹ್ಯಾಪಿ ವಿತ್ ದಿ ಸಿಲ್ವರ್ ಜೂಬಿಲಿ ನೋಟ್ಸ್ ಅಂತ. ಸಿಲ್ವರ್ ಜೂಬಿಲಿ ನೋಟ್ಸ್ ಅಂತ ಹೇಳಿದ್ದೆ. ನಾವು ನೋಟ್ಸ್ ಒಮ್ಮೆ ಮಾಡಿದರೆ 25 ವರ್ಷ ಅದನ್ನೇ ಉಪಯೋಗಿಸೋದು, ಬದಲಾಯಿಸೋದೇ ಇಲ್ಲ. ನೋಟ್ಸಿಗೆ ಸಿಲ್ವರ್ ಜೂಬಿಲಿ ಆಗಿರುತ್ತೆ. ಈಗ ಅದೇ ಹೇಳುತ್ತಾನೆ, ಹೊಸದೇನಿಲ್ಲ. ಅದಕ್ಕೆ ಹೇಳ್ತಾ ಇದ್ದೆ ನಾನು, ದ ಬೆಸ್ಟ್ ವೇ ಟು ಐಡೆಂಟಿಫೈ, ಬೆಸ್ಟ್ ವೇ ಟು ನೋ ಅಬೌಟ್ ಮೈ ಸೆಲ್ಫ್ ಈಸ್ ಟು ಆಸ್ಕ್ ಅವರ್ ಸ್ಟೂಡೆಂಟ್ಸ್ ಇನ್ ಅವರ್ ಅಬ್ಸೆನ್ಸ್ ಅಂತ. ನಾನು ಇಲ್ಲದೇ ಹೋದಾಗ ನನ್ನ ವಿದ್ಯಾರ್ಥಿಗಳು ನನ್ನ ಬಗ್ಗೆ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋದಾದರೆ ಮೇಷ್ಟ್ರುಗಳಿಗೆ ಒಳ್ಳೆಯ ಉಪದೇಶ ಆಗುತ್ತೆ. ನಮಗೆಲ್ಲ ಹೆಸರಿಟ್ಟಿರ್ತಾರೆ ಹುಡುಗರು, ಹೇಗಿದ್ದರು ಇವರು ಅಂತ ಹೇಳಿ. ಆಮೇಲೆ ಮಾತಾಡ್ಕೊಂಡಿರ್ತಾರೆ. ಇದೇ ತಾನೇ ಮುಂದಿನ ವರ್ಷ ಪಾಠ ಮಾಡೋದು, ನೋಟ್ಸು ಅದೇ, ಕ್ವಶನು ಅದೇ, ಜೋಕು ಅದೇ, ಇನ್ಸ್ಟೆನ್ಸು ಅದೇ ಇರುತ್ತೆ. ಮಾತಾಡ್ಕೊಂಡಿರ್ತಾರೆ. ಇವತ್ತು ಯಾವ ಚಾಪ್ಟರ್ ಮೇಷ್ಟ್ರು ಹೇಳೋದು ಅಂತ ಹೇಳ್ತಾರೆ. ಇದಾ ಸೀನಿಯರ್ ಹುಡುಗರು ಹೇಳ್ತಾರೆ ಜೂನಿಯರ್ಸಿಗೆ, ಇದಾದ್ಮೇಲೆ ಇದನ್ನು ಹೇಳ್ತಾರೆ ನೋಡ ಅವರು ಅಂತ. ಕ್ಲಾಸ್ ಮುಗಿದ್ಮೇಲೆ ಏನು ಅದೇ ಸೇಮ್, ಏನೂ ಚೇಂಜ್ ಇಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಭಾಳ ಚೆನ್ನಾಗಿ ಹೇಳ್ತಾರೆ. ನಾವು ಸಣ್ಣವರಾಗಿಬಿಡ್ತೇವೆ ನಮ್ಮ ದೃಷ್ಟಿಯಲ್ಲಿ, ಅವ್ರ ಹುಡುಗರ ದೃಷ್ಟಿಯಲ್ಲಿ ಅಂತ ಹೇಳ್ತಾ ಇಲ್ಲ, ನಮ್ಮ ದೃಷ್ಟಿಯಲ್ಲಿ ನಾವು ಸಣ್ಣವರಾಗ್ತೇವೆ. ಪ್ರತಿದಿನವೂ ಶಾಸ್ತ್ರಾಧ್ಯಯನ ಮಾಡಬೇಕಾದದ್ದು ಉಪಾಧ್ಯಾಯನ ಕರ್ತವ್ಯ, ಅದು ಅವನ ಪ್ರಥಮ ಕರ್ತವ್ಯ. ನಾವು ಪಾಠ ವಿಷಯವನ್ನು ಮುನ್ನಾಲೋಚನೆಯಿಂದ ವ್ಯಾಸಂಗ ಮಾಡಿಕೊಳ್ಳದೆ ಕ್ಲಾಸಿಗೆ ಹೋದರೆ ಕರ್ತವ್ಯ ಭ್ರಷ್ಟರಾಗುತ್ತೇವೆ. ಈ ಮಾತನ್ನು ಅವತ್ತು ವೆಂಕಟನಾರಾಯಣಪ್ಪನವ್ರು ಹೇಳಿದ್ದು. ಅವರು ಫಿಸಿಕ್ಸ್ ಕೂಡ ಪಾಠ ಮಾಡ್ತಿದ್ರು, ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಮಾಡೋರು. ಅದಲ್ಲದೆ ಫಿಸಿಯಾಲಜಿ ಪಾಠ ಮಾಡೋರು, ಮನುಷ್ಯನ ದೇಹದ ಬಗ್ಗೆ ಪರಿಚಯ ಪಾಠ ಮಾಡೋರು. ಅದು ಕಂಪಲ್ಸರಿ ಇತ್ತು ಅವಾಗ ಕಲಿಬೇಕು ಅಂತ BScಗೆ. ಅದನ್ನು ಪಾಠ ಹೇಗೆ ಮಾಡ್ತಿದ್ರು. ಇನ್ನೊಂದು ಮುಖ ವೆಂಕಟನಾರಾಯಣಪ್ಪನವ್ರದ್ದು. ತಾವು ನೋಡಿದ್ದು ಎಷ್ಟು ಮುಖಗಳನ್ನು ನೋಡ್ತಾ ಇದ್ದೀವಿ. ಆ ಅಚ್ಚುಕಟ್ಟಾದ ಮನುಷ್ಯ, ಒಂದು ಹಾಕ್ಕೊಂಡ್ರೆ ಟೈಮ್ ಸೀರ್ ಬರುವಂಥ ಮನುಷ್ಯ, ಮಕ್ಕಳ ಬಗ್ಗೆ ಪ್ರೀತಿ ಇರುವಂಥ ಮನುಷ್ಯ, ಯಾರನ್ನೂ ಕೋಪ ಮಾಡಿಕೊಳ್ಳುವಂಥ ಮನುಷ್ಯ ಅಲ್ಲ. ಮತ್ತು ಇನ್ನೊಂದು ನೋಡಿದ್ವಿ, ಇದೀಗ ತಾನು ಸ್ವಂತ ಪರಿಶ್ರಮ ಮಾಡಿಕೊಂಡು ತಯಾರು ಮಾಡ್ಕೊಂಡು ಹೋಗುವಂಥ ಶಿಕ್ಷಕ, ಆದರ್ಶ ಶಿಕ್ಷಕ ಆಯಿತು. ಇನ್ನೊಂದು ಅವ್ರ ದೇಹದ ಜೀವನದ ಇನ್ನೊಂದು ವಿಚಿತ್ರ ಭಾಗ ಅಂದರೆ ಮಡಿ, ವಿಪರೀತ ಮಡಿ ಮನುಷ್ಯ. ಆ ಮಡಿ ಬಗ್ಗೆ ಬರೀತಾರೆ ಹೇಗಿತ್ತು ಅಂತ. ವೆಂಕಟನಾರಾಯಣಪ್ಪನವರು ಸೆಂಟ್ರಲ್ ಕಾಲೇಜಲ್ಲಿ ಭೌತ ವಿಜ್ಞಾನದ ಪ್ರೊಫೆಸರ್ ಆಗಿದ್ದರಷ್ಟೇ ಮ್ಯಾಥಮೆಟಿಕ್ಸು ಹೇಳ್ತಾಯಿದ್ರು, ಫಿಸಿಕ್ಸು ಹೇಳ್ತಾಯಿದ್ರು. ಅವರು ದೇಹ ಸ್ವರೂಪ ವಿಜ್ಞಾನ ಫಿಸಿಯಾಲಜಿಯನ್ನು ಕೂಡ ಕಲಿಸಬೇಕಾಗಿತ್ತು. ದೇಹದ ಬಗ್ಗೆ ಹೇಳಬೇಕು, ಪರಿಚಯ ಮಾಡ್ತಾ. ಅವ್ರು ಹೇಗೆ ಮಾಡ್ತಿದ್ರು ಅಂತ.
ದೇಹದ ಅಂಗಾಂಗ ರಚನೆಯನ್ನು ಪ್ರತ್ಯಕ್ಷಗೊಳಿಸಲಿಕ್ಕಾಗಿ ಪಿಂಗಾಣಿಯ ದೇಹಾಕಾರವನ್ನು ಇರಿಸಿರುತ್ತಾರೆ. ಈ ಮಣ್ಣಿಂದೆಲ್ಲ ಮಾಡಿ ಹ್ಯೂಮನ್ ಪಾರ್ಟ್ಸ್, ಬಾಡಿ ಪಾರ್ಟ್ಸ್ ಎಲ್ಲ ಜೋಡಿಸಿಟ್ಟಿರ್ತಾರೆ. ಅದನ್ನು ಅವಾಗೆಲ್ಲ ಮಣ್ಣಿಂದ ಇರ್ತಾಯಿತ್ತು, ಈಗೆಲ್ಲ ಬೇರೆ ಬೇರೆ ಬಂದಿದೆ, ಪ್ಲಾಸ್ಟಿಕ್ ಬಂದಿದೆ, ಮಾಡಿ ಇಡ್ತಿದ್ರಂತೆ. ಅವ್ರ ಪರಿಚಯ ಹೇಗೆ ಮಾಡ್ತಿದ್ರು ಅಂದರೆ, ವೆಂಕಟನಾರಾಯಣಪ್ಪನವರು ಪಾಠ ಹೇಳುವಾಗ ಒಂದು ಸಣ್ಣ ಕೋಲನ್ನು ಅಥವಾ ಪೆನ್ಸಿಲ್ ಕಡ್ಡಿಯನ್ನು ಕೈಯಲ್ಲಿ ಹಿಡಿದು ಅದು ಆ ವಸ್ತುವನ್ನು ಸೋಂಕದಂತೆ, ಪಿಂಗಾಣಿ ಮುಟ್ಟೋ ಹಾಗಿಲ್ಲ, ದೂರಿಂದಾನೆ ಸೋಂಕದಂತೆ ಒಂದೆರಡು ಅಂಗುಲ ದೂರದಿಂದ ಉದ್ದಿಷ್ಟ ಅವಯವವನ್ನು ತೋರಿಸಿಕೊಡುತ್ತಿದ್ದರು. ಇದು ಜಠರ, ಇದು ಕರುಳು, ಇದು ಪಿತ್ತಕೋಶ, ಇದು ಶ್ವಾಸಕೋಶ, ಈ ರೀತಿಯಾಗಿ. ಕಡ್ಡಿಯನ್ನು ವಸ್ತುವಿಗೆ ಸೋಂಕಿಸದೇ ಇದ್ದುದಕ್ಕೆ ವಿದ್ಯಾರ್ಥಿಗಳಲ್ಲಿ 2 ಬಗೆಯ ವಿವರಣೆಗಳು ಹೊರಟವು. ಅವ್ರು ಯಾಕೆ ಮುಟ್ಟೋದಿಲ್ಲ ಅದನ್ನು? 2 ಕಾರಣಕ್ಕೆ ಅಂತ ವಿದ್ಯಾರ್ಥಿಗಳು ಚರ್ಚೆ ಮಾಡಿಕೊಂಡದ್ದು. 2 ಕಾರಣ ಏನು ಅಂದರೆ, ಮೊದಲನೇದ್ದು, ಒಂದು, ಅದು ಶವಪ್ರಾಯವಾದದ್ದು, ಮೈಲಿಗೆ. ಅದು ಶವಪ್ರಾಯ, ದೇಹದ ಅಂಗ ಅಲ್ವಾ ಅದು, ಅದು ಶವಪ್ರಾಯ ಅಂಗ, ಅದು ಮೈಲಿಗೆ. 2ನೇದ್ದು, ಅದು ಮಣ್ಣಿನದು, ಮುಟ್ಟಿದರೆ ಮುರಿದು ಹೋದೀತು. 2ನೇದು ಸರಿ ಇರ್ಬೋದೇನೋ. ಅದಕ್ಕೆ ಹೇಳ್ತಾರೆ ಅವರು, ಮೊದಲನೇ ಕಾರಣದಿಂದ ಹೆಚ್ಚು ನಗು, ಮಡಿವಂತಿಕೆ ಅವರದು ಅಷ್ಟು ದೂರ ಹೋಗುತ್ತಿತ್ತು. ಅದು ದೇಹದ ಯಕೃತ್ತು ಅಂತ ಹೇಳಬೇಕಾದ್ರೆ ಅದು ಯಕೃತ್ತು ಅನಿಸೋದು ಅವರಿಗೆ, ಅದು ಶವ ಅಂಥೇಳಿ ಮುಟ್ತಾ ದೂರ, ಅದು ಕಡ್ಡಿ ಕೂಡ ಮುಟ್ತಿರಲಿಲ್ಲ ಅವರು, ಮಣ್ಣಿಂದ ಆ್ಯಕ್ಚುಲಿ ನೋಡಿದರೆ ಮುಟ್ತಾ ಇರಲಿಲ್ಲ, ಅಷ್ಟು ಮಡಿ ದೂರ ಹೋಗೋದಂತ. ಆದರೆ ಗಮನಿಸಬೇಕಾದ್ದು, ಅದರಿಂದ ಪಾಠ ಪಟುತ್ವಕ್ಕೆ ಎಷ್ಟು ಮಾತ್ರವೂ ಕುಂದಾಗಲಿಲ್ಲ. ಅವ್ರ ಮಡಿ ಇದೆ ಅಂತ ಹೇಳಿ ಪಾಠಕ್ಕೆ ಮಾಡ್ತಿರಲಿಲ್ಲ, ಪಾಠ ಮಾಡ್ತಿದ್ರು ಚೆನ್ನಾಗಿ, ಮುಟ್ಲಿಲ್ಲ ಅಷ್ಟೇ, ಕಲಿಸೋದು ಚೆನ್ನಾಗಿ ಕಲಿಸ್ತಿದ್ರಂತೆ. ವೆಂಕಟನಾರಾಯಣಪ್ಪನವರ ಶಿಷ್ಯರಾಗಿದ್ದು ವೈದ್ಯದ ಇಲಾಖೆಯಲ್ಲಿ ಸೀನಿಯರ್ ಸರ್ಜನ್ ಹುದ್ದೆಗೆ ಏರಿದ ಡಾಕ್ಟರ್ ಎಸ್ ಸುಬ್ಬರಾವ್, ಡಾಕ್ಟರ್ ಬಿ ಕೆ ನಾರಾಯಣರಾವ್ ಮೊದಲಾದ ಅನೇಕರು ತಮ್ಮ ಪ್ರೊಫೆಸರು ದೇಹ ಸ್ವರೂಪ ವಿಜ್ಞಾನವನ್ನು ಬೋಧಿಸಿದ ಕ್ರಮ ತುಂಬ ಚೆನ್ನಾಗಿತ್ತೆಂದು ಮೆಚ್ಚಿಕೊಳ್ಳುತ್ತಿದ್ದರು. ಮಡಿಗೆ ಮಡಿ, ದಕ್ಷತೆಗೆ ದಕ್ಷತೆ. ನೋಡಿ, ಮಡಿಗೆ ಮಡಿ, ದಕ್ಷತೆಗೆ ದಕ್ಷತೆ. ವೆಂಕಟನಾರಾಯಣಪ್ಪನವರು ಮೈಸೂರು ವಿಶ್ವವಿದ್ಯಾನಿಲಯಕ್ಕಾಗಿ ಬರೆದುಕೊಟ್ಟಂಥ ಜೀವವಿಜ್ಞಾನ ಗ್ರಂಥ ಎಲ್ಲ ದೃಷ್ಟಿಗಳಿಂದ ಪ್ರಮಾಣಭೂತವಾದದ್ದೆಂದು ಅಂಗೀಕಾರ ಪಡೆದಿದೆ. ವಿಷಯ ವಿಸ್ತರಣೆಯಲ್ಲಿ, ನಿರೂಪಣ ವಿಧಾನದಲ್ಲಿ, ಭಾಷಾ ಶೈಲಿಯಲ್ಲಿ, ಶಬ್ದಗಳ ಔಚಿತ್ಯದಲ್ಲಿ ಹೇಗೆ ನೋಡಿದರೂ ಪ್ರಶಂಸಾರ್ಹವಾದಂಥ ಕೆಲಸ ಅದು. ನೋಡಿ, ಕಲಿಸುವಾಗ ಜ್ಞಾನ ಕೊಡಬೇಕಾದ್ರೆ ಅಲ್ಲೇನೂ ಕೊರತೆ ಇಲ್ಲ, ಅಚ್ಚುಕಟ್ಟಾಗೆ ಕೊಡ್ತಾರೆ. ಅವ್ರ ನಂಬಿಕೆ ಅದನ್ನು ಮುಟ್ಟಬಾರ್ದು ಅಂತ, ಮುಟ್ಟಲೇಬೇಕು ಅಂತ ಏನು ಹಠ ಇಲ್ಲಲ್ಲ, ಕರೆಕ್ಟಾಗಿ ತೋರಿಸ್ತಾ ಇದ್ದ ತಾನೆ, 2 ಇಂಚು ದೂರ ಇರ್ಬೋದು ಅಷ್ಟೇ. ದಕ್ಷತೆ ಕಮ್ಮಿ ಇಲ್ಲ, ಮಡಿನೂ ಮಾಡ್ಕೊಂಡು ಹೋಗ್ತಾಯಿದ್ರು. ಅವ್ರ ಮಡಿ ಒಂದು ರೀತಿ ತಮಾಷೆ ಆಗುವ ಹಾಗಿತ್ತು ಅಂತ ಬರೀತಾರೆ ಡಿ ವಿ ಜಿ. ತಮಾಷೆ ಹೇಗಾಗ್ತಿತ್ತು ಅಂದರೆ, ಕಾಲೇಜಿನಲ್ಲಿದ್ದಾಗ ವೆಂಕಟನಾರಾಯಣಪ್ಪನವರು ಲಘುಶಂಕೆಗಾಗಿ ಹೋಗಬೇಕಾದರೆ ಒಂದು ಸಣ್ಣ ಸೀಸೆಯಲ್ಲಿ ನೀರು ತುಂಬಿಕೊಂಡು ಹೋಗ್ತಾಯಿದ್ರು. ತುಂಟ ಹುಡುಗರು ಈ ಸಮಯವನ್ನು ನೋಡಿಕೊಂಡಿದ್ದು ಆ ವೇಳೆಗೆ ಆ ದಾರಿಯಲ್ಲಿ 2 ಸಾಲಾಗಿ ನಿಂತು ಸೀಸೆ ಮೆರವಣಿಗೆ ಬಂತು, ಸೀಸೆ ಮೆರವಣಿಗೆ ಎನ್ನುವರು. ತಮಾಷೆ ಮಾಡ್ತಿದ್ರಂತೆ. ವೆಂಕಟನಾರಾಯಣಪ್ಪನವರಿಗೆ ಅದು ಕೇಳಿಸಲಿಲ್ಲವೆಂದೆನಿಸುವಂತೆ ಅವರು ಆ ಸಾಲುಗಳ ನಡುವೆ ಅತ್ತಿತ್ತ ತಿರುಗಿ ನೋಡದೆ ನೇರವಾಗಿ ನಡೆದು ಹೋಗಿ ಹಿಂತಿರುಗಿ ಬರುವರು. ಯಾರು ಚಿಂತೆ ಇಲ್ಲ ಅವರಿಗೆ. ಹೀಗೆ 4-5 ಸಾರಿ ಆದ ಬಳಿಕ ತುಂಟರು ತಮ್ಮ ಹಾಸ್ಯ ಅಲ್ಲಿ ಸಾಗದೆಂದು ತಿಳಿದು ಹಾಸ್ಯವನ್ನು ಬಿಟ್ಟರು. ಇದೊಂದು ಯಾಕೆ ಹೇಳ್ತಾರೆ ಡಿ ವಿ ಜಿ, ಕಾರಣ ಇದೆ ಅಂತ. ತಮ್ಮ ಮನಸ್ಸಿಗೆ ಏನು ಮಾಡಬೇಕು ಅಂತ ಬಂತೋ, ಪ್ರಪಂಚ ಎಲ್ಲ ಸುಳ್ಳು ಅಂದರೂ ನಂಬೋದಿಲ್ಲ ಅವರು. ತಮಗೆ ಸತ್ಯ ಅನಿಸಿದ್ದನ್ನು ನಿರ್ಭೀತಿಯಿಂದ ಮಾಡುವಂಥ ಕೆಲಸ. ಇಲ್ಲೋ ಬರೆದಿದ್ದಾರೆ ಮುಂದೆ, ತನಗೆ ಸರಿಯೆಂದು ಗೊತ್ತಾದ ವಿಷಯದಲ್ಲಿ ಹಾಗೆ ನಡೆಯಲು ನಾರಾಯಣಪ್ಪನವರು ತಮಗೆ ಜೊತೆ ಇಲ್ಲವೆಂಬ ಕಾರಣದಿಂದ ಹೆದರಿದವರಲ್ಲ. ನಮ್ಮ ಜೊತೆಗೆ ಯಾರಿಲ್ಲಲ್ಲಪ್ಪ, ಒಬ್ಬನೇ ಹೇಗೆ ಹೇಳೋದು ಅಂತ ಎಂದೂ ಹೆದರಿದವರಲ್ಲ. ಯೂನಿವರ್ಸಿಟಿ ಸಿನೇಟ್ ಸಭೆಯಲ್ಲಿಯೂ ಕೂಡ ಅಥವಾ ಇತರ ಸಾರ್ವಜನಿಕ ಸ್ಥಳಗಳಲ್ಲಿಯೂ ಕೂಡ ಒಂದು ಅಭಿಪ್ರಾಯವನ್ನು ಅನುಮೋದಿಸುವಾಗಲಿ ವಿರೋಧಿಸುವಾಗಲಾಗಲಿ ತಮ್ಮ ಸಂಗಡಿಗರು ಎಷ್ಟು ಮಂದಿ ಇದ್ದಾರೆಂಬ ವಿಚಾರದ ಕಡೆಗೆ ಅವರ ಮನಸ್ಸು ಹೋಗಲೇ ಇಲ್ಲ. ಸಾಮಾನ್ಯವಾಗಿ ನೋಡ್ತೇವೆ ನಾವು ಒಬ್ಬನೇ ಹೇಗೆ ಮಾತಾಡೋದು, ಎಲ್ಲರೂ ವಿರುದ್ಧ ಮಾತಾಡಿದಾಗ ನಾನು ಹೇಳೋದು ಹೇಗೆ ಅಂತ ಹೆದರ್ಕೋತೇವೆ. ಅವ್ರು ಹಾಗಲ್ಲ. ಎಷ್ಟೋ ಸಾರಿ ಅನುಮೋದನೆಯಲ್ಲಿಯೂ ವಿರೋಧದಲ್ಲಿಯೂ ಅವರು ಒಬ್ಬರೇ ಒಬ್ಬರಾಗಿರುತ್ತಿದ್ದರು. ತನ್ನ ಖಚಿತವಾಗಿ ಅನಿಸಿದ್ದನ್ನು ನಿರ್ಭೀತಿಯಿಂದ ಹೇಳ್ತಕ್ಕಂಥ ಸ್ವಭಾವ ಅವ್ರದ್ದು. ಅದೊಂದು ಪರಿಚಯ ಮಾಡಬೇಕು. ಮುಂದೆ ಈ ಕ್ಯಾಂಡಲ್ ಬರುತ್ತಲ್ಲ, ಮೊಂಬತ್ತಿ ವಿಷಯದಲ್ಲೂ ವೆಂಕಟನಾರಾಯಣಪ್ಪನವರು ನೇಮಿಷ್ಠರು. ಮಡಿಯಲ್ಲಿದ್ದಾಗ ಅದನ್ನು ಮುಟ್ಟರು, ಕ್ಯಾಂಡಲ್ ಮುಟ್ಟಬಾರ್ದು ಮಡಿಯಲ್ಲಿದ್ದಾಗ ಅಂತ. ಪರಸ್ಥಳಕ್ಕೆ ಹೋದಾಗ ಬೇರೆ ದೀಪವಿಲ್ಲದೆ ಮೊಂಬತ್ತಿ ಒಂದೇ ಗತಿಯಾದಾಗ ವೆಂಕಣ್ಣನಯ್ಯನವರೋ ಇನ್ನು ಯಾರೋ ಮೈಲಿಗೆಯಲ್ಲಿದ್ದವರು ಉರಿಯುವ ಮೊಂಬತ್ತಿಯನ್ನು ಹಿಡಿದು ಅಡಿಗೆಗೆ ಬೆಳಕು ತೋರಿಸಬೇಕು. ಅಡಿಗೆ ಅವರೇ ಮಾಡೋದು, ಬೆಳಕು ತೋರಿಸೋರು ಇವರು. ನಾನು 1-2 ಸಾರಿ ಉರಿಯುವ ಮೊಂಬತ್ತಿಯನ್ನು ಹಿಡಿಯುವೆ ಎಂದೆ. ಅದಕ್ಕೆ ಅವರು, ನೀವು ಬೇಡ,
ಡಿ ವಿ ಜಿ ನೀವು ಬೇಡ ಅಂದ್ಬಿಟ್ರಂತೆ. ಯಾಕಂದರೆ ನೀವು ಹರಟುತ್ತೀರಿ, ಆಗ ನೀವು ನಗುತ್ತೀರಿ, ಮೊಂಬತ್ತಿಯ ತೊಟ್ಟುಗಳು ಪಾತ್ರೆ ಮೇಲೆ ಬಿದ್ದು ಮೈಲಿಗೆ ಆಗುತ್ತದೆ ಅಂದರು. ಇವ್ರು ಸುಮ್ಮನೆ ಇರೋಂಗಿಲ್ಲಲ್ಲ ಮಾತಾಡೋರು ಇವರು. ವೆಂಕಣ್ಣಯ್ಯನವರು ಸರಿ, ಅವ್ರು ಮಾತಾಡೋರಲ್ಲ. ಅದಕ್ಕೆ ನೀವು ಹಿಡಿಬೇಡಿ, ಹಿಡಿದ್ರೆ ನಗ್ತೀರಿ, ಹರಡ್ತೀರಿ, ನಕ್ಕಾಗ ಮೊಂಬತ್ತಿ ಹನಿ ಬೀಳ್ತದೆ ಪಾತ್ರೆ ಮೇಲೆ, ಮೈಲಿಗೆ ಆಗ್ತದೆ, ನನಗೆ ಬೇಡ ಅಂತ. ಅವ್ರು ಎಷ್ಟು ಮುಗ್ಧ ಸ್ವಭಾವದವರಿದ್ದರು ಅಂತ ಇನ್ನೊಂದು ಪರಿಚಯ ಮಾಡ್ತಾರೆ. ಅವ್ರ ಮಡಿ ಒಂದು ವಿಷಯ ಆಯಿತಾ ನೋಡಿ, ಎಷ್ಟು ಮಗ್ಗಲುಗಳನ್ನು ಪರಿಚಯ ಆಗ್ತಾ ಹೋಗ್ತದೆ. ಅವರಿಗೆ ಸಣ್ಣ ಸಣ್ಣ ಸಂದರ್ಭಗಳು ತುಂಬ ಕಷ್ಟಕ್ಕೆ ಬಂದ್ಬಿಡೋದು. ಬಹುಶಃ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸ್ತಿದ್ರು ಅನಿಸುತ್ತೆ, ಸಣ್ಣ ವಿಷಯಗಳು ತೊಂದರೆ ಬಂದ್ಬಿಡೋದು. ಈ ಸಮಯ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ದ್ವಂದ್ವ ಬಂದದ್ದು ಹೇಗೆ, ಒಂದು ಬಿಕ್ಕಟ್ಟು ಅಂತ ಬರೀತಾರೆ. ವೆಂಕಟನಾರಾಯಣಪ್ಪನವರ ಮನೆಯಲ್ಲಿ ಒಂದು ಮದುವೆಯ ಸಂದರ್ಭ, ಮದುವೆ ಇದೆ. ಲಗ್ನದ ದಿವಸಕ್ಕೆ 3-4 ದಿವಸ ಹಿಂದೆ ರಾತ್ರಿ ಸುಮಾರು 12 ಗಂಟೆ ಹೊತ್ತಿಗೆ ವೆಂಕಟನಾರಾಯಣಪ್ಪನವರು ನನ್ನ ಮನೆಗೆ ಬಂದು ನನ್ನನ್ನು ಕೂಗಿದರು. ರಾತ್ರಿ 12ಕ್ಕೆ. ನಾನು ಮದುವೆ ದಿನವಾಯ್ತಲ್ಲ, ಈ ಅವೇಳೆಯಲ್ಲಿ ಬಂದಿದ್ದಾರಲ್ಲ, ಏನು ಕಾರಣ ಬಿದ್ದಿತು ಎಂದು ಕೊಂಚ ಗಾಬರಿಪಟ್ಟು ಹೊರಗೆ ಬಂದೆ. ನಾನು ಏನು ಸಾರ್ ಸಮಾಚಾರ ಎಂದು ಕೇಳಿದೆ. ವೆಂಕಟನಾರಾಯಣಪ್ಪನವರು, ಒಂದು ಕಷ್ಟ ಬಂದಿದೆಯಲ್ಲಪ್ಪ, ನಿಮ್ಮ ಸಲಹೆ ಕೇಳೋದಕ್ಕೆ ಬಂದೆ ಎಂದ್ರಂತೆ. ಅವ್ರು ಟೂ ನೋಡಿದ್ರೆ ಭಾರಿ ಸೀರಿಯಸ್ ಏನೋ ಪ್ರಾಬ್ಲಮ್ ಆಗಿದೆ ಅನಿಸಿರ್ಬೇಕು. ಏನು ಸಾರ್ ಎಂದು ಕೇಳಿದೆ. XYZ ಇದ್ದಾನಲ್ಲ, ಯಾವನೊಬ್ಬನು XYZ ಇದ್ದಾನಲ್ಲ, ಆತನನ್ನು ಮದುವೆಗೆ ಕರೆಯಬೇಕೇ ಬೇಡವೇ? ರಾತ್ರಿ 12ಕ್ಕೆ XYZನ್ನು ಮದುವೆಗೆ ಕರೆಯಬೇಕೇ ಬೇಡವೇ? ಕರೆಯಬಹುದಲ್ಲ, ಒಳ್ಳೆಯ ಮನುಷ್ಯ ಎಂದು ನಾನೆಂದೆ. ಕರೆದ್ರೆ ಬಂದೇ ಬಿಟ್ಟರೆ, ಕರೆದ್ರೆ ಬಂದೇ ಬರ್ತಾನೆ ಅವನು, ಕರೆದ್ರೆ ಬಂದೇ ಬಿಟ್ಟರೆ. ಅವಾಗ ನಾನು ಹೇಳಿದೆ, ಬಂದರೆ ಏನಂತೆ ಎಂದೆ. ಅಲ್ಲಪ್ಪ, ಆತ ಸೀಮೆಗೆ ಹೋಗಿ ಬಂದಿದ್ದಾನಲ್ಲಪ್ಪ, ಕರೆಯೋದು ಹೇಗೆ ಅಂತ ಚಿಂತೆ. ರಾತ್ರಿ 12ಕ್ಕೆ ಚಿಂತೆ ಅವ್ರಿಗೆ. ಸೀಮೆಗೆ ಹೋಗಿ ಬಂದಿದ್ದಾನಲ್ಲಪ್ಪ, ಇವರು ಸುಲಭ, ಡಿ ವಿ ಜಿ ಉತ್ತರ ಭಾಳ ಸುಲಭ. ಹಾಗಾದರೆ ಬಿಟ್ಟುಬಿಡಿ ಅವನ್ನ ಅಂದ್ರಂತೆ. ಬಿಟ್ಟು ಬಿಡೋದಕ್ಕೆ ಹೇಗಾಗುತ್ತಪ್ಪ, ಹತ್ತಿರದ ನೆಂಟ ಅಲ್ವಾ? ಬಿಟ್ಟು ಬಿಡೋದಕ್ಕೆ ಹೇಗಾಗುತ್ತಪ್ಪ, ಹತ್ತಿರದ ನೆಂಟ ಅಲ್ವಾ ಅಂದ್ರಂತೆ. ಈಗ ಡಿ ವಿ ಜಿ ಇದ್ರಂತೆ. ಆದರೆ ಏನಂತೆ, ಬಂದರೆ ಒಂದು ಕಡೆ ಕುಳಿತಿರ್ತಾರೆ, ತಾಂಬೂಲ ತೆಗೆದುಕೊಂಡು ಹೊರಟು ಹೋಗ್ತಾರೆ, ಯಾಕೆ ಚಿಂತೆ ಮಾಡ್ತೀರಿ ಅಂದ್ರಂತೆ. ಹಾಗಾಗೋದಿಲ್ಲಪ್ಪ, ಆತ ಊಟಕ್ಕೆ ನಿಂತು ಬಿಡ್ತಾರೆ. ಮದುವೆ ಬಂದವರು ಊಟ ಮಾಡದೆ ಹೋಗ್ತಾರಾ? ಊಟಕ್ಕೆ ನಿಂತು ಬಿಡ್ತಾರೆ. ನಿಲ್ಲಲಿ ಬಿಡಿ, ಅಷ್ಟು ಮಂದಿ ಊಟ ಮಾಡುವ ಕಡೆಗೆ ಅಂತ ನಾನು ಹೇಳ್ತಾ ಇದ್ದೆ. ಅಷ್ಟರವ್ರು ಹೇಳಿದ್ರಂತೆ, ಹಾಗಲ್ಲಪ್ಪ, ಅವ್ರ ಮನೆ ಹೆಂಗಸರು ಬರುತ್ತಾರೆ, ಅಡುಗೆ ಮನೆಯಲ್ಲಿ ಪದಾರ್ಥಗಳನ್ನು ಮುಟ್ಟಿ ಬಡಿಸುವುದಕ್ಕೆ ಹೊರಡುತ್ತಾರೆ, ಬೇಡವೆನ್ನುವ ಹಾಗಿಲ್ಲ, ಆಗಲೆಂದು ಸಹಿಸುವ ಹಾಗಿಲ್ಲ, ಎಲ್ಲರಿಗೂ ಮೈಲಿಗೆ ಏಕವಾಗಿ ಹೋಗುತ್ತದಲ್ಲಪ್ಪ ಚಿಂತೆ ಅವರು. ನಾನು ನಕ್ಕು ಸೊಲ್ಯೂಷನ್ ಕೊಟ್ಟರು ಡಿ ವಿ ಜಿ. ನಾನು ನಕ್ಕು, ಇಂಥ ಸಂದರ್ಭವನ್ನು ಉಪಾಯದಿಂದ ನಿರ್ವಾಹ ಮಾಡಬೇಕು. ನಿಮ್ಮ ಕಣ್ಣಿಗೆ ಕಂಡ ದೋಷವನ್ನು ನೀವು ನಿಲ್ಲಿಸಬಹುದು. ಸೊಲ್ಯೂಷನ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಧರ್ಮ ಸಂಕಟ ಪಾರು ಮಾಡೋದು ಹೇಗೆ. ನಿಮ್ಮ ಕಣ್ಣಿಗೆ ಕಂಡ ದೋಷವನ್ನು ನೀವು ನಿಲ್ಲಿಸಬಹುದು. ಎಲ್ಲಿಯೋ ಪರೋಕ್ಷದಲ್ಲಿ ನಡೆಯಬಹುದಾದದ್ದನ್ನು ನೀವು ಹುಡುಕಿಕೊಂಡು ಹೋಗಬೇಕಾದದ್ದಿಲ್ಲ ಎಂದು ಸಮಜಾಯಿಷಿ ಹೇಳಿದೆ. ನೀನು ಕಣ್ಣು ಮುಂದೆ ತಪ್ಪಾಗ್ತಿದ್ರೆ ಹೇಳಬೇಕಾಗ್ತದೆ. ನಿನಗೆ ಗೊತ್ತಾಗಲಿಲ್ಲ ಸುಮ್ಮನೆ ತಲೆ ಹಾಕ್ಕೊಂಡು ಹೋಗ್ಬೇಡ. ಅದೇನು ಮಾಡ್ತಾರೆ ಪತ್ತೆ ಹಚ್ಚೋದು. ನಮ್ಮ ಕಡೆಯಲ್ಲೇ ಭಾಳ ಇರೋದು. ಊರ ಕಡೆ ಮಡಿ ಮಂದಿ ದೊಡ್ಡ ಹಾವಳಿ. ನಮ್ಮ ಊರಲ್ಲೆಲ್ಲ ಸಣ್ಣೂರಲ್ಲಿ ಸುಮ್ಮನೆ ಹೋಗ್ತಿರ್ತಾರೆ. ಅಲ್ಲಿ ದಾರ ಬಿದ್ದಿತ್ತು ಅನಿಸುತ್ತೆ, ಅದು ಯಾಕಷ್ಟು ಬಗ್ಗಿ ಲೆನ್ಸ್ ಹಿಡ್ಕೊಂಡು ನೋಡೋದು. ಅದಕ್ಕೆ ಹೇಳೋದು ಇವರು, ಕಣ್ಣಿಗೆ ಕಾಣಿಸ್ತೋ ಸರಿ, ಕಾಣಿಸ್ದೇ ಹೋದರೆ ಹುಡುಕೊಂಡು ಹೋಗಬೇಕಾಗಿಲ್ಲ ಅಂತ. ಎಲ್ಲಿಯೋ ಪರೋಕ್ಷ ನಡೆದಿರುವುದನ್ನು ಹುಡುಕಿಕೊಂಡು ಹೋಗಬೇಕಾದದ್ದಿಲ್ಲ ಎಂದು ಸಮಜಾಯಿಷಿ ಹೇಳಿದೆ. ಆ ಹೊತ್ತಿನ ಮಟ್ಟಿಗಾದರೂ ಅವರದನ್ನು ಅಂಗೀಕರಿಸಿದರು ಎಂದು ತೋರುತ್ತದೆ. ಆತ ಬಂದ ಊಟ ಮಾಡ್ಕೊಂಡು ಹೋಗಿರಬೇಕು. ಇನ್ನೊಂದು ಸಂಕಟ ಅವ್ರದ್ದು. ವೆಂಕಟನಾರಾಯಣಪ್ಪನ ಸ್ವಭಾವ ಹೇಗಿದೆ ಗಮನಿಸಿ. ಇದು ಅವ್ರ ಮನೆಯಲ್ಲೇ ಮದುವೆ ಆಗುವಂಥದ್ದು. ಇನ್ನೊಂದು ಅವ್ರ ಸ್ವಭಾವ ಹೇಗೆಂದರೆ, ತಮ್ಮ ಮನೆಯಲ್ಲೆಲ್ಲ ಇಲ್ಲೆಲ್ಲೇನಾದ್ರು ಆಗ್ತಿದ್ರು ಚಿಂತೆ ಪಡ್ತಿದ್ರು ಅವರು. ಈ ಆಗಿರೋ ಘಟನೆ ಮುಂದಿನ ಘಟನೆ ಆಗಿದೆ. ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿನಲ್ಲಿ ಪಂಡಿತ ಮಂಡಲದ ವಾರ್ಷಿಕ ಸಮ್ಮೇಳನ ನಡೆದ ದಿವಸ. ಎಲ್ಲ ವಿದ್ವಾಂಸರು ಬಂದಿದ್ದಾರೆ. ಬೆಳಗ್ಗೆ 9 ಗಂಟೆ ಪ್ರೊಫೆಸರ್ CR ನರಸಿಂಹಶಾಸ್ತ್ರಿಗಳ ಅಧ್ಯಕ್ಷ ಭಾಷಣವನ್ನು ಕೇಳಿ ಸಂತುಷ್ಟರಾದ ಸಭಿಕರು ಹೊರಗೆ ಬರುತ್ತಿದ್ದಾರೆ. ಅಧ್ಯಕ್ಷ ಭಾಷಣ ತುಂಬ ಚೆನ್ನಾಗಿತ್ತು, ಕೇಳ್ಕೊಂಡು ಸಂತೋಷ ಬರ್ತಾ ಇದ್ದಾರೆ ಜನ ಎಲ್ಲ. ಆಗ ಯಾರೋ ಒಬ್ಬರು ಬಂದು ವೆಂಕಟನಾರಾಯಣಪ್ಪನವರನ್ನು ಬೇರೆಯಾಗಿ ಕರೆದುಕೊಂಡು ಹೋಗಿ ಅವರ ಕಿವಿಯಲ್ಲಿ ಏನೋನೋ ಹೇಳಿದರು. ವೆಂಕಟನಾರಾಯಣಪ್ಪನ ಮುಖ ಪ್ರಸನ್ನವಾಗಿದ್ದುದು ಕೊಂಚ ವ್ಯಾಕುಲಿತವಾಯಿತು. ವ್ಯಾಕುಲದಿಂದ ಕಟುವಾಯಿತು ಮುಖ. ಅವ್ರು ಏನು ಹೇಳಿದ್ರೋ ಗೊತ್ತಿಲ್ಲ, ಮುಖ ಕಟುವಾಯಿತು. ಅವರು ನನ್ನನ್ನು ಬಳಿಗೆ ಕರೆದು ಹೇಳಿದರು,
ಕೇಳಿದ್ರೇನಪ್ಪ ಈ ಅವಿವೇಕವನ್ನು ಅಂತ ಕೇಳಿದ್ರಂತೆ. ಭಾಷಣ ಕೇಳಿ ಬಂದವರು ಕೇಳಿದ್ರೇನಪ್ಪ ಅವಿವೇಕವನ್ನು ಅಂದರೆ ಏನು ಅನಿಸುತ್ತೆ, ಏನು ಸರ್ ಅದು ಎಂದು ನಾನು ಕೇಳಿದೆ. ಗೊತ್ತಿಲ್ಲವೇ, ಅವನು ಬಂದು ಹೇಳಿದ ನಾನು ಶಿಷ್ಯ ಅವನೊಬ್ಬನು, ಗೊತ್ತಿಲ್ಲವೇ ಬಸವಣ್ಣನ ಗುಡಿಯ ಸಮೀಪದಲ್ಲಿರುವ ದೊಡ್ಡ ಗಣಪತಿಯ ಸನ್ನಿಧಿಯಲ್ಲಿ ಕಖ ಶಾಸ್ತ್ರಿಗಳು, ಯಾರೊಬ್ಬರು ಕಖ ಶಾಸ್ತ್ರಿಗಳು ಲಕ್ಷ ಮೋದಕ ಯಾಗವನ್ನು ನಡೆಸುತ್ತಿದ್ದಾರಲ್ಲ, ನಿನ್ನೆ ಅಲ್ಲಿ ರಾತ್ರಿ ನಡೀತಂತೆ ಈ ಅಸಂಗತ, ನೀನು ರಾತ್ರಿ ನಡೀತಂತೆ ಇದು. ಏನಾಯಿತು ಅಂದರೆ ಋತ್ವಿಕುಗಳ ಪೈಕಿ ಒಬ್ಬಾತ ಅಲ್ಪಸಂಖ್ಯೆಗಾಗಿ ಹೋದವನು ಮತ್ತೆ ಕಾಲು ಕೂಡ ತೊಳೆಯದೆ ಆಚಮನ ಮಾಡದೆ ಪುನಃ ಹೋಮಕ್ಕೆ ಕುಳಿತು ಆಹುತಿ ಹಾಕಿದನಂತೆ. ಏನಪ್ಪ ಈ ಅನ್ಯಾಯ, ಎಲ್ಲೋ ಆದದ್ದು. ಇವು ತಲೆ ಕೆಡಿಸ್ಕೊಂಡಿದ್ದಾರೆ. ನನಗೆ ಕೊಂಚ ನಗು ಬಂತು. ಏನಪ್ಪ ನಗುತ್ತೀರಿ, ಇಷ್ಟೇನೇ ಧರ್ಮಶ್ರದ್ಧೆ ನಿಮಗೆ ಅಂತ ಕೇಳಿದ್ರಂತೆ ಡಿ ವಿ ಜಿಗೆ. ಅದಕ್ಕೆ ಡಿ ವಿ ಜಿ ಹೇಳಿದರು, ನಾವೇನು ಮಾಡೋಕ್ಕಾಗುತ್ತೆ ಸರ್. ಇವರು ಪ್ರಾಗ್ಮ್ಯಾಟಿಕ್, ಅವರು ಏನು ಮಾಡುವುದೇ, ಆತನನ್ನು ದಂಡಿಸಬೇಕಪ್ಪ, ಇಂಥವ್ರು ಬ್ರಾಹ್ಮಣ ಮಂಡಳಿಯಲ್ಲಿ ಇಲ್ಲದಂತೆ ಮಾಡಬೇಕು, ನನ್ನ ತೀರ್ಮಾನ. ಅದೆಲ್ಲ ಸರಿ ಡಿ ವಿ ಜಿ, ಆದರೆ ಅದು ನಿಜವೋ? ಹಾಗೆ ನಡೆದದ್ದನ್ನು ನೋಡಿದವರು ಯಾರು? ಡಿ ವಿ ತನಿಖೆ ಶುರು ಆಯ್ತು. ಇನ್ನು ವೆಂಕಟನಾರಾಯಣಪ್ಪನವ್ರು ಹೇಳಿದರು, ಚ ಶಾಸ್ತ್ರಿಗಳು ಹೇಳುತ್ತಾರಲ್ಲ, ಅವ್ನು ಕ ಮಾಡಿದವರು ಯಾಗ ಚ ಶಾಸ್ತ್ರಿಗಳು ಹೇಳುತ್ತಾರಲ್ಲ, ಅವರು ಸುಳ್ಳು ಹೇಳುತ್ತಾರೆಯೇ ಅಂತ ಕೇಳಿದ್ರಂತೆ. ಅದಕ್ಕೆ ಡಿ ವಿ ಜಿ ಹೇಳಿದರು, ಸುಳ್ಳು ಅಲ್ಲ ಎಂದಿಟ್ಟುಕೊಳ್ಳೋಣ, ತಪ್ಪು ತಿಳುವಳಿಕೆಯಿಂದ ಹೇಳಿರಬಹುದಲ್ಲ, ಸುಳ್ಳು ಹೇಳಿರಲಿಕ್ಕಿಲ್ಲ, ತಪ್ಪು ತಿಳುವಳಿಕೆ ಆಗಿರಬಹುದಲ್ಲ. ಆ ಬ್ರಾಹ್ಮಣ ಮೂಗು ಸೀದುವುದಕ್ಕೋ ಮೈ ತುರಿಸಿಕೊಳ್ಳೋದಕ್ಕೋ ಹೊಟ್ಟೆ ಉಬ್ಬರ ಕಳೆದುಕೊಳ್ಳೋದಕ್ಕೋ ಒಂದು ಕ್ಷಣ ಹೊರಗೆ ಹೋಗಿರ್ಬೋದಪ್ಪ. ಅದರಿಂದ ಮೈಲಿಗೆ ಆಯಿತು ಅಂದರೆ ನಾವು ಹೇಗೆ ನಿಶ್ಚಯಕ್ಕೆ ಬರೋದು? ಮೊದಲೇ ಅವ್ರು ಕನ್ಫ್ಯೂಸ್ ಆಗಿದ್ದಾರೆ. ಇವ್ರು ಇನ್ನಿಷ್ಟು ಹೇಳ್ತಾ ಇದ್ರೊಳಗೆ. ಇಷ್ಟಕ್ಕೂ ಆ ಬ್ರಾಹ್ಮಣನನ್ನು ಒಂದು ಮಾತು ಕೇಳಬೇಡವೇ? ಜಸ್ಟಿಸ್ ಅಲ್ಲ ಇವ್ರದ್ದು, ಕೇಳಬೇಡವೇ? ಆತನನ್ನು ಕೇಳದೆಯೇ ದಂಡಿಸುವುದು ನ್ಯಾಯವಾಗುತ್ತದೆಯೇ? ಆತನನ್ನು ವಿಚಾರಿಸಿಕೊಂಡು ಹೋದರೆ ಈ ಪುಕಾರು ಮಾಡಿದ ಮನುಷ್ಯನ ವಿಷಯದಲ್ಲಿ ಆತ ಏನು ಹೇಳುತ್ತಾನೋ? ಚಾರಿ ಹೇಳಿದ ನಿಮಗೆ ಯಾನೋ ಒಬ್ಬನು, ಅವನು ಕೇಳಿ ಇವನ ಬಗ್ಗೆ ಹೇಳ್ತಾನೋ ಒಂದು 3 ಮಾತು. ಈ ವಿಚಾರಣೆಯ ಅವಸರದಲ್ಲಿ ವಿಷಯ ಎಲ್ಲಿಂದೆಲ್ಲಿಗೂ ಹೋಗಿ ನಾವು ಯಾರನ್ನೋ ಸಾಕ್ಷ್ಯಕ್ಕೆ ಕರೆಯಬೇಕಾದೀತು. ಆಗ ಯಾರು ಯಾರನ್ನೆತ್ತಿ ಹಾಕಿಯಾರೋ ಸತ್ಯ ತಿಳಿಯುವುದು ನಮಗೆ ಇನ್ನೂ ಕಷ್ಟವಾಗುತ್ತದೆ. ಅದರಿಂದ ಆಗುವ ಫಲ ಮತ್ತಷ್ಟು ಮತ್ಸರ, ಮತ್ತಷ್ಟು ವೈಷಮ್ಯ. ಬಹಳ ಕನ್ಫ್ಯೂಸ್ ಆಗೋಯ್ತು ಅವರಿಗೆ. ಹಾಗಾದರೆ ನಾನು ಏನು ಮಾಡಬೇಕಂತೀರಿ? ಅವೆಲ್ಲ ಸರಿಯೋ ಅಂತ ಕೇಳಿದರು. ಇದನ್ನು ಕೇಳಿದಾಗ ನನ್ನ ನೆನಪಾಗೋದು ಒಂದು ಇಂಟ್ರೆಸ್ಟಿಂಗ್ ಘಟನೆ. ಬಹಳ ದ್ವಂದ್ವದಲ್ಲಿದ್ದಾಗ ಅದಕ್ಕೆ ಹೇಳ್ತಾರೆ, ಇಫ್ ಯು ಕಾಂಟ್ ಸಾಲ್ವ್ ಎ ಪ್ರಾಬ್ಲಮ್ ವಿಚ್ ಈಸ್ ವೆರಿ ಕನ್ಫ್ಯೂಸಿಂಗ್, ದ ಬೆಸ್ಟ್ ಸೊಲ್ಯೂಷನ್ ಇಸ್ ಟು ಕನ್ಫ್ಯೂಸ್ ದೆಮ್ ಮೋರ್ ಅಂತ. ಅಂದರೆ ಸೊಲ್ಯೂಷನ್ ಸಿಗೋದಿಲ್ಲ, ಅವ್ರು ಇನ್ನೂ ಕನ್ಫ್ಯೂಸ್ ಆಗಿ ಬಹುಶಃ ಇದೇನೋ ತಲೆ ಕೆಡಿಸೋದು ಬೇಡ ಅಂತ ಹೋಗ್ತಾರೆ. ನಾನು ನಿನ್ನೆ ಹೇಳಿದೆ ಪ್ರೊಫೆಸರ್ದೊಬ್ಬರದು 3 ಚಪಾತಿಯವರು, 3 ಚಪಾತಿ ಅಂದರೆ ಮಾತ್ರ ಸೊಲ್ಯೂಷನ್ ಗೊತ್ತಿರೋಂಥವ್ರು. ಅವ್ರದ್ದೇ ಇನ್ನೊಂದು ಹೇಳ್ತಾರೆ. ಅದೇ ಪ್ರೊಫೆಸರ್ದೇ ಅದೇ ಹುಡುಗನ ಕೇಳಿದ್ರಂತೆ, ನಿನ್ನೆ ನೀ ಹೇಳಿದ್ದು ಕೆಲಸ ನಡೀಲಿಲ್ಲ, ಅದು ನೀ 3 ಅಂತ ಹೇಳಿಬಿಟ್ಟೆ, 5 ಅಂದರೆ ಏನು ಮಾಡೋದು ನಾನು ಅಂತ ಕೇಳಿದ್ರಂತೆ. ಏನು ಸರ್ 3ಕ್ಕೂ ಅದೇ ಉತ್ತರ 5ಕ್ಕೂ ಅದೇ ಉತ್ತರ ಅಲ್ವಾ ಅಂತ ಹೇಳಿದ್ರಂತೆ. ಅದು ಹೋಯ್ತು, ತಪ್ಪು ಹೋಗ್ಬಿಡ್ತು, ಇನ್ನೊಂದು ಹಂತದ ಬುದ್ಧಿವಂತಿಕೆ ಹೇಳು ಅಂದರೆ ಇದಂತೆ. ಇಲ್ಲಿ ಆಫೀಸಲ್ಲಿ ಚೇಂಬರಲ್ಲಿ ಬೇಡ ಸರ್, ಹೊರಗಡೆ ಹೋಗೋಣ ಬನ್ನಿ ಅಂದರು. ಅವ್ನು ಕರ್ಕೊಂಡು ಆ ಕಾಲೇಜ್ ಗ್ರೌಂಡಿಗೆ ಹೋದರು. ದೊಡ್ಡ ಗ್ರೌಂಡು, ಮೈದಾನ. ಪ್ರಿನ್ಸಿಪಾಲ್ರು ಈ ಹುಡುಗ ಹೋಗಿದ್ದಾರೆ. ಆ ಹುಡುಗ ಹೇಳಿದಂತೆ, ಸರ್ ಇದು ಭಾಳ ಇಂಟೆಲಿಜೆಂಟ್ ಆಗಿರುವಂಥದ್ದು, ನೀವು ಪ್ರಿನ್ಸಿಪಾಲ್ ಆದ್ದರಿಂದ ನಾನು ಭಾಳ ಇಂಟೆಲಿಜೆಂಟೇ ಹೇಳಬೇಕಲ್ವ, ವಿಚಾರ ಮಾಡಿ ಲಕ್ಷ್ಯ ಇಟ್ಟು ಕೇಳಿ ಸರ್, ಸಮಸ್ಯೆ ಭಾಳ ಕಷ್ಟವಾದದ್ದು, ನೀವು ಬಿಡಿಸ್ತೀರಿ ಗೊತ್ತಿದೆ ನನಗೆ ಅಂತ ಹೇಳಿಬಿಟ್ಟು, ಸರ್ ಕಲ್ಪನೆ ಮಾಡ್ಕೊಳ್ಳಿ ಸರ್, ಇದು ದೊಡ್ಡ ಮೈದಾನ ಸರ್, ಈ ದೊಡ್ಡ ಮೈದಾನದಲ್ಲಿ ಇಲ್ಲೊಬ್ಬ ನಿಂತ್ಕೊಂಡಿದ್ದಾನೆ, ಅವನ ಹೆಸರು ಚಂದ್ರಶೇಖರ, ಅವನ ಮುಂದೆ ಇನ್ನೊಬ್ಬಿದ್ದಾನೆ, ಅವನು ರಾಜಶೇಖರ. ಗೊತ್ತಾಯ್ತಾ ಸರ್? ದೊಡ್ಡ ಮೈದಾನ, ಮೈದಾನದಲ್ಲಿ ಇಬ್ಬರೇ, ಚಂದ್ರಶೇಖರ ರಾಜಶೇಖರ. ರಾಜಶೇಖರ ಎಡಕ್ಕಿದ್ದಾನೆ, ಚಂದ್ರಶೇಖರ ಬಲಕ್ಕಿದ್ದಾನೆ. ಸಾರಿ ಸರ್, ಚಂದ್ರಶೇಖರ ಬಲಕ್ಕಿದ್ದಾನೆ, ರಾಜಶೇಖರ ಎಡಕ್ಕಿದ್ದಾನೆ. ಯಾವುದು ಮರಿಬೇಡಿ ಸರ್, ಭಾಳ ಮುಖ್ಯವಾದಂಥ ವಿಷಯಗಳೆಲ್ಲನೂ. ದೊಡ್ಡ ಮೈದಾನ, ರಾಜಶೇಖರ ಚಂದ್ರಶೇಖರ ಇಬ್ಬರು ಗೆಳೆಯರು ಎದರ ಬದರ ನಿಂತಿದ್ದಾರೆ. ಚಂದ್ರಶೇಖರ ಎಡಕ್ಕೆ, ರಾಜಶೇಖರ ಬಲಕ್ಕೆ. ಆವಾಗ ರಾಜಶೇಖರ ಹೇಳಿದ್ದಂತೆ, ಚಂದ್ರಶೇಖರ ನೋಡೋ ನನ್ನ ಕೈಯಲ್ಲಿ ಏನಿದೆ. ಗೊತ್ತಾಯ್ತಲ್ಲ ಸರ್? ದೊಡ್ಡ ಮೈದಾನ, ರಾಜಶೇಖರ ಚಂದ್ರಶೇಖರ, ಎಡಕ್ಕೆ ಚಂದ್ರಶೇಖರ ಬಲಕ್ಕೆ ರಾಜಶೇಖರ. ರಾಜಶೇಖರ ಹೇಳಿದ ಚಂದ್ರಶೇಖರನಿಗೆ, ಚಂದ್ರಶೇಖರ ನೋಡೋ ಏನಿದೆ ನನ್ನ ಕೈಯಲ್ಲಿ. ಅವನು ಏನಿದೆ ನಿನ್ನ ಕೈಯಲ್ಲಿ ಅಂತ. ನನ್ನ ಕೈಯಲ್ಲಿ ಒಂದು ಚೀಲ ಇದೆ ಅಂತ ಅವನು. ಸರ್ ಯಾವುದನ್ನು ಮರಿಬೇಡಿ, ಬಹಳ ಮುಖ್ಯ ಅಂಶಗಳೆಲ್ಲನೂ. ದೊಡ್ಡ ಮೈದಾನ,
ರಾಜಶೇಖರ ಚಂದ್ರಶೇಖರ, ಚಂದ್ರಶೇಖರ ಎಡಕ್ಕೆ ಅಲ್ಲ ಎಡಕ್ಕೆ ಬಲಕ್ಕೆ ರಾಜಶೇಖರ, ಚಂದ್ರಶೇಖರ ಹೇಳಿದ್ನ ರಾಜಶೇಖರ ಹೇಳಿದ್ನ, ಈ ಶೇಖರ ತಲೆ ಕೆಟ್ಟು ಹೋಯ್ತವ್ರು. ಅವ್ನು ಹೇಳಿದಂತೆ ನನ್ನ ಚೀಲ ಕೈಯಲ್ಲಿ ಒಂದು ಏನಿದೆ ಚೀಲ ಇದೆ ಅಂತ ಹೇಳಿದೆ. ಇನ್ನು ಮುಂದುವರೆದ ಅವನು, ಚಂದ್ರಶೇಖರ ಸರಿಯಾಗಿ ಕೇಳಿಸ್ಕೋ, ನನ್ನ ಚೀಲದಲ್ಲಿ ಏನಿದೆ ಗೊತ್ತಿಲ್ಲ ಅಂದ. ತಿಳ್ಕೋ, ಮೈದಾನ ರಾಜಶೇಖರ ಚಂದ್ರಶೇಖರ, ಎಡಕ್ಕೆ ಚಂದ್ರಶೇಖರ ಬಲಕ್ಕೆ ರಾಜಶೇಖರ, ಅವನ ಕೈಯಲ್ಲಿ ಚೀಲ. ಅವನು ಹೇಳ್ದ ನನ್ನ ಚೀಲದೊಳಗೆ 3 ತತ್ತಿ ಇದೆ, ಆ ತತ್ತಿ ಮೇಲೆ ಬೆಳ್ಳಗಿದೆ, ಒಳಗೆ ಹಳದಿ ಇದೆ ಅಂತ ಹೇಳ್ದ. ಮತ್ತೆ ಚಂದ್ರಶೇಖರ ರಾಜಶೇಖರ ಮೈದಾನ ಎಲ್ಲ ಹೇಳಿಬಿಟ್ಟು ಕೊನೆಗೆ ಹುಡುಗ ಕೇಳಿದಂತೆ, ಸರ್ ಕಠಿಣವಾದ ಸಮಸ್ಯೆ, ಹಾಗಾದರೆ ಚಂದ್ರಶೇಖರನ ಕೈಯಲ್ಲಿ ಏನಿತ್ತು? ಅವ್ರಿಗೆ ತಲೆ ಕೆಟ್ಟು ಹೋಗಿತ್ತು. ಕೇಳಿ ರಾಜಶೇಖರ ಚಂದ್ರಶೇಖರ ಅಂದು ಅವನು ಕ್ಯಾಂಟೀನಿಗೆ ಕರ್ಕೊಂಡು ಹೋದ್ರಂತೆ. ಕರ್ಕೊಂಡು ಹೋಗ್ಬಿಟ್ಟು ಕೂಡಿಸಿ ಯಾರಿಲ್ದಲ್ಲಿ ನೋಡಿ, ನೀನೇ ಹೇಳಿಬಿಡು ಚೀಲದಲ್ಲಿ ಏನಿತ್ತು ಅಂತ ಹೇಳಿದ್ರಂತೆ. ಅವ್ರು ಮೊದಲೇ ಕನ್ಫ್ಯೂಸ್ ಆಗಿದ್ದರು, ಇನ್ನಿಷ್ಟು ಕನ್ಫ್ಯೂಸ್ ಮಾಡಿ ಸೊಲ್ಯೂಷನ್ ಕೊಡೋದು ಬೇಕಾಗಿಲ್ಲ. ಇಲ್ಲಿ ಹಾಗೆ ಬಂದಿದೆ. ಅವ್ರು ಇನ್ನೇನು ಮಾಡಬೇಕು ಅಂದರೆ ಹೇಳ್ತಾರಂತೆ, ಇನ್ನೇನು ಮಾಡಬೇಡಿ, ನಾವು ಮಾಡಬೇಕಾದದ್ದು ಏನೂ ಇಲ್ಲ, ಇದು ನಮ್ಮ ಅವಶ್ಯ ಕರ್ತವ್ಯಕ್ಕೆ ಸೇರಿದ ವಿಚಾರವಲ್ಲ. ಡಿವಿಜಿ ಹೆಂಗೆ ಸಾಲ್ವ್ ಮಾಡ್ತಾರೆ, ಅಲ್ಲೆಲ್ಲೋ ಪ್ರಾಬ್ಲಮ್ ಆಗ್ತಾಯಿದೆ, ನೀವ್ಯಾಕೆ ತಲೆ ಕೆಡಿಸ್ಕೋತೀರಿ? ಯಾರ ವಿಷಯದಲ್ಲೂ ಆಡಿದ ಕ್ಷುದ್ರವನ್ನು ನಾವು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಆ ವೇಳೆಗೆ ಶ್ರೀಮಾನ್ ಮೋಟ್ಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಾವಿದ್ದ ಕಡೆಗೆ ಬಂದರು. ನಮ್ಮ ಅದೃಷ್ಟದಿಂದ ಅವರು ನನ್ನ ಪಕ್ಷವನ್ನು ಸಮರ್ಥನೆ ಮಾಡಿದರು. ಅವ್ರು ಹೇಳಿದ್ರಂತೆ, ಈ ವೈದಿಕ ಬ್ರಾಹ್ಮಣರ ಜಗಳ ಮೊದಲು ಕೊನೆ ಇಲ್ಲದ್ದು, ಇದಕ್ಕೆ ನೀವು ಕೈ ಹಾಕಿದರೆ ಕೆಂಪಿರುವೆ ಗೂಡಿನಲ್ಲಿ ಕೈ ಇಟ್ಟ ಹಾಗೆ ಆಗುತ್ತದೆ ಅಂತ ಹೇಳಿದ್ರಂತೆ. ಕೆಂಪಿರುವೆ ಕೈಯಲ್ಲಿ ಇಷ್ಟು ಹೊತ್ತಿಗೆ ವೆಂಕಟನಾರಾಯಣಪ್ಪನವರ ಉದ್ವೇಗ ಕೊಂಚ ಇಳಿದಿತ್ತು. ಇಳಿಲಾರದೆ ಏನಾಗುತ್ತೆ, ಇಷ್ಟೆಲ್ಲ ಹೇಳಿದ್ಮೇಲೆ ಇಳಿದಿತ್ತು. ಏನಪ್ಪ ನೀವೆಲ್ಲ ಹೀಗೆ ಅನ್ನುತ್ತೀರಾ ಎಂದು ಕೇಳಿದ್ರಂತೆ. ಕೊನೆಗೆ ಆ ವಿಚಾರವನ್ನು ಅಲ್ಲೇ ಬಿಟ್ಟು ಬಿಡತಕ್ಕದ್ದೆಂದು ತೀರ್ಮಾನಕ್ಕೆ ಬಂದದ್ದಾಯಿತು. ಗಮನಿಸಿ ಎಷ್ಟು ಇನ್ನೋಸೆನ್ಸ್ ಇದೆ ಅಲ್ಲಿ ಅಂತ. ಇನ್ನೋಸೆನ್ಸ್ ಅಷ್ಟೇ ಅಲ್ಲ, ಕನ್ಸರ್ನ್ ಫಾರ್ ಅದರ್ಸ್. ಎಲ್ಲೋ ಏನೋ ಆದರೆ ಅಯ್ಯೋ ನಮ್ಮ ಧರ್ಮ ಹಾಳಾಗಿ ಹೋಯ್ತಲ್ಲ ಅಂತ ಚಿಂತೆ ಮಾಡುವಷ್ಟು ಚಿಂತೆ ಅವ್ರದ್ದು. ಇಲ್ಲಿ ತಂದರು, ಅದಕ್ಕೆ ಸೊಲ್ಯೂಷನ್ ಕೊಟ್ಟದ್ದು ಹೇಗಿದೆ ಅಂತ. ಎಷ್ಟು ಮುಗ್ಧರಾಗಿದ್ದರು ಅವರು ಅಂತ ಹೇಳ್ತಾರೆ. ಇಷ್ಟು ಪ್ರಪಂಚವನ್ನು ನೋಡಿದವರು, ದೊಡ್ಡ ಸ್ಥಾನಕ್ಕೆ ಹೋದಂಥವರು, ಪ್ರೊಫೆಸರ್ ಆಗಿದ್ದಂಥವರು, ಸಂಸ್ಥೆ ನಡೆಸುವಂಥವರು ಎಷ್ಟು ಮುಗ್ಧರಾಗಿದ್ದರು ಅಂತ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಇಟ್ ಈಸ್ ಸೋ ಈಸಿ ಟು ರಿಮೇನ್ ಇಗ್ನರೆಂಟ್ ಥ್ರೂ ಔಟ್ ಲೈಫ್, ಬಟ್ ಈಸ್ ಇಂಪಾಸಿಬಲ್ ಟು ರಿಮೇನ್ ಇನ್ನೋಸೆಂಟ್. ಮೂರ್ಖರಾಗಿ ಇರಬಹುದು ಯಾರಾದರೂ, ಆದರೆ ಮುಗ್ಧರಾಗಿರೋದು ಬಹಳ ಕಷ್ಟ ಆಗುತ್ತೆ. ನಾರಾಯಣಪ್ಪನವರು ಮುಗ್ಧರಾಗಿ ಉಳಿದಿದ್ದರು ಕೊನೆವರೆಗೂ ಅಂತ. ಆ ಮುಗ್ಧತೆ ಬಗ್ಗೆ ಒಂದು ಹೇಳ್ತಾರೆ ಹೇಗಿದೆ ಅಂತ. ವೆಂಕಟನಾರಾಯಣಪ್ಪನವರು ಹೆಚ್ಚು ಲೋಕ ತಿಳಿದವರಲ್ಲ, ಲೋಕ ನೋಡಿದವರು. ಈ ವ್ಯವಹಾರ ಜ್ಞಾನ ಒಳಗಿನ ಕಸರತ್ತು ಗೊತ್ತಾಗ್ತಾ ಇಲ್ಲ ಅವರಿಗೆ. ಕೆಲವು ವೇಷಗಳು ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ವೇಷ ಹಾಕೋತಾರಲ್ಲ ಮುಖವಾಡ, ಅದು ಅರ್ಥ ಆಗ್ತದೆ. ಪಾಪ ಇನ್ನೋಸೆಂಟ್ ಮನುಷ್ಯ, ಮುಗ್ಧ ಮನುಷ್ಯ, ಅರ್ಥ ಆಗ್ತಿರಲಿಲ್ಲ. ಅವರ ಸ್ನೇಹಿತರೊಬ್ಬರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೋಗಿಯಾಗಿ ಮಲಗಿದ್ದರು. ಚಿತ್ರ ಗಮನಿಸಿಕೊಳ್ಳಿ, ತುಂಬ ಸ್ನೇಹಿತರಾದವರು ಮಲ್ಕೊಂಡಿದ್ದಾರೆ ಆಸ್ಪತ್ರೆಯಲ್ಲಿ. ಆತನನ್ನು ವಿಚಾರಿಸಿಕೊಂಡು ಬರುವುದಕ್ಕಾಗಿ ವೆಂಕಟನಾರಾಯಣಪ್ಪನವರು ದಿನವೂ ಅಲ್ಲಿಗೆ ಹೋಗಿ ಬರುತ್ತಿದ್ದರು. ಇವರು ಅಲ್ಲಿಗೆ ಹೋದಾಗಲೆಲ್ಲ ಒಬ್ಬ ಹೆಂಗಸು ಆ ರೋಗಿಯ ಬಳಿ ಕುಳಿತು ಅಳುತ್ತಿದ್ದಳು. ಸ್ನೇಹಿತ ಅವನ ಪಕ್ಕದಲ್ಲಿ ಒಬ್ಬ ಹೆಂಗಸು ಕುಳಿತು ದಿನ ಅಳ್ತಾ ಇದ್ದಂತೆ. ಆದರೆ ಆಕೆಯ ಮೈ ಮೇಲೆ ಸೊಗಸಾದ ಹೊಸ ಸೀರೆ, ಮೈ ತುಂಬ ಚಿನ್ನದ ರತ್ನದ ಒಡವೆಗಳು ಕಾಣುತ್ತಿದ್ದವು, ತಲೆಯಲ್ಲಿ ತುಂಬ ಹೂ ಮುಡಿದುಕೊಂಡಿರುತ್ತಿದ್ದರು. ಒಂದು ಸಂಜೆ ವೆಂಕಟನಾರಾಯಣಪ್ಪನವರು ಅಲ್ಲಿಗೆ ಹೋಗಿ ಬಂದಾಗ ಮತ್ತೊಬ್ಬ ಸ್ನೇಹಿತರು ಅಲ್ಲಿ ಬಂದು ಸೇರಿದರು. ಚಿತ್ರ ಗಮನಿಸ್ಕೊಳ್ಳಿ, ಸ್ನೇಹಿತರು ನೋಡೋಕೆ ಹೋಗಿದ್ದಾರೆ, ಅಲ್ಲಿ ಅವ್ರ ಹೆಂಡತಿ ಕೂತ್ಕೊಂಡು ದಿನಾಲು ಅಳ್ತಾರೆ. ದಿನ ಅಳೋದೆ, ಆಕೆ ಅಲಂಕಾರ ಮಾಡ್ಕೊಂಡು ಕೂತಿದ್ದಾರೆ. ವೆಂಕಟನಾರಾಯಣಪ್ಪನವರು ಈ ಸ್ನೇಹಿತನನ್ನು ಕುರಿತು ಕೇಳಿದರು, ಏನಪ್ಪ ಇದು ಈಕೆ ಮಾಡೋದು, ದಿನಾಲೂ ಹೀಗೆ ಅಳ್ತಾಳಲ್ಲ ಅಂತ ಕೇಳಿದ್ರಂತೆ. ಯಾಕೆ ಅಳ್ತಾಳೆ ಅಂತ. ಈಕೆ ಗತಿ ಏನಾದೀತು, ಅವನಿಗೆ ಅಧೈರ್ಯವಾಗುತ್ತಲ್ಲ, ದಿನ ಅಳ್ತಾ ಇದ್ದರೆ ಮುಂದೆ ಪಾಪ ಅವನೇ ಸಂಕಟದಲ್ಲಿದ್ದಾನೆ, ಅವನು ಧೈರ್ಯ ಹೇಳಬೇಕಾ ಇಲ್ಲ, ಮುಂದೆ ಅಳ್ತಾ ಇದ್ದರೆ ಅವ್ನು ಧೈರ್ಯ ಹೋಗಲ್ವಾ, ಅದಕ್ಕೆ ಹೇಳ್ತಾರೆ ಅವನಿಗೆ ಅಧೈರ್ಯವಾಗುತ್ತಲ್ಲ. ಸ್ನೇಹಿತ ಕೊಂಚ ಸುಮ್ಮನಿದ್ದು ಆಸ್ಪತ್ರೆಯಿಂದ ಹೊರಗೆ ಬಂದ ಮೇಲೆ ತಿಳಿಯದೆ ಆಕೆ ಆತನ ಹೆಂಡತಿ ಅಂತ ಹೇಳಿದ್ರಂತೆ. ವೆಂಕಟನಾರಾಯಣಪ್ಪನವರು ಅದು ಸರಿಯೇ, ಆಕೆ ಹೀಗೆ ದಿನವೂ ಅಳುವುದೇಕೆ ಅಂತ ಕೇಳಿದ್ರಂತೆ. ಸ್ನೇಹಿತ ತನ್ನ ವಿಷಯದಲ್ಲಿ ಹೆಂಡತಿ ಎಷ್ಟು ಚಿಂತೆ ಪಡುತ್ತಿದ್ದಾಳೆ ಎಂದು ಗಂಡನು ಕಳವಳ ಪಡುವಂತೆ ಮಾಡುವುದಕ್ಕೋಸ್ಕರ, ಪಾಪ ಎಷ್ಟು ಹಚ್ಕೊಂಡಿದ್ದಾಳೆ ನನ್ನ, ಎಷ್ಟು ಅಳ್ತಾಳೆ ನಾನು ನೋಡಿ ಅಂತ ಸಂತೋಷ ಪಡಬೇಕು ಅವನು. ಆಹಾ ನನ್ನ ಹೆಂಡತಿ ಎಂಥ ಪತಿವ್ರತೆ ಎಂದು ಆತ ತಿಳಿದುಕೊಳ್ಳಬೇಡವೇ ಅನ್ನಂತೆ. ವೆಂಕಟನಾರಾಯಣಪ್ಪನು ಹಾಗಾದರೆ ಅವನಿಗೆ ಸಿಂಗಾರ ಮಾಡಿಕೊಂಡು ಬರುವುದು ಯಾಕೆ ಕೇಳೋದು, ಸಿಂಗಾರ ಮಾಡ್ಕೊಂಡು ಬರೋದೇ ಅದಕ್ಕೆ. ಸ್ನೇಹಿತ ಗಂಡನು ಸಂತೋಷ ಪಡಲೆಂದು ಅಳೋದು ಪತಿವ್ರತೆ ಅಂತ ತೋರಿಸೋದಕ್ಕೆ
ಒಳ್ಳೆಯ ಬಟ್ಟೆ ಹಾಕ್ಕೊಂಬರೋದು ಗಂಡ ಸಂತೋಷ ಪಡಲೆಂದು, ಸಂತೋಷಪಟ್ಟು ಉತ್ಸಾಹ ತಾಳಿ ಆದಷ್ಟು ದಿನ ಬದುಕಲೆಂದು ಅಂತ ಸ್ನೇಹಿತರು ಹೇಳಿದ್ರಂತೆ. ಇದೇನಪ್ಪ ಇದು, ಅಳು ಸೊಗಸು ಎಲ್ಲೂ ಒಂದು ಸರಿಯೇ, ಎರಡು ಒಂದೇ ಸಲ ಆಗತ್ತಲ್ಲ, ಅಳೋದು ಸೊಗಸು ಸರಿಯೇ ಅಂತ ಕೇಳಿದ್ರಂತೆ. ಸ್ನೇಹಿತ ಹೇಳಿದಂತೆ, ನಿಮಗೆ ಈ ವಿಷಯ ತಿಳಿಯೋದಿಲ್ಲ ಆಚಾರ್ಯರೇ, ತಿಳಿಯೋದಿಲ್ಲ. ಗೋಳು ಗಂಡನಿಗೆ, ಸೊಗಸು ಬೀದಿಯವರಿಗೆ. ಎಷ್ಟು ಚೆನ್ನಾಗಿರೋ ಮಾತು ನೋಡಿ. ಗೋಳು ಗಂಡನಿಗೆ, ಸೊಗಸು ಬೀದಿಯವರಿಗೆ. ಹಾಗೆ ಅರ್ಥ ಆಯಿತು ವೆಂಕಟನಾರಾಯಣಪ್ಪನವ್ರಿಗೆ. ಅಯ್ಯೋ ಎಲ್ಲಾದರೂ ಹಾಳಾಗಿ ಹೋಗಲಿ, ಅವನು ಈ ವಿಷಯ ಚಿಂತಿಸಿದ್ದರೆ ಸಾಕು, ಅವನು ತಲೆಗೆ ಬಂದ ಗತಿ ಏನಿದು. ಕೊನೆಗೆ ಸೆಂಟೆನ್ಸ್ ಎಷ್ಟು ಚೆನ್ನಾಗಿ ಬರೀತು. ಡಿ ವಿ ಜಿದು ಅದೊಂದು ಸಲ ಓ ಹೆನ್ರಿ ಸ್ಟೈಲ್ ಬರುತ್ತೆ ಕೆಲವೊಂದು ಸಲ, ಎತ್ತರಕ್ಕೆ ತೊಗೊಂಡು ಟಪ್ಪನ್ನು ಮುಗಿಸ್ಬಿಡ್ತಾರೆ ಅಲ್ಲಿಗೆ. ಅವ್ರು ಅಂದ್ಬಿಟ್ಟು ಎಲ್ಲಾದರೂ ಹಾಳಾಗಿ ಹೋಗಲಿ, ಅವನು ವಿಷಯ ಚಿಂತಿಸಿದ್ರೆ ಸಾಕು ಅಂತ ಅಂದ ತಕ್ಷಣ ಮುಂದಿನ ಸಾಲು ಬರುತ್ತೆ. ಕೆಲವು ದಿನಗಳ ನಂತರ ಆ ರೋಗಿ ಪರಮಪದವನ್ನು ಸೇರಿದನಂತೆ. ಅವನಿಗೂ ಗೊತ್ತಾಯ್ತೇನೋ. ಆನಂತರ ಇನ್ನೊಂದು ಮುಖ ವೆಂಕಟನಾರಾಯಣಪ್ಪನವ್ರದ್ದು ನೋಡಿ. ಕಲ್ಪನೆ ಮಾಡ್ಕೊಳ್ಳಿ, ಸಾಹಿತ್ಯ ಸೇವೆ ಮಾಡುವಂಥವರು, ನಿಷ್ಠುರವಾದಿ, ಪ್ರೀತಿ ಉಳ್ಳವರು, ಯಾರನ್ನೂ ನೋಯಿಸುವಂಥವರಲ್ಲ, ಮುಗ್ಧರಾಗಿದ್ದಂಥವರು, ಮಡಿ ಇದ್ದಂಥವರು. ಅವ್ರ ಪ್ರಯೋಗ ಸಾಮರ್ಥ್ಯ ಇದೆಯಲ್ಲ, ಹೊಸದಾಗಿ ಪ್ರಯೋಗ ಮಾಡಬೇಕೇನಾದರೂ ಧೈರ್ಯ ನೋಡಿ. ಅವ್ರಿಗೆ ಅನಿಸ್ತಂತೆ ವೆಂಕಟನಾರಾಯಣಪ್ಪನವರು ನಿರಾಡಂಬರದ ಜೀವನದಲ್ಲಿ ಒಲಮೆ ಉಳ್ಳವರು. ಬ್ರಾಹ್ಮಣ ಜೀವನ ಹೇಗೆ, ಬ್ರಾಹ್ಮಣ ಧರ್ಮವನ್ನು ಉಳಿಸುವುದು ಹೇಗೆ, ಈ ಪ್ರಶ್ನೆಗಳು ಸತತವಾಗಿ ಅವರನ್ನು ಕಾಡುತ್ತಿದ್ದವು. ಅವ್ರ ತೀರ್ಮಾನಕ್ಕೆ ಬಂದ್ರಂತೆ. ಏನು ತೀರ್ಮಾನ ಚೆನ್ನಾಗಿದೆ ನೋಡಿ. ಕೃಷಿಯೇ ಇನ್ನು ಮುಂದೆ ಬ್ರಾಹ್ಮಣನಿಗೆ ತಕ್ಕ ಜೀವನ, ಕೃಷಿ ಮಾಡಬೇಕು. ಆದ್ದರಿಂದ ಅವನು ನಿರುಪಾಧಿಕವಾಗಿ ಜೀವನ ನಡೆಸಿ ತನ್ನ ಕುಲವಿದ್ಯೆಯನ್ನು ಉಳಿಸಿಕೊಂಡು ಲೋಕಕ್ಕೆ ಪ್ರಯೋಜನಕನಾಗಬಹುದು ಎಂದು ದೃಢವಾಗಿ ನಂಬಿದ್ದರು. ತೀರ್ಮಾನವಾದ ಮೇಲೆ ಅದನ್ನು ಕಾರ್ಯದಲ್ಲಿ ತರಬೇಕಷ್ಟೇ. ಏನು ಮಾಡಿದ್ರು, ಅದಕ್ಕೆ ಕೃಷಿ ಮಾಡಬೇಕು ಅಂತ ತಲೆಯಲ್ಲಿ ಬಂದುಬಿಡ್ತು. ಜಮೀನುಗಳನ್ನು ಹುಡುಕಲು ಆರಂಭಿಸಿದರು. ಮಾಗಡಿ ರಸ್ತೆಯಲ್ಲಿ 3-4 ಮೈಲಿಗಳೊಳಗೆ ಒಂದು ತೋಟವನ್ನು ಕೊಂಡುಕೊಂಡರು. ಎಲ್ಲಿ ಫಿಸಿಕ್ಸು, ಎಲ್ಲಿ ಮ್ಯಾಥಮೆಟಿಕ್ಸು, ಎಲ್ಲಿ ಫಿಸಿಯಾಲಜಿ, ಎಲ್ಲಿ ತೋಟ ಮಾಡೋದು. ಅದರಲ್ಲಿ ಒಂದು ಮಾವಿನ ತೋಪು. ಆ ತೋಪಿನಲ್ಲಿ ಮಧ್ಯಾಹ್ನ ಇವರು ನೋಡಿದಾಗ ಫಲ ಯಥೇಚ್ಛವಾಗಿರುತ್ತಿತ್ತು. ಮಧ್ಯಾಹ್ನ ನೋಡಿದಾಗ ಮಾರನೇ ದಿನ ಬೆಳಗ್ಗೆ ಒಂದು ದೊಡ್ಡ ಕಾಯಿ ಹೀಚು ಇರುತ್ತಿರಲಿಲ್ಲ. ಕಳ್ಳತನ ಮಾಡ್ಕೊಂಡು ಹೋಗೋರು ಜನ ಇಲ್ಲ. ಅದರಲ್ಲಿ ಕಳ್ಳತನವಾಗುತ್ತಿದೆ ಎಂದು ವೆಂಕಟನಾರಾಯಣಪ್ಪನವರು ಅನುಮಾನಿಸಿ ಕಳ್ಳತನವನ್ನು ತಪ್ಪಿಸಲು ಅಲ್ಲಿ ಒಂದು ದೀಪವನ್ನು ಇಡತಕ್ಕದ್ದೆಂದು ನಿಶ್ಚಯಿಸಿದರು. ಒಂದು ದೀಪ ಇಡಬೇಕು ಅಂತ. ಇನ್ನೂ ಅನುಕೂಲ ಆಯ್ತಲ್ಲ ಅವರಿಗೆ, ದೀಪ ಹಚ್ಚಿ ನೋಡ್ಕೊಂಡು ತೊಗೊಂಡೋಗ್ತಾರೆ ಅವರು. ಒಂದು ಲಾಂದ್ರ, ಸೀಮೆ ಎಣ್ಣೆ ಡಬ್ಬ ಇದು ಸಿದ್ಧಪಡಿಸಿಕೊಂಡು ಸಂಜೆ ಲಾಂದ್ರ ಹೊತ್ತಿಸಿ ಬೆಳಕು ಮಾಡಿ ಮನೆಗೆ ಬಂದರು. ಮಾರನೇ ದಿನ ನೋಡಿದಾಗ ಮಾವಿನಕಾಯಿಗಳ ಜೊತೆಗೆ ಲಾಂದ್ರವು, ಎಣ್ಣೆ ಡಬ್ಬವು ಮಾಯವಾಗಿದ್ದವು. ಆದರೆ ಎಕ್ಸ್ಪೆಕ್ಟೆಡೇ ಕಳ್ಳತನ ಆಗ್ತದೆ ಅಂತ. ಆದರೆ ಅವ್ರ ರಿಯಾಕ್ಷನ್ ಹೇಗಿದೆ ನೋಡಿ, ವೆಂಕಟನಾರಾಯಣಪ್ಪನ ರಿಯಾಕ್ಷನ್. ವೆಂಕಟನಾರಾಯಣಪ್ಪನವರು ಎಂಥ ಕ್ಲೇವರ್ ರಾಸ್ಕಲ್ಸ್ ಅಲ್ಲಪ್ಪ ಎಂದು ಆಶ್ಚರ್ಯ ಜೊತೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ನೋಡಿ ಹೆಂಗೆ ಕಳ್ಕೊಂಡು ಹೋಗ್ತಾರೆ ಒಳ್ಳೆಯವರು ಅಂತ. ತೋಟದ ವ್ಯಾಪಾರ ಹೀಗೆ ಮುಗಿಯಿತು. ಅಷ್ಟಕ್ಕೆ ಬಿಟ್ಟರೆ ಅವರು ಆಮೇಲೆ ದೊಡ್ಡಬಳ್ಳಾಪುರದ ರೈಲ್ವೆ ಸ್ಟೇಷನಿನ ಬಳಿ ಒಂದು ಗದ್ದೆಯನ್ನು ಕೊಂಡರು, ಸ್ವಂತ ವ್ಯವಸಾಯಕ್ಕಾಗಿ ತಾವೇ ಮಾಡೋದು, ಗದ್ದೆ ನಡೆಸೋದು ಅಂತ. ಪ್ರತಿದಿನವೂ ಬೆಳಗ್ಗೆ ಆಹ್ನಿಕ ಮುಗಿಸಿ ಸ್ವಯಂ ಪಾಕ ಭೋಜನ ಮಾಡಿಕೊಂಡು 7 ಗಂಟೆಗೆ ಸರಿಯಾಗಿ ಮನೆಯನ್ನು ಬಿಡತಕ್ಕದ್ದು. ಫಸ್ಟ್ ಬೆಲ್ ಆಗಿ ಸೆಕೆಂಡ್ ಬೆಲ್ ಆಗುವಷ್ಟರೊಳಗೆ ರೈಲು ಹತ್ತುವುದು. ಹೇಗೆ ಮಷಿನ್ ಇದ್ದ ಹಾಗೆ ಅದು, ಆ ಟೈಮಿಗೆ ಹೋಗಬೇಕು. ಒಂದು ಕಡೆ ಇನ್ನೊಂದು ಕಡೆ ಬರೀತಾರೆ ಅವರು, ಫಸ್ಟ್ ಬೆಲ್ ಆಗೋದಕ್ಕಿಂತ ಮೊದಲು ಯಾವತ್ತೂ ಕಾಲಿಡಲಿಲ್ಲ ಸ್ಟೇಷನ್ನಲ್ಲಿ ಅವರು ಅಂತ. ಫಸ್ಟ್ ಬೆಲ್ ಆಗಿ ಸೆಕೆಂಡ್ ಆಗೋದ್ರೊಳಗೆ ಟ್ರೈನ್ ಹತ್ತಬೇಕು, ಅಷ್ಟರ ಮಟ್ಟಿಗೆ ರೆಗ್ಯುಲರ್. 8:30 ಗಂಟೆಯೊಳಗಾಗಿ ಬಟ್ಟೆ ಬದಲಾಯಿಸಿ ನೇಗಲು, ಗುದ್ದಲಿ ಇತ್ಯಾದಿಗಳನ್ನು ಕೈಗೆ ತೆಗೆದುಕೊಳ್ಳುವುದು ಇದು ಏರ್ಪಾಟು. ಇದಕ್ಕಾಗಿ ರೈಲ್ವೆ ಪಾಸನ್ನು ತೆಗೆದಿಟ್ಟುಕೊಂಡಿದ್ದರು. ಮಧ್ಯಾಹ್ನ ಫಲಾಹಾರಕ್ಕಾಗಿ 2 ಡಿ ವಿ ಜಿ ಬರೀತಾರೆ, 1+1 ಅಂತ. ಬಾಳೆಹಣ್ಣು, ಓದಲಿಕ್ಕಾಗಿ ಒಂದು ಪುಸ್ತಕ, ಗಣಿತ ಲೆಕ್ಕ ಮಾಡಲಿಕ್ಕಾಗಿ 4 ಬಿಳಿಯ ಕಾಗದ, ಒಂದು ಪೆನ್ಸಿಲ್ಲು. ಇಷ್ಟನ್ನು ಯೂನಿವರ್ಸಿಟಿ ಪರೀಕ್ಷಾ ಪತ್ರಿಕೆಗಳಿಗೆ ಆಚ್ಛಾದನೆಗೆ ಉಪಯೋಗಿಸುತ್ತಿದ್ದ ಬಟ್ಟೆ ಕಾಗದ ಚೀಲವೊಂದರಲ್ಲಿ ತುಂಬಿಕೊಂಡು ಹೋಗುತ್ತಿದ್ದರು. ಇದನ್ನೆಲ್ಲ ತೊಗೊಂಡು ತೋಟಕ್ಕೆ ಹೋಗೋದು ಕೆಲಸ ಮಾಡೋದಕ್ಕೆ. ಆ ನಡಿಗೆ ಜೂಜಿನ ಕುದುರೆ ನಡಿಗೆ, ಆ ಜೋರ ನಡೆಯೋರು. ಹಾಗೆ ಮಾಡಿಯೇ ಮೊಳಕಾಲು ನೋವನ್ನು ತಂದುಕೊಂಡದ್ದವರು. ಅದು ಹಾಗಿರಲಿ. ಒಂದು ದಿನ ಸಂಜೆ ನಾನು ವೆಂಕಣ್ಣಯ್ಯ ಚಿಕ್ಕಪೇಟೆಯಿಂದ ಪೂರ್ವದ ಕಡೆಗೆ ಹೋಗುತ್ತಿದ್ದೆವು. ವೆಂಕಟನಾರಾಯಣಪ್ಪನವರು ಎದುರುಗಡೆಯಿಂದ ಬರುತ್ತಿದ್ದರು. ಇವ್ರು ನೋಡಿದ ತಕ್ಷಣ ಹೇಳಿದ್ರಂತೆ, ಏನಪ್ಪ ನಿಮ್ಮನ್ನೇ ನೋಡಬೇಕಂತಿದ್ದೆ. ನನ್ನ ವೇಸ್ಟ್ ಕೋಟಿಗಾಗಿ ಒಂದು ನಯವಾದ ಕಂಬಳಿ ವ್ಯಾಪಾರ ಮಾಡಿಕೊಡಿ. ವೇಸ್ಟ್ ಕೋಟ್ ಹಾಕ್ಕೋಬೇಕು ಗದ್ದೆ ಮಾಡೋರು, ಮಾಡಿಕೊಡಿ ಎಂದರು. ಚಿಕ್ಕ ಕಾಶಿ ವಿಶ್ವೇಶ್ವರನ ಗುಡಿಯ ಪಕ್ಕದಲ್ಲಿ ನನಗೆ ಪರಿಚಿತರಾದ ಕಂಬಳಿ ವ್ಯಾಪಾರಿಗಳೊಬ್ಬರಿದ್ದರು.
ಅವರಲ್ಲಿ ಕಂಬಳಿ ಕೊಂಡುಕೊಟ್ಟು ಇದು ಯಾತಕ್ಕೆ ಎಂದು ಕೇಳಿದೆ. ಅವರು ಉಳುವಾಗ ಅಗಿಯುವಾಗ ಮಳೆ ಚಳಿ ಆದರೆ ಮೈ ಬೆಚ್ಚಗಿರುವುದಕ್ಕೆ ಕಂಬಳಿ ವೇಸ್ಟ್ ಕೋಸ್ಟು. ಇನ್ನೇನು ಮಳೆಗಾಲ ಬಂತಲ್ಲಪ್ಪ ಎಂದರು. ದರ್ಜಿ ಅಂಗಡಿಗೆ ಹೋಗಿ ಕಂಬಳಿಯ ವೇಸ್ಟ್ ಕೋಸ್ಟಿಗೆ ಏರ್ಪಾಟು ಮಾಡಿದ್ದು ಆಯಿತು. 2-3 ತಿಂಗಳಾದ ಮೇಲೆ ಒಂದು ದಿನ ಕೇಳಿದೆ, ಹೇಗೆ ನಡೀತಿದೆ ಸೇದ್ಯ, ಒಕ್ಕಲ್ತನ ಹೇಗೆ ನಡೀತಾ ಇದೆ ಅಂತ ಕೇಳಿದ್ರಂತೆ. ಚೆನ್ನಾಗಿದೆಯಪ್ಪ, ಎದೆಯುದ್ದು ಬಂದುಬಿಟ್ಟಿದೆ ಪೈರು ಅಂತ ಹೇಳಿದ್ರಂತೆ. ನೋಡಿ, ನಾನು ಆಸಕ್ತಿ ಹೊಳಿತು, ಬರೀ ಮಾತಲ್ಲ, ಗದ್ದೆಯಲ್ಲಿ ನಿಂತು ಉಳುಮೆ ಮಾಡಿ ಬೆಳೆ ತಂದಿದ್ದಾರೆ, ಎದೆ ಮಟ್ಟ ಬಂದುಬಿಟ್ಟಿದೆ ಪೈರು ಎಂದ್ರಂತೆ. ಅದಕ್ಕೆ ಡಿ ವಿ ಜಿ ಹೇಳಿದ್ರಂತೆ, ನಿಮ್ಮ ಸ್ವಂತ ದುಡಿಮೆ ತಾನೇ ಆ ವೇಸ್ಟ್ ಕೋಸ್ಟ್ ಹಾಕ್ಕೊಂಡು ಸ್ವಂತ ದುಡಿಮೆ ತಾನೇ ವೇಸ್ಟ್ ಕೋಟ್ ಹಾಕ್ಕೊಂಡು ಎಂದ್ರಂತೆ. ವೆಂಕಟನಾರಾಯಣಪ್ಪನವರು ಆವಾಗ, ನನ್ನ ಜೊತೆಯಲ್ಲಿ ಕೆಲಸ ಮಾಡಲು 2 ಆಳು ಇಟ್ಟುಕೊಂಡಿದ್ದೇನೆ, ಬೆಳೆಯೇನೋ ಹುಲುಸಾಗಿದೆ, ಆದರೆ ಅಕ್ಕದ ಪಕ್ಕದ ಜಮೀನುಗಳವರು ದನಗಳನ್ನು ಬಿಟ್ಟು ಬಿಡ್ತಾರೆ, ಆ ದನ ಬಂದು ನಮ್ಮ ಬೆಳೆಯನ್ನು ಮೇದು ಬಿಡುತ್ತವೆ ಅಂದ್ರಂತೆ. ಅದಕ್ಕೆ ಡಿ ವಿ ಜಿ ಹೇಳಿದ್ರಂತೆ, ಅದಕ್ಕೆ ನಾವೇನು ಮಾಡಲಾಗ್ತದೆ ಅಂತ ಇವ್ರು ಹೇಳಿದರು. ಏನು ಮಾಡಲಾಗ್ತದೆ, ಗೋಡೆ ಕಟ್ಟಬೇಕು ಗೋಡೆ ಕಟ್ಟಬೇಕು. ಅದರಂತೆ ಅವರು ಆಳುಗಳು ನಿಂತು ಎದೆಯುದ್ದ ಮಣ್ಣು ಗೋಡೆಯನ್ನು ಎಬ್ಬಿಸಿದರು. ಗದ್ದೆ ಸುತ್ತ ಗದ್ದೆ 4 ಪಕ್ಕಗಳಲ್ಲಿಯೂ ಗೋಡೆ ನಿಂತಿತು. ಇನ್ನೂ 2 ತಿಂಗಳು ಕಳೆಯಿತು. ನಾನು ಮತ್ತೆ ಕೇಳಿದೆ, ಸೇದ್ಯ ಹೇಗಿದೆ, ಒಕ್ಕಲ್ತನ ಹೇಗಿದೆ ಅಂತ ಕೇಳಿದ್ರಂತೆ. ಹಾಳಾಗಿ ಹೋಯ್ತಪ್ಪ ಅಂದರು. ಯಾಕೆ ಸರ್, ಹುಲುಸಾಗಿದೆ ಎಂದು ಹೇಳಿದ್ದೀರಲ್ಲ? ಅದಕ್ಕೆ ಉತ್ತರ ಕೊಟ್ಟರಂತೆ, ಹೌದಪ್ಪ, ಅತಿ ಹುಲುಸಾಗಿ ಹೋಯಿತು, ಪೈರು ನನ್ನ ಎತ್ತರ ಆಯಿತು, ತೆನೆಯೇ ಬರಲಿಲ್ಲ, ಎಲ್ಲ ಒಣಗಿ ಹುಲ್ಲಾಯಿತು ಅಂತ. ಪೈರು ಹುಲುಸಾಯಿತು, ಅತಿ ಹುಲುಸಾಯಿತು, ನನ್ನ ಎತ್ತರವಾಯಿತು, ತೆನೆಯೇ ಬರಲಿಲ್ಲ, ಎಲ್ಲ ಒಣಗಿ ಹುಲ್ಲಾಯಿತು. ನಾನು ಕೇಳಿದೆ, ಕಾರಣ ಏನಿರಬೇಕು ಸರ್? ಆಗ ಅವ್ರು ಹೇಳಿದರು, ಆ ಹಾಳು ಗೋಡೆ ಕಟ್ಟಿದ್ದಪ್ಪ. ಪಕ್ಕದ ಜಮೀನುಗಳವರೆಲ್ಲ ಗೋಡೆಯನ್ನು ನೋಡಿ ತಮ್ಮಲ್ಲೇ ನಗುತ್ತಾ ಮಾತಾಡ್ಕೊಳ್ತಾ ಇದ್ದರು. ರಾಸ್ಕಲ್ಸ್ ಅನ್ನೋದು ಮೇಲೆ ಅನ್ನೋದವರು ರಾಸ್ಕಲ್ಸ್. ಗೋಡೆ ಕಟ್ಟಿದರೆ ದಂಟಿಗೆ ಪೋದಿತೇನೆ ಬರೋದಿಲ್ಲ ಅಂದು ಸ್ಪಷ್ಟವಾಗಿ ನನಗೆ ಹೇಳಲೇ ಇಲ್ಲ ಅವರು. ಭತ್ತ ಬೆಳೆಯಲು ಹೊರಟು ಒಣ ಹುಲ್ಲು ಬೆಳೆಸಿದ್ದಾಯಿತು ಎಂದು ಜೋರಾಗಿ ನಕ್ಕರು. ಆ ಕೊನೆ ಮಾತು ನೋಡಿ, ಜೋರಾಗಿ ನಕ್ಕರು. ಕಷಾಯ ಇಲ್ಲ ಮನಸ್ಸೊಳಗೆ, ಸಿಟ್ಟಿಲ್ಲ, ವೇಸ್ಟ್ ಆಯ್ತಲ್ಲ ಅಂತ. ಅದೊಂದು ಎಕ್ಸ್ಪೀರಿಯನ್ಸ್. ಹೀಗೆ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು. ಮತ್ತು ಇದ್ರ ಜೊತೆಗೆ ಆಳವಾದ ಜಿಜ್ಞಾಸುಗಳು ಆಗಿದ್ದರು ಅವರು. ಒಂದು ಏನಾದರೂ ಮಾತು ಚರ್ಚೆಗೆ ಬಂದುಬಿಟ್ರೆ ನಿಷ್ಕರ್ಷ ಆಗೋ ತನಕ ಚರ್ಚೆ ಮಾಡೋದೆ. ಉದಾಹರಣೆ ಇನ್ನೊಂದು ಕೊಡ್ತಾರೆ ಹೇಗಿತ್ತು ಅಂಥೇಳಿ. ಒಂದು ಸಾರಿ ಬೆಂಗಳೂರು ಮಿಥಿಕ್ ಸೊಸೈಟಿ ಮೆಂಬರ್ಗಳೆಲ್ಲ ಸೇರಿಕೊಂಡು ಚರಿತ್ರಾರ್ಹವಾದ ಹಂಪಿಯನ್ನು ನೋಡಲು ಹೋದರು. ಎಲ್ಲ ಸ್ಕಾಲರ್ಸ್ ಎಲ್ಲ ಹೋಗಿದ್ದಾರೆ ನೋಡೋದಕ್ಕೆ. ಯಾರ್ಯಾರಿದ್ದರು ಗುಂಪಿನಲ್ಲಿ ಅಂದರೆ, ಫಾದರ್ ಟಿಬಾರ್ಡ್, ಮಿಸ್ ಎಫ್ ಜೆ ರಿಚರ್ಡ್ಸ್ ICS ಆಫೀಸರ್ ಅವರು, ಪ್ರೊಫೆಸರ್ ಮೆಟ್ಕ್ಯಾಫ್ ಮೊದಲಾದ 4 ಯುರೋಪಿಯನ್ರು, ಹಿಸ್ಟ್ರಿ ಪ್ರೊಫೆಸರು ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರು, ವೆಂಕಟನಾರಾಯಣಪ್ಪ ಮೊದಲಾದ 4-5 ಮಂದಿ ಭಾರತೀಯರು ಕೂಡ ಇದ್ದರು ಅದರೊಳಗೆ. ಆ ದಿವಸ ನೋಡಬೇಕಾದದನ್ನೆಲ್ಲ ನೋಡಿದರು. ಆಮೇಲೆ ಪ್ರಶ್ನೆ ಬಂದದ್ದಿಲ್ಲಿ. ಸೂರ್ಯಾಸ್ತಮಾನದ ಸೊಬಗವನ್ನು ಒಂದು ಬೆಟ್ಟದ ಮೇಲುಗಡೆಯಿಂದ ನೋಡಬೇಕೆಂಬುದು ಉದ್ದೇಶ. ಅದಕ್ಕಾಗಿ ಆ ಗುಂಪು ಗುಡ್ಡದ ಕಡೆಗೆ ಅವಸರವಾಗಿ ನಡೆಯುತ್ತಿತ್ತು. ಸೂರ್ಯಾಸ್ತ ನೋಡಬೇಕು ಬೆಟ್ಟದ ಮೇಲಿಂದ ಅಂತ ಹೋಗ್ತಾಯಿದ್ರು. ದಾರಿಯಲ್ಲಿ ಕೃಷ್ಣಸ್ವಾಮಿ ಅಯ್ಯಂಗಾರ್ಯರಿಗೂ ವೆಂಕಟನಾರಾಯಣಪ್ಪನವರಿಗೂ ಒಂದು ವಾಗ್ವಾದ ಹುಟ್ಟಿತು. ಸೂರ್ಯಾಸ್ತಮಾನದ ಸೊಗಸು ಋಷ್ಯಮುಖ ಪರ್ವತದಿಂದ ನೋಡಲು ಚೆನ್ನವೇ ಅಥವಾ ಮಾಲ್ಯವಂತದಿಂದಲೇ ಎಂಬ ಪ್ರಶ್ನೆ. 2 ಗುಡ್ಡ ಅಲ್ಲಿ, ಯಾವುದರಿಂದ ಚೆಂದ ಕಾಣಿಸುತ್ತೆ ಅಂತ. ಆ 2 ಬೆಟ್ಟಗಳ ಪೈಕಿ ಯಾವುದೋ ಒಂದರ ತುದಿಯಿಂದ ಬಹು ಸೊಗಸೆಂದು ಒಂದಾನೊಂದು ಪುಸ್ತಕದಲ್ಲಿ ವರ್ಣಿಸಿತ್ತಂತೆ. ಯಾವುದೋ ಪುಸ್ತಕದಲ್ಲಿ ಬರೆದಿದ್ದಾರೆ ಯಾರೊಬ್ಬರು. ಈ ಪುಸ್ತಕ ಈಗ ಒಬ್ಬರ ಬಳಿಯೂ ಇಲ್ಲ. ಆದ್ದರಿಂದ ವಾಗ್ವಾದ. ನಾನು ಓದಿದ್ದೇನೆ ಇದು ಅಂತ ಇವರು, ನಾನು ಓದಿದ್ದೇನೆ ಅದು ಅಂತ ಇವರು. ಚರ್ಚೆ ನಡೆದಂತೆಲ್ಲ ಧ್ವನಿ ಜೋರಾಯಿತು, ಮಾತು ಬಿಸಿ ಬಿಸಿ ಆಯಿತು. ಇಬ್ಬರೂ ನಿಂತು ಜಗಳವಾಡುತ್ತಿದ್ದರು. ಮಿಕ್ಕವರು ಮುಂದೆ ವೇಗವಾಗಿ ನಡೆದು ಹೋಗುತ್ತಿದ್ದರು. ಮೆಟ್ಕಾಫ್ರವರು ತಮ್ಮ ಸಹೋದ್ಯೋಗಿಗಳಾದ 2 ಪ್ರೊಫೆಸರ್ಗಳು ಕಾದಾಡಿಕೊಂಡು ಹಿಂದೆ ನಿಂತಿದ್ದನ್ನು ಗಮನಿಸಿದರು. ಜಗಳಾಡ್ತಾ ಇದ್ದಾರೆ, ಹಿಂದೆ ಬರ್ತಾ ಇಲ್ಲ. ಅವ್ರೇನು ಮಾಡಿದರು ಅಂದರೆ ಭಾಳ ತಮಾಷೆಯಾಗಿದೆ. ಅವರು ಟಬಾರ್ಡ್ರವರು ಹಿಡಿದಿದ್ದ ಕಟ್ಟಿಗೆಯನ್ನು ಅವರ ಕೈಯಿಂದಲೂ, ರಿಚರ್ಡ್ರವರು ಹಿಡಿದಿದ್ದ ಕಟ್ಟಿಗೆಯನ್ನು ಅವರ ಕೈಯಿಂದಲೂ ಕಿತ್ತುಕೊಂಡು ಪ್ರೊಫೆಸರ್ಗಳಿದ್ದ ಕಡೆಗೆ ಬಂದು ಒಬ್ಬೊಬ್ಬರ ಕೈಗೆ ಒಂದು ಕಟ್ಟಿಗೆಯನ್ನು ಕೊಟ್ಟರು. ವೆಂಕಟನಾರಾಯಣಪ್ಪನವ್ರು ಕೇಳಿದರು, ಏನಿದು ಅಂತ ಕೇಳಿದ್ರಂತೆ. ಆವಾಗ ಮೆಟ್ಕಾಫ್ ಹೇಳಿದ್ರಂತೆ, ಈ ಕಟ್ಟಿಗೆಗಳ ಬಡಿದಾಟದಿಂದ ನಿಮ್ಮ ವ್ಯಾಜ್ಯ ಬೇಗ ಫೈಸಲಾಗಲಿ, ಹಾಗಾಗದಿದ್ದರೆ ಸೂರ್ಯಾಸ್ತಮಾನ ನಿಮಗಾಗಿ ಕಾದುಕೊಂಡಿರುವುದಿಲ್ಲ ಅಂತ ಹೇಳಿದ್ರಂತೆ. 2 ಪ್ರೊಫೆಸರ್ಗಳು ಅರ್ಥವಾಗಿ ನಕ್ಕು ಮಿಕ್ಕವರೊಡನೆ ಮುಂದಕ್ಕೆ ನಡೆದರು. ವೆಂಕಟನಾರಾಯಣಪ್ಪನವರು, ಕೃಷ್ಣಸ್ವಾಮಿ ಅಯ್ಯಂಗಾರರು ಅದಕ್ಕೆ ಹಿಂದೆಯೂ ಗಾಢ ಸ್ನೇಹಿತರು, ಆಮೇಲೆಯೂ ಗಾಢ ಸ್ನೇಹಿತರೇ. ಸ್ನೇಹದಷ್ಟಕ್ಕೆ ಸ್ನೇಹ, ತರ್ಕವೆದ್ದರೆ ತರ್ಕ, ಎರಡೂ ತೀವ್ರವೇ. ನೋಡಿ, ತರ್ಕಕ್ಕೆ ನಿಂತ್ಕೊಂಡಾಗ ತರ್ಕನೇ, ಸ್ನೇಹ ಅಂದರೆ ಸ್ನೇಹ. ಸ್ನೇಹ ಬಂತು ಅಂತ ತರ್ಕಕ್ಕೇನು ಭೇದ ಇಲ್ಲ. ಹಾಗೆ
ಮುಂದೊಂದು ತಮಾಷೆಯಾದ ಘಟನೆ ಕಡೆದು ಹೇಳ್ತೇನೆ, ಭಾಳ ಅದ್ಭುತವಾದ ಘಟನೆ ಇದು. ಒಂದು ಸಲ ಎಲ್ಲರೂ ತೀರ್ಮಾನ ಮಾಡಿ ಬಾಬಾ ಬುಡನ್ಗಿರಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ರು. ಆ ಪ್ರವಾಸದ ಸುಂದರ ಇಷ್ಟು ಚೆನ್ನಾಗಿ ಬರೆದಿದ್ದಾರೆ ಡಿ ವಿ ಜಿ. ಚಿಕ್ಕಮಗಳೂರಿನ ಸಾಹಿತ್ಯ ಸಮ್ಮೇಳನ ಮುಗಿದ ದಿವಸ ರಾತ್ರಿ 8-10 ಮಂದಿ ಪ್ರಯಾಣ ಮಾಡಿ ಮಾರನೇ ದಿನ ಬಾಬಾ ಬುಡನ್ಗಿರಿಯನ್ನು ಸೇರಿ ದತ್ತಾತ್ರೇಯ ಪೀಠ ಮೊದಲಾದ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡತಕ್ಕದ್ದೆಂದು ನಿಶ್ಚಯಿಸಿಕೊಂಡೆವು. ಅದರಂತೆ ಎಲ್ಲ ಸಿದ್ಧತೆಯೂ ಆಯಿತು. ಡೆಪ್ಟಿ ಕಮಿಷನರ್ ಕೆ ಮೈಲಾರಿ ರಾಯರ ಕೃಪೆಯಿಂದ 4-5 ಜೋಡೆತ್ತಿನ ಗಾಡಿಗಳು ಸಿದ್ಧವಾಗಿ ನಿಂತವು. ರಾತ್ರಿ ಸುಮಾರು 9 ಗಂಟೆ. ನಮ್ಮ ಏರ್ಪಾಟನ್ನು ಯಾರಿಗೂ ತಿಳಿಸತಕ್ಕದ್ದಲ್ಲ ಎಂದು ಗುಟ್ಟಾಗಿ ಇಟ್ಟುಕೊಂಡಿದ್ದೆವು. ಎಲ್ಲರೂ ಬಂದುಬಿಡ್ತಾರಲ್ಲ, ಜಾತ್ರೆ ಆದಂಗೆ ಆಗಿಬಿಡುತ್ತೆ ಅಂತ ಇಟ್ಕೊಂಡಿದ್ರು. ಆದರೆ 100 ಮಂದಿ ಒಟ್ಟಿಗೆ ಬಿಡಾರ ಮಾಡಿರುವ ಕಡೆಗೆ ಗುಟ್ಟು ಸಾಧ್ಯವೇ? ಸಮ್ಮೇಳನಕ್ಕೆ ಬಂದಿದ್ದವರಲ್ಲಿ ಯಾರೋ ಸುಳಿವು ಕಂಡುಕೊಂಡು ನಮಗಿಂತ ಮುಂಚೆ ಆ ಗಾಡಿಗಳಲ್ಲಿ ಕುಳಿತು ಬಿಟ್ಟರು. ಪ್ಲ್ಯಾನ್ ಮಾಡಿದವ್ರು ಇವ್ರು ಹೋಗಿ ನೋಡಿದರೆ ಯಾರೂ ಇರಲಿಲ್ಲ. ನನಗೆ ಅನುಭವ ಆಗಿತ್ತಿದು. 70-71 ಹೊತ್ತಿಗೆ ನಾವು ಅಮೃತ್ಸರದಿಂದ ಡೆಲ್ಲಿಗೆ ಬರ್ತಾಯಿದ್ವಿ. ಒಂದು ಯೂನಿವರ್ಸಿಟಿ ಟೀಮ್ ಹೋಗಿತ್ತು ನಮ್ಮದು. ನಮ್ಗೆ ಫಸ್ಟ್ ಕ್ಲಾಸ್ ಟಿಕೆಟ್ ರಿಸರ್ವ್ ಮಾಡಿದ್ರು. ಆಗೆಲ್ಲ ಫಸ್ಟ್ ಕ್ಲಾಸ್ ಅಂದ್ರೆ ಭಾಳ ದೊಡ್ಡದು ನಮಗೆ, ಹುಡುಗರಿಗೆಲ್ಲ ಗೌರ್ಮೆಂಟ್ ಕೊಡ್ತಿತ್ತು ನಮಗೆಲ್ಲ. ನಾವು ಸ್ವಲ್ಪ ಸೊಕ್ಕು ಇರ್ತಿತ್ತಲ್ಲ ಅವಾಗ, ಫಸ್ಟ್ ಕ್ಲಾಸ್ ಟಿಕೆಟ್ ಇದೆ ಅಂತ ಹೇಳಿ. ಅಮೃತ್ಸರ್ ಸಾಯಂಕಾಲ 7 ಗಂಟೆಗೆ ಬಿಡಬೇಕು ಟ್ರೈನ್. ಅದು ನಾವು ಮಧ್ಯಾಹ್ನ 2 ಗಂಟೆಗೆ ಸ್ಟೇಷನ್ ಮಾಸ್ಟ್ರಿಗೆ ಕೇಳಿದ್ವಿ, 7 ಗಂಟೆಗೆ ಟ್ರೈನ್ ಬಿಡುತ್ತೆ, ಎಷ್ಟು ಗಂಟೆಗೆ ಬರಬೇಕು ನಾವು ಇಲ್ಲಿ ಅಂತ. ಅದು ಭಾಳ ಚೆನ್ನಾಗಿ ಹೇಳ್ದ. ಬಂದಿದ್ದೀರಲ್ಲ 1:15 ಇಲ್ಲೇ ಉಳ್ಕೊಂಬಿಡಿ ಅಂದರು. ನಾವು ನಕ್ವಿ, 7 ಗಂಟೆಗೆ ಟ್ರೈನು, ಈ 1:15 ಹೋಗಿ ಇದ್ದೇನು ಮಾಡೋದು, ಬಂದ್ರಾಯ್ತು 6:15 ಅಂತ. ನೀ ಮನೆ ಬರ ಅಂದ ಅವನು. ನಾವು ಹೋಗಿ ಆರಾಮಾಗಿ ಟಿಕೆಟ್ ಇದೆಯಲ್ಲ ನಮ್ಮಲ್ಲಿ, ನಾವು ಸೌತ್ ಇಂಡಿಯನ್ಸ್ ಒಂದು ರಾಂಗ್ ನೋಷನ್ ಇದೆ, ಟಿಕೆಟ್ ಅಂದರೆ ಸೀಟ್ ಇದೆ ಅಂತ. ಅಲ್ಲಿ ಹಂಗಿಲ್ಲ. ಅದು ಟಿಕೆಟ್ ತೊಗೊಂಡು ನಾವು 6:15 ಹೋದ್ವಿ. ಟ್ರೈನಲ್ಲಿ ಲೈಟ್ ಇರಲಿಲ್ಲ, ಕಂಪಾರ್ಟ್ಮೆಂಟಲ್ಲಿ ಲೈಟ್ ಇರಲಿಲ್ಲ. ಪ್ಲ್ಯಾಟ್ಫಾರ್ಮಲ್ಲಿ ಬಂದಿದೆ ಟ್ರೈನು. ನಮ್ಮ ಜೊತೆಗೆ ಹುಡುಗ ಪೈಲ್ವಾನ್, ಅವನು ಯೂನಿವರ್ಸಿಟಿ ಪೈಲ್ವಾನ್ ಗೌಡ. ಅವನೇನು ಮಾಡ್ದ, ಸಿಳ್ಳೆ ಹಾಕ್ಕೊಂಡು ಒಳಗೆ ಹತ್ತಿದ, ಆರಾಮಾಗಿ ಒಳಗೆ ಹೋಗಬೇಕು ಅಂತ. ಒಳಗೆ ಹೋದ, ಹೇಗೆ ಹೋಗಿದ್ನೋ ಹಾಗೆ ಪ್ಲ್ಯಾಟ್ಫಾರ್ಮಲ್ಲಿ ದಪ್ಪ ಅಂತ ಬಿದ್ದ. ಯಾಕೋ ಅಂತ ಕೇಳಿದರೆ ಯಾರೋ ತಳ್ಳಿದ್ರು ಅಂತ. ಬ್ಯಾಟ್ರಿ ಹಿಡಿದು ನೋಡಿದರೆ ಸೀಟ್ ಬಿಡಿ, ನೆಲದ ಮೇಲೂ ಪೇಪರ್ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ ಜನ. ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್, ರಿಸರ್ವ್ಡ್ ಕಂಪಾರ್ಟ್ಮೆಂಟು. ಇವನು ಹೋಗಿ ಕೇಳಿದ, ನಮ್ಮದು ರಿಸರ್ವೇಷನ್ ಇದೆ ಅಂತ. ನಂದು ಇದೆ ಅಂತ ಅವನು. ಏನು ಜಗಳಾಡು ಸರ್ದಾರ್ಜಿ ಜೊತೆಗೆ. ಅವನು ನಂದು ರಿಸರ್ವೇಷನ್ ಇದೆ. ಅಲ್ಲ, ನಾವು ಮೊದಲು ದುಡ್ಡು ಕೊಟ್ಟಿದ್ದೀವಿ ಅಂತ. ನಾನು ಕೊಟ್ಟಿದ್ದೇನೆ ದುಡ್ಡು, ನನಗೆ ಟಿಕೆಟ್, ನನ್ನ ಕಡೆ ಟಿಕೆಟ್ ಇದೆ, ಮೊದಲು ಬಂದವು ನಾನು ನೀನು. ಜಗಳ ಹತ್ಕೊಂಡ್ಬಿಡ್ತು. ಸ್ಟೇಷನ್ ಮಾಸ್ಟರ್ ಕಡೆ ಹೋದ್ವಿ ನಾವು. ಅಲ್ಲ ಸ್ವಾಮಿ, ರಿಸರ್ವೇಷನ್ ನಾವು ಮೊದಲೇ ಮಾಡಿದ್ದೀವಿ, 1 ತಿಂಗಳು ಮೊದಲು ರಿಸರ್ವೇಷನ್ ಆಗಿದೆ ಅಂತ. ಅವ್ನು ಹೇಳಿದ, ಮೊದಲೇ ಹೇಳಿಲ್ವ ನಿಮಗೆ, 1:15 ಇದ್ದುಬಿಡಿ ಇಲ್ಲಿ. ಆ ಗಾಡಿನ ವಾಶ್ ಮಾಡ್ತಾ ಇರ್ತಾರೆ ಕಂಪಾರ್ಟ್ಮೆಂಟಲ್ಲಿ, ಅಲ್ಲಿ ಕೂತ್ಕೊಂಡು ಬಾಗಿಲು ಹಾಕ್ಕೊಂಡ್ಬಿಡ್ಬೇಕು ನೀವು. ಇಲ್ಲಿ ಬಂದ ಮೇಲೆ ಜಗಳಾಡೋಕ್ಕಾಗಲ್ಲ, ನೀವು ಹಣೆ ಬಾರ ಅಂದ. ಫಸ್ಟ್ ಕ್ಲಾಸ್ ಟಿಕೆಟ್ ಜೇಬಲ್ಲಿ ಇಟ್ಕೊಂಡು 3rd ಕ್ಲಾಸ್ ಕಂಪಾರ್ಟ್ಮೆಂಟ್ ನಿಂತ್ಕೊಂಡು ಪ್ರವಾಸ ಮಾಡ್ಕೊಂಬಂದಿವಿ ರಾತ್ರಿ ಎಲ್ಲ ನಾವು. ರಿಸರ್ವೇಷನ್ಗೇನು ಅರ್ಥ ಇಲ್ಲ, ಮೊದಲು ಇಟ್ಕೊಂಡಿದ್ದಾರೆ ರಿಸರ್ವೇಷನ್ ಮಾಡಿಕೊಂಡು. ಆದರೆ ಯಾರೋ ಮೊದಲು ಗಾಡಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಇವರು. ಅವರಲ್ಲಿ ಗಂಡಸರು ಮಾತ್ರವೇ ಅಲ್ಲ, ಅವರ ಹೆಂಡತಿಯರು, ಇತರ ಹೆಂಗಸರು ಇದ್ದರು. ಗಾಡಿ 1-2 ಮೈಲು ಸಾಗುವಷ್ಟರೊಳಗಾಗಿ ಅವರು ತೂಕಡಿಸೋಣ, ಪಕ್ಕದವ್ರಿಗೆ ಮೈ ತಗುಲೋಣ ಮೊದಲಾದ ಅವಸ್ಥೆಗಳು ಪ್ರಾರಂಭವಾದವು. ಇದು ಅಸಹ್ಯವೆನಿಸಿದ 4-6 ಮಂದಿ ಗಾಡಿಯಂದಿಳಿದು ಕಾಲು ನಡಿಗೆಗೆ ಮನಸ್ಸು ಮಾಡಿದೆವು. ವೆಂಕಣ್ಣಯ್ಯ, ಶ್ರೀನಿವಾಸಮೂರ್ತಿ, ನಾನು, ಇನ್ನೊಬ್ಬರು. ನಾವು 4 ಹರಟಿಕೊಂಡು ಹಾಡಿಕೊಂಡು ರಾತ್ರಿಯೆಲ್ಲ ಬೆಟ್ಟ ಹತ್ತಿದೆವು. ಸ್ವಲ್ಪ ದೂರ ಕಳೆದ ಮೇಲೆ ಬೆಳದಿಂಗಳು ಬಂತು, ಸೊಗಸಾದ ಬೆಳದಿಂಗಳು. ನಾವು ನಡೆದು ಬರುತ್ತಿರುವಾಗ ದಾರಿಯಲ್ಲೊಂದು ಕಡೆಗೆ ನಮ್ಮ ಪಾರ್ಟಿಯ ಗಾಡಿಗಳು ನಿಂತಿದ್ದವು. ಕಾರಣ ಏನು ಎಂದು ವಿಚಾರ ಮಾಡಿದೆವು. ಆ ಪಕ್ಕದಲ್ಲೆಲ್ಲೋ ಹುಲಿಯೋ ಚಿರತೆಯೋ ನಡೆಯುತ್ತಿದ್ದುದು ಕಾಣಿಸ್ತಂತೆ. ಆಗ ಎತ್ತು ಕಟ್ಕೊಂಡು ಹೋದ ಬಂಡಿಯಲ್ಲೋ ಅದು, ಎತ್ತು ಕಟ್ಕೊಂಡು ಹೋದದ್ದು, ಹುಷಾರಾಗಿರ್ತಾರೆ. ಗಂಡ ಕಳೆಯಿತೆಂದು ತೋರಿದ ಮೇಲೆ ಗಾಡಿಗಳು ಮುಂದೆ ಸಾಗಿದವು. ನಾವು ಎಲ್ಲಿಯೂ ನಿಲ್ಲದೆ ನಡೆಯುತ್ತಲೇ ಇದ್ದೆವು. ರವಿಕಲ್ಲು ಕಂಡಿ ಎಂಬಲ್ಲಿಗೆ ನಾವು ಬರುವಾಗ ಬೆಳಗ್ಗೆ ಸುಮಾರು 5 ಗಂಟೆ. ರಾತ್ರಿಯಲ್ಲಿ ನಡೆದಿದ್ದಾರೆ ಇವರು. ವೆಂಕಟನಾರಾಯಣಪ್ಪನವರು, 2 ನಂಜುಂಡ ಶಾಸ್ತ್ರಿಗಳು, ಪಂಡಿತ್ ಹನುಮಂತರಾಯರು ಮೊದಲು ಮುಟ್ಟಿದ ತಕ್ಷಣ ಸ್ನಾನ ಮಾಡಿ ಪಾಕಕ್ಕೆ ನಿಂತರು. ಅಡುಗೆ ಮಾಡಬೇಕಲ್ಲ ಅವರು. ನಮಗೆ ಕಾಫಿಯನ್ನು ಮಾಡಿಟ್ರು. ತಮಾಷೆ ಅಂದರೆ ವೆಂಕಟನಾರಾಯಣಪ್ಪ ಕಾಫಿ ಕುಡಿತಿರಲಿಲ್ಲ, ಮತ್ತೊಬ್ಬರಿಗೆಲ್ಲ ಕಾಫಿ ತಪ್ಪದೆ ಮಾಡೋರು. ನಾವು ಚೇತರಿಸಿಕೊಂಡು ಸ್ನಾನ ಮಾಡಿದ್ದಾದ ಮೇಲೆ ಒಂದು ಪ್ರಶ್ನೆ, ಊಟವಾದ ಮೇಲೆ ದತ್ತಾತ್ರೇಯ ಪೀಠವೇ ಅಥವಾ ಪೀಠಕ್ಕೆ ಹೋಗಿ ಬಂದ ಮೇಲೆ ಊಟವೇ? ಯಜಮಾನರಿಗೂ ಪಂಡಿತರಿಗೂ ಮಡಿಯ ಅವಾಂತರ. ಪೀಠಕ್ಕೆ ಹೋಗಿ ಬಂದ ಮೇಲೆ ಅಂದರೆ ಮತ್ತೆ ಮಡಿಯಾಗಬೇಕಾಗುತ್ತದೆ, ಅದು ಕಾಲವನ್ನು ತಿನ್ನುತ್ತದೆ. ಆದ್ದರಿಂದ ಕೂಡಲೇ ಭೋಜನವಾಯಿತು. ನಂತರ ದತ್ತಾತ್ರೇಯ ಗುಹೆ ಮೊದಲಾದ ಸ್ಥಳಗಳಿಗೆ ಹೋಗಿ ಹಿಂದೆ ಬರುವ ಹೊತ್ತಿಗೆ ಮಧ್ಯಾಹ್ನ 1 ಗಂಟೆ ಆಗಿರಬೇಕು. ಕಲ್ಪನೆ ಮಾಡ್ಕೊಳ್ಳಿ, ರಾತ್ರಿಯೆಲ್ಲ ಪ್ರವಾಸ ಮಾಡಿ ಹೋಗಿದ್ದಾರೆ, 1 ಗಂಟೆ ಆಗಿದೆ. ನಾವು ಬರುತ್ತಿದ್ದಂತೆ ವೆಂಕಟನಾರಾಯಣಪ್ಪನವರು ಗಾಡಿಯವರನ್ನು ಕರೆದು ಹೇಳಿದರು, ಕಟ್ಟಿಪ್ಪ ಗಾಡಿಗಳನ್ನು ಅಂದ್ರಂತೆ. ಇವ್ರಿಗೆ ಗಾಬರಿ, ಯಾಕೆ ಸರ್ ಗಾಡಿ ಅಂದು ಕೇಳಿದ್ರಂತೆ. ವಾಪಸ್ ಹೋಗೋದಕ್ಕೆ ಅಂದರು. ಅಲ್ಲ ಸರ್, ರಾತ್ರಿ ಇಲ್ಲಿ ಇರಬೇಡವೇ ಸರ್, ಬಂದಿರೋದು ಅದಕ್ಕೆ.
ರಾತ್ರಿ ಇರಬೇಡವೇ ಇಲ್ಲಿ ಅಂತ ಕೇಳಿದ್ರಂತೆ. ರಾತ್ರಿ ಯಾಕೆ, ಮಣ್ಣು ಹೊಯ್ಕೊಳ್ಳೋಕೆ ಅಂತ ಕೇಳಿದ್ರಂತೆ. ಅಲ್ಲ ಸರ್, ಇಷ್ಟು ದೂರ ಬಂದು ಚೆನ್ನಾಗಿ ನೋಡಬೇಡವೇ ಅಂತ ಕೇಳಿದರು. ಇಷ್ಟು ಹೊತ್ತು ಮಾಡಿದ್ದೇನು, ನೋಡಿದ್ದೆ ಅಲ್ವೇ ಅಂದ್ರಂತೆ. ಅಲ್ಲ ಸರ್, ಪ್ರಕೃತಿ ವೈಭವವನ್ನು ಹೀಗೇನೆ ಸರ್ ನೋಡೋದು. ಸೂರ್ಯನ ಝಳದಲ್ಲಿ ಎಲ್ಲ ಒಡ್ಡೊಡ್ಡು ಹೊರಟೊರಟು ಎಲ್ಲ ನೀರಸ. ಇದು ಬರೀ ಪ್ರೋಸ್ ಸರ್, ಬರೀ ಪ್ರೋಸು. ರಾತ್ರಿ ಆದರೆ ಬೆಳದಿಂಗಳು ಇರುತ್ತದೆ, ಚಂದ್ರಿಕೆಯಲ್ಲಿ ಎಲ್ಲ ಮೃದುವಾಗಿ ನುಣುಪಾಗಿ ರಸವಂತವಾಗಿ ಕಣ್ಣಿಗೆ ಕಾಣುತ್ತದೆ ಅಂತ ಡಿ ವಿ ಜಿ ಹೇಳಿದ್ರಂತೆ. ಅದಕ್ಕೆ ಅವರು ಹೇಳಿದ್ರಂತೆ, ಅದೆಲ್ಲ ನಿಮ್ಮ ಭ್ರಾಂತಿ. ಗಾಡಿಯಲ್ಲಿ ಕುಳಿತು ಹೋಗುವಾಗ ಕಣ್ಣುಗಳನ್ನು ಪಿಳಪಿಳ ಬಿಟ್ಕೊಂಡು ಕುಳಿತೀರಿ, ಬೆಳದಿಂಗಳೇನು ನೋಡ್ತಾ ಇರಿ ನೀವು ಅಂದ್ರಂತೆ. ಹಾಗೆ ನೋಡುವುದಕ್ಕಾಗುತ್ತದೆಯೇ ಸರ್ ಬೆಟ್ಟವನ್ನು, ಕಾಡನ್ನು ಎಂದೆ. ನಿನ್ನೆ ರಾತ್ರಿ ಬಂದದ್ದು ಜ್ಞಾಪಕದಲ್ಲಿ ಇದೆಯೋ ಇಲ್ವೋ? ಹುಲಿಯೋ ಚಿರತೆಯೋ ಬಂದರೆ ಏನು ಮಾಡ್ತೀರಿ? ಅದು ಚಿಂತೆ ಅವರಿಗೆ. ಎಷ್ಟು ಜನ ಕರ್ಕೊಂಬಂದಿದ್ದೀವಿ, ಹುಲಿ ಬಂದರೆ ತೊಂದರೆ ಆಗುತ್ತಲ್ಲ ಅನ್ಸುತ್ತೆ, ಬಂಡಿ ಹೊಡೆಸ್ಬಿಡೋದು ಅಂತ ಅವ್ರಿಗೆ ಭಯ. ಅದು ಇವರು ದಾರಿಯಲ್ಲಿ ಆ ಭಯ. ನಾವು ಇಲ್ಲೇ ಇದ್ದು ಬಂಗಲೆಯ ವರಾಂಡದಲ್ಲಿ ನೋಡೋಣ, ಆಕಾಶದಿಂದ ಪ್ರಕೃತಿ ವೈಭವ, ಭೂಮಿಯಿಂದ ಪ್ರಕೃತಿ ವೈಭವ ನೋಡೋಣ ಅಂತ ಹೇಳಿದರು. ಅವ್ರು ಹೇಳಿದ್ರಂತೆ, ಸರಿ ಸರಿ, ಊರಿಗೆ ಹೋಗಿ ರಾಜಶೇಖರ ವಿಲಾಸವನ್ನೋ ಜೈಮಿನಿಯನ್ನು ಓದಿ ಆ ವೈಭವವನ್ನು ಕಂಡುಕೊಳ್ಳಿ, ಪುಸ್ತಕದಲ್ಲಿ ಕಂಡುಕೊಳ್ಳಿ ಅಂತ ಹೇಳಿದ್ರಂತೆ. ಹೀಗೂ ಮಾತು ನಡೆಯುತ್ತಿದ್ದವಾಗ ಗಾಡಿಗಳು ಭರ್ತಿಯಾಗಿ ಸಾಗ ಹೊರಟವು. ವೆಂಕಟನಾರಾಯಣಪ್ಪ ನಮಗೆ ಅನುಕೂಲ ಮಾಡಿದ್ದರು. ಹೆಂಗಸರನ್ನು, ಅವರ ಗಂಡಸರನ್ನು, ಪಾತ್ರೆಗಳನ್ನು, ಆಳುಗಳನ್ನು ಒಂದು ಗಾಡಿಯಲ್ಲಿ ರವಾನೆ ಮಾಡಿ ಹಿಂದಿನ ನಿದ್ದೆಗೆಟ್ಟಿದ್ದ ನಮಗಾಗಿ ಒಂದು ಗಾಡಿಯನ್ನು ಇರಿಸಿದ್ದರು. ನೋಡಿ ಎಷ್ಟು ಆತಂಕ ಆ ಮನುಷ್ಯನಿಗಿತ್ತು. ತಾವು ನಿದ್ದೆಗೆಟ್ಟಿದ್ದಾರೆ, ಅಡುಗೆ ಮಾಡಿದ್ದಾರೆ, ಎಲ್ಲ ಮಾಡಿ ಅವ್ರ ದಾರಿಯಲ್ಲಿ ಚಿರತೆ ಬಂದರೆ ಯಾರಿಗೆ ತೊಂದರೆ ಆಗುತ್ತೋ ಅಂತ ಗಾಡಿ ಹೊರಡಿಸೋದು. ಪಾಪ ಹುಡುಗರು ನಿದ್ದೆ ಮಾಡಿಲ್ಲ ಅಂತ ಹೇಳಿ ಅವ್ರಿಗೊಂದು ಬಂಡಿ ಬೇರೆ ಮಾಡೋದು. ಇದು ಹೇಳ್ತಾರೆ ಡಿ ವಿ ಜಿ. ಅವ್ರ ಅಂತಃಕರಣಕ್ಕೆ ನಾವು ಬೆಲೆ ಕಟ್ಟೋಕೆ ಆಗೋಲ್ಲ. ಎಲ್ಲರ ಕಷ್ಟಗಳು ನೆನೆಸ್ಕೊಂಡ್ಬಿಟ್ಟು ತಾವು ಕಷ್ಟಪಡೋದಲ್ಲ. ಅವ್ರು ಹೇಳ್ತಾರೆ ಅವ್ರ ಜೀವ ಎಲ್ಲ ಕಷ್ಟದಲ್ಲೇ ಹೋಯ್ತು, ಮತ್ತೊಬ್ಬರಿಗೆ ಕಷ್ಟ ಆಗದೆ ನೋಡ್ಕೊಳ್ಳೋದು ಪ್ರಯತ್ನ ಅವ್ರದ್ದು. ನಮಗೆ ಗಾಡಿಯನ್ನು ಇರಿಸಿದ್ದರು. ಎಷ್ಟು ಎಲ್ಲ ಅವಸರವಾದ ಆಯಿತೆಂದು ಬಾಬಾ ಬುಡನ್ಗಿರಿ ಬೆಳದಿಂಗಳಲ್ಲಿ ಎಷ್ಟು ಚೆನ್ನಾಗಿದ್ದೀತು ಎಂದು ಗೊಣಗಿಕೊಂಡು ನಾವು ಪ್ರಯಾಣ ಮಾಡಿದೆವು. 2 ಸಮುದ್ರಗಳ ಸಂಘ, ಇದು ಭಾಳ ಚೆನ್ನಾಗಿರೋ ಮಾತು. ಇಬ್ಬರು ಮಾತನ್ನು ಕೋಟ್ ಮಾಡ್ತಾರೆ ಡಿ ವಿ ಜಿ, ವಿಶ್ವೇಶ್ವರಯ್ಯನವ್ರದ್ದು, ವೆಂಕಟನಾರಾಯಣಪ್ಪನವ್ರದ್ದು. 2 ಸಮುದ್ರಗಳ ಸಂಘ ಬೆಳದಿಂಗಳಲ್ಲಿ ಚಂದ ಎಂದಾಗ ಅಲ್ಲೇನಿರುತ್ತದೆ ವಿಶೇಷ ಎಂದವರು ವಿಶ್ವೇಶ್ವರಯ್ಯನವರು. ಬೆಟ್ಟ ಕಣಿವೆ ಕಾಡುಗಳು ಬೆಳದಿಂಗಳಲ್ಲಿ ಚಂದ ಎಂದಾಗ ಅಲ್ಲೇನಿರುತ್ತೆ ಮಣ್ಣು ಎಂದವರು ವೆಂಕಟನಾರಾಯಣಪ್ಪನವರು. ಕೊನೆಗೆ ಹೇಳ್ತಾರೆ, ಏನಿರುತ್ತದೆ ಹೇಳುವುದಕ್ಕೆ, ಹೇಳಲಾಗದೆ ಒಳಗೆ ಅನುಭವಿಸುವುದಕ್ಕೆ ಏನಾದರೂ ಇದ್ದೀತು ಅಂತ. ಪ್ರಕೃತಿಯನ್ನು ಅವ್ರು ಹೇಳ್ತಾರೆ ಹೇಳೋದಕ್ಕೇನಿಲ್ಲ, ಅನುಭವಿಸಬೇಕು. ವಿಶ್ವೇಶ್ವರಯ್ಯನವ್ರಿಗೆ ಹಾಗೆ ಕಾಣಿಸ್ತು, ವೆಂಕಟನಾರಾಯಣಪ್ಪನವ್ರಿಗೆ ಹೀಗೆ ಕಾಣಿಸ್ತು ಅಂತ ಹೇಳಿ ಇಷ್ಟು ದೊಡ್ಡ ವ್ಯಕ್ತಿ ಚಿತ್ರವನ್ನು ಬರೆದಿದ್ದಾರೆ ಅವ್ರ ಬಗ್ಗೆ. ಇನ್ನು ಮುಗೀತು ಅಂತಿಲ್ಲ ಅದು. ಆದರೆ ಆ ವ್ಯಕ್ತಿ ಚಿತ್ರ ಬರೀಬೇಕಾದ್ರೆ ಎಷ್ಟು ಮುಖಗಳನ್ನು ಗಮನಿಸಬೇಕಾಗ್ತದೆ ಅನ್ನೋದನ್ನ ಇಟ್ಕೊಂಡು ಅದಕ್ಕೆ ಆ ತೂಕದ ವ್ಯಕ್ತಿ, 10 ಮುಖಗಳಿರುವಂಥ ಒಬ್ಬ ವ್ಯಕ್ತಿಯ ಬಗ್ಗೆ ವಿಸ್ತಾರವಾದಂಥ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಡಿ ವಿ ಜಿ. ಇಲ್ಲಿಗೆ ಮಾತನ್ನು ನಿಲ್ಲಿಸೋಣ. ನಮಸ್ಕಾರ.